ಯಾವ ಕಾನ್ಸೆಪ್ಟ್, ಯಾವ ಸಬ್ಜೆಕ್ಟ್ ಡಿಸ್ಕಸ್ ಮಾಡತ್ತೆ ಯಾವ್ದಾರು ಗೊತ್ತಾ? ಎಕನಾಮಿ. ಸದ್ಯಕ್ಕೆ ಜೀವ ಉಳಿಸಿದ್ರಿ ನಮ್ಗೆ. ಎಕನಾಮಿ ಓದ್ಬೇಕಾ, ಎಕನಾಮಿಕ್ಸ್ ಓದ್ಬೇಕಾ? ಎಕನಾಮಿ, ಎಕನಾಮಿಕ್ಸ್ ಅಲ್ಲಿ ಪಾರ್ಟ್ ಆಫ್ ಎಕನಾಮಿ. ಏನ್ ಡಿಫ್ರೆನ್ಸ್ ಎರಡರಲ್ಲಿ? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎಕನಾಮಿ ಅಂಡ್ ಎಕನಾಮಿಕ್ಸ್? ಕನ್ನಡದಲ್ಲಿ ಮೀನಿಂಗ್ ಅಲ್ಲ ಮೇಡಮ್, ಎಕ್ಸಾಕ್ಟ್ ಅರ್ಥ ಏನದರ್ದು? ಟ್ರಾನ್ಸ್ಲೇಷನ್ ಕೇಳಲಿಲ್ಲಲ್ಲ ನಾನು. ಹೋಗ್ಲಿ, ನಿಮ್ ಪ್ರಕಾರನೇ ಬರ್ತೀನಿ ನಾನು. ಅರ್ಥಶಾಸ್ತ್ರ ಅಂದ್ರೇನು, ಆರ್ಥಿಕತೆ ಅಂದ್ರೆ ಏನು? ಎರಡು ಒಂದೇನಾ? ಎರಡು ಒಂದೇನಾ? ಇಲ್ಲ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಎಕನಾಮಿಕ್ಸ್ ಅಂಡ್ ಎಕನಾಮಿ? ಇವ್ರು ಯಾವ ಫ್ಯಾಕಲ್ಟಿ ಡೈರೆಕ್ಟ್ ಆಗಿ ಏನು ಹೇಳಲಾರ್ದೆ ಕ್ವಶನ್ ಕೇಳ್ತವ್ರಲ್ಲ ಅಂತ ಏನಾರು ಅನ್ಕೊಂಡ್ರೆ ಏನು ತೊಂದ್ರೆ ಇಲ್ಲ. ನನ್ನ ಟೀಚಿಂಗ್ ಸ್ಟೈಲೇ ಅದು. ಏನ್ ಓದ್ಬೇಕು ನಾವು? ಅರ್ಥಶಾಸ್ತ್ರ ಓದ್ಬೇಕಾ, ಆರ್ಥಿಕತೆ ಓದ್ಬೇಕಾ? ವೆರಿ ನೈಸ್, ಎಕ್ಸಲೆಂಟ್ ಆನ್ಸರ್. ಅದು ಕ್ಲಾರಿಟಿ ಇರ್ಬೇಕು ನಿಮಗೆ ಫಸ್ಟ್ ಥಿಂಗ್. ಯಾಕಂದ್ರೆ ಬಹಳಷ್ಟು ಜನ, ಬಹಳಷ್ಟು ಯೂಟ್ಯೂಬ್ಸ್ ಬಂದಿರೋದ್ರಿಂದ, AI ಟೂಲ್ಸ್ಗಳು ಬಂದಿರೋದ್ರಿಂದ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಗಳಿಗೆ ಆ ನಾಲೆಜೇ ಇಲ್ಲ. ಏನ್ ಗೊತ್ತಿಲ್ವಾ? ಓಡಿ ಗೂಗಲ್, ಓಡಿ ಯೂಟ್ಯೂಬ್ ಅಲ್ಲಿ ಹೊಡೆದು ಅವನು ಅವನೇ ತಲೆ ಮೇಲೆ ಹೊಡ್ಕೊಂಡು ವಾಪಸ್ ಹೋಗ್ಬಿಡ್ಬೇಕಾಗುತ್ತೆ ಊರಿಗೆ. ಜರ್ನಿ ಅಂತೂ ಸಕ್ಸಸ್ ಆಗಲ್ಲ. ಅದಕ್ಕೆ ಫೋಕಸ್ ಆನ್ ದ ಕಾನ್ಸೆಪ್ಟ್ಸ್. ಯೂಶಲಿ ಏನಂದ್ರೆ, ಇನ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಆಕ್ಚುಲಿ ವಿ ನೀಡ್ ಟು ಸ್ಟಡಿ ದ ಎಕನಾಮಿಕ್ಸ್ ಆಸ್ ವೆಲ್ ಆಸ್ ದ ಎಕನಾಮಿ ಪಾರ್ಟ್. ಎರಡನ್ನೂ ಚರ್ಚೆ ಮಾಡ್ಬೇಕು. ಅರ್ಥಶಾಸ್ತ್ರವನ್ನು ಚರ್ಚೆ ಮಾಡ್ಬೇಕು ಅಂಡ್ ಆರ್ಥಿಕತೆಯನ್ನು ಏನು ಅನ್ನುವಂಥದ್ದನ್ನು ವಿಲ್ ಡಿಸ್ಕಸ್. ಡೋಂಟ್ ವರಿ, ಜಸ್ಟ್ ವಿಲ್ ಗೋ ವಿತ್ ದ ಬ್ರೀಫ್ ಆಫ್ ದ ಸಿಲೆಬಸ್ ಏನ್ ಇರುತ್ತೆ ಆಕ್ಚುಲಿ ಅಂಡ್ ವಾಟ್ ಎಕ್ಸಾಕ್ಟ್ಲಿ ವಿ ನೀಡ್ ಟು ಪ್ರಿಪೇರ್ ಇನ್ ದಿಸ್ ಕಾಂಪಿಟೇಟಿವ್ ಜರ್ನಿ ಅನ್ನುವಂಥದ್ದನ್ನು ನೋಡ್ಕೊಂತ ಹೋಗ್ತೇವೆ ನಾವು. ಇದೇ ಫಸ್ಟ್ ಕ್ಲಾಸ್ ನಿಮ್ಗೆ? ಸೊ ಯಾವ್ದಾದ್ರು ಕ್ಲಾಸ್ ಆಗಿದಾವೆ ಮೀನ್ಸ್ ಯು ನೋ ದ ಸ್ಟ್ಯಾಂಡರ್ಡ್ಸ್. ಹೌದಾ? ಹೌ ಎಕ್ಸಾಕ್ಟ್ಲಿ ದ ಕ್ವಶನ್ಸ್ ಆರ್ ಕಮಿಂಗ್ ಫಾರ್ ದ ಎಕ್ಸಾಮ್ಸ್ ಗೊತ್ತಿದೆ ಅಂತ ಅನ್ಕೊಳ್ತೇನೆ ನಾನು. ಸ್ಟಾರ್ಟ್ ಮಾಡಿರ್ಬೇಕು ನಿಮ್ಮ ಏನು ಓದು ಪ್ರಿಪ್ರೇಷನ್. ಸ್ಟಾರ್ಟ್ ಆಗಿದೆ ಅಲ್ವಾ? ಸ್ಟಾರ್ಟ್ ಆಗಿದೆನಾ ಇಲ್ವಾ? ಆಗಿದೆ ಅಂತ ಅನ್ಕೊಳಕತ್ತೀರಿ, ಇನ್ನೂ ಆಗಿಲ್ಲ. ಹೌದಾ? ಸೊ ಯೂಶಲಿ ಆಲ್ವೇಸ್ ವಿ ನೀಡ್ ಟು ಸ್ಟಡಿ ಬೋತ್ ಎಕನಾಮಿಕ್ಸ್ ಆಸ್ ವೆಲ್ ಆಸ್ ಎಕನಾಮಿ, ಇರ್ರೆಸ್ಪೆಕ್ಟಿವ್ ಆಫ್ ದ ಏನು ಕಾಂಪಿಟೇಟಿವ್ ಎಕ್ಸಾಮ್, ಸ್ಟಾರ್ಟಿಂಗ್ ವಿತ್ PC ಇಂದ ಹಿಡಿದು ಟಿಲ್ ದ DC, ದಟ್ ಈಸ್ IAS. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನು ತಗೊಂಡ್ರು ಸಹ, ಇನ್ಕ್ಲೂಡಿಂಗ್ ದ ವಿಲೇಜ್ ಅಕೌಂಟೆಂಟ್ ಆಫೀಸರ್, PC, VAO, FDC, SDC, ಗ್ರೂಪ್ C. ನೆಕ್ಸ್ಟ್ ಬರುವಂಥದ್ದು ಇಟ್ ಈಸ್ PDO, PSI, ಅದರ ನಂತರ KS, IAS. ದೀಸ್ ಆರ್ ದ ಫೀಲ್ಡ್ಸ್ ಇನ್ಕ್ಲೂಡಿಂಗ್ ದ ಬ್ಯಾಂಕಿಂಗ್ ಸೆಕ್ಟರ್. ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ ಯಾವುದೇ ತಗೊಂಡ್ರು ಸಹ, ಮೀನ್ಸ್ ಬ್ಯಾಂಕಿಂಗ್ ಸೆಕ್ಟರ್ ಯಾವುದೇ ಎಕ್ಸಾಮ್ ತಗೊಂಡ್ರು ಸಹ, ಅಗೇನ್ ಎಕನಾಮಿ ಪ್ಲೇಸ್ ದ ಸಿಗ್ನಿಫಿಕೆಂಟ್ ರೋಲ್. ಬಟ್ ಇನ್ಕ್ಲೂಡಿಂಗ್ ದ ಕರೆಂಟ್ ಅಫೇರ್ಸ್ ಅಂತಾನು ನೋಡ್ತೀವಿ ನಾವು. ಕೇವಲ ಸಬ್ಜೆಕ್ಟ್ ಅಷ್ಟೇ ಅಲ್ಲ, ಇನ್ಕ್ಲೂಡಿಂಗ್ ದ ಕರೆಂಟ್ ಅಫೇರ್ಸ್. ನೀವು ಏನೇ ಕರೆಂಟ್ ಅಫೇರ್ಸ್ ಹೋದ್ರೆ ಇಟ್ ವಾಸ್ ರಿಲೇಟೆಡ್ ಟು ದ ಎಕನಾಮಿ ಪಾರ್ಟ್. ಹೌದಾ ಅಲ್ವಾ? ಕೇವಲ ಕರೆಂಟ್ ಅಫೇರ್ಸ್ ಅಷ್ಟೇ ಅಲ್ಲ, ನಿಮ್ಮ ಜೀವನ ನಡೀತಿರೋದೇ ಎಕನಾಮಿಯಿಂದ. ಕರೆಕ್ಟಾ? ವಿತೌಟ್ ದ ಎಕನಾಮಿ ವಿ ಕಾಂಟ್ ಇವನ್ ಬ್ರೀತ್. ಹೌದಾ? ಹೌದಾ ಅಲ್ವಾ? ಯಾವುದೇ ಸಂದರ್ಭದಲ್ಲಿ ಆರ್ಥಿಕತೆ, ಆರ್ಥಿಕ ವ್ಯವಸ್ಥೆ ಇದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಅಂದ್ರೆ ನಮ್ಮ ಜೀವನನೇ ಮುಂದುವರಿಯಲ್ಲ. ಸೊ ಅದಕ್ಕೋಸ್ಕರ ಆ ಜೀವನವನ್ನು ನಿರ್ವಹಣೆ ಮಾಡ್ಲಿಕ್ಕೋಸ್ಕರ ಆದ್ರೆ ಎಕನಾಮಿಕ್ಸ್ ಬೇಕು ನಮ್ಗೆ. ಅಟ್ಲೀಸ್ಟ್ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಆನ್ ಒನ್ ಹ್ಯಾಂಡ್ ಏನು ಇಟ್ ಈಸ್ ದ ಲೈಫ್ ಅಂತ ನೋಡ್ತೀವಿ, ಅಂಡ್ ಆನ್ ದ ಅದರ್ ಹ್ಯಾಂಡ್ ಇಟ್ ಈಸ್ ಆಲ್ಸೋ ಬೂಸ್ಟ್ ಯುವರ್ ಮಾರ್ಕ್ಸ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಎಲ್ಲರೂ ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲಿ ಸ್ಕೋರ್ ಮಾಡ್ತಾರೆ, ಬಟ್ ಎಕನಾಮಿ ಪಾರ್ಟ್ ಅಲ್ಲಿ ಸ್ಕೋರ್ ಮಾಡಕ್ಕಾಗಲ್ಲ. ಯಾಕೆ ಸ್ಕೋರ್ ಆಗಲ್ಲ ಅಂದ್ರೆ, ಸ್ಕೋರ್ ಆಗೋದಲ್ಲ, ಕ್ವಶನೇ ಅರ್ಥ ಆಗಲ್ಲ ಎಷ್ಟು ಆಸ್ಪಿರೆಂಟ್ಸ್ ಗಳಿಗೆ. ದಿಸ್ ವಾಸ್ ಮೈ ಸೆವೆಂತ್ ಇಯರ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಫೀಲ್ಡ್ ಆಫ್ ಕಾಂಪಿಟೇಟಿವ್ ಜರ್ನಿ. ಸೊ ಅದಕ್ಕಾಗಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಹೋಗ್ತೇನೆ ನಾನು. ಬೆಂಗಳೂರಿಂದ ಹಿಡಿದು ಡೆಲ್ಲಿ ತನಕ ಕ್ಲಾಸ್ ಮಾಡ್ತಿರ್ತೇನೆ. ಈ ಎಲ್ಲಾ ಫೀಲ್ಡ್ ಅಲ್ಲಿ ನಾನು ನೋಡಿದ್ದೇನಂದ್ರೆ, ಎಲ್ಲ ಹುಡುಗರಿಗೆ ಎಲ್ಲಾ ನಾಲೆಜು ಗೊತ್ತು, ಬಟ್ ಎಕನಾಮಿ ಬಂದಾಗ ಕ್ವಶನ್ ಅರ್ಥ ಆಗೋದೇ ಕಷ್ಟ. ಯಾಕೆ ಈ ಸ್ಟ್ರಗ್ಲಿಂಗ್ ಫೇಸಸ್ ಅನ್ನ ನೋಡ್ತಾ ಇದೀವಿ ನಾವು ಸ್ಟೂಡೆಂಟ್ಸ್ ಹತ್ರ ಅಂದ್ರೆ, ಆಸ್ಪಿರೆಂಟ್ಸ್ ಹತ್ರ ಅಂದ್ರೆ, ದೇ ಡೋಂಟ್ ನೋ ದ ಕ್ಲಾರಿಟಿ, ದೇ ಡೋಂಟ್ ಹ್ಯಾವ್ ದ ಕಾನ್ಸೆಪ್ಚುಯಲ್ ಬೇಸ್ ಆಫ್ ದ ಎಕನಾಮಿ. ಬೇರೆ ಸಬ್ಜೆಕ್ಟ್ಸ್ ಅಲ್ಲಿ ನಿಮ್ಗೆ ಸಾವಿರಾರು ಬುಕ್ಗಳಿದಾವೆ, ಬುಕ್ ಓದಿದ್ರು ಅರ್ಥ ಆಗತ್ತೆ, ಬಟ್ ಎಕನಾಮಿಯಲ್ಲಿ ಓದಿದ್ರೆ ಅರ್ಥ ಆಗಲ್ಲ.
ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ. ಅಂಡ್ ಅರ್ಥ ಮಾಡಿಸೋರು ಬಹಳ ಕಡಿಮೆ ಇದೆ ಈ ಸಬ್ಜೆಕ್ಟ್ಸ್ ಅಲ್ಲಿ. ಅಂಡ್ ಯಾವುದು ಸ್ಟ್ಯಾಟಿಕ್ ಬುಕ್ಸ್ ಇಲ್ಲ ಇದ್ರಲ್ಲಿ. ದೇರ್ ಆರ್ ನೋ ಸ್ಟ್ಯಾಂಡರ್ಡೈಸ್ಡ್ ರಿಸೋರ್ಸಸ್ ಫಾರ್ ದ ಎಕನಾಮಿಕ್ಸ್. ಅಸಾಧ್ಯವಾದ ಮಾತದು. ಯಾಕಂದ್ರೆ ಎಕನಾಮಿ ಆಲ್ವೇಸ್ ಇಟ್ ಡಿಫರ್ಸ್ ಇನ್ ಇಟ್ ಆಲ್ವೇಸ್ ಫ್ಲಕ್ಚುಯೇಟ್ಸ್ ವಿತ್ ಇನ್ ಅ ಸೆಕೆಂಡ್ಸ್. ಬರೀ ಸೆಕೆಂಡ್ ಅಲ್ಲಿನೇ ಫ್ಲಕ್ಚುಯೇಟ್ ಆಗ್ತಿರುತ್ತೆ ಎಕನಾಮಿ. ಇನ್ನು ವರ್ಷ, ತಿಂಗಳು, ದಿನ ಅಲ್ಲ. ಒಂದೊಂದು ಸೆಕೆಂಡಿಗೂ ಆರ್ಥಿಕತೆ ಚೇಂಜ್ ಆಗ್ತಾ ಇರುತ್ತೆ. ನೀವು ಎಕ್ಸಾಮ್ ಬರೆಯಕ್ಕೆ ಹೋಗ್ತಿರ್ಬೇಕಾದ್ರೆ 1 ವಾರದ ಹಿಂದೆ ಏನಾಗಿರುತ್ತೆ, 1 ವರ್ಷದ ಹಿಂದೆ ನೀವೇನು ಓದಿರ್ತೀರೋ ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಸೊ ಅದಕ್ಕೋಸ್ಕರವಾಗಿನೇ ಮೋಸ್ಟ್ ಆಫ್ ದ ಆಸ್ಪಿರೆಂಟ್ಸ್ ಗಳಿಗೆ ಎಕನಾಮಿ ಈಸ್ ದ ಹರ್ಡಲ್ ಪಾರ್ಟ್. ಈ ಕಬ್ಬಿಣದ ಕಡಲೆ ಅನ್ಕೇಶ್ ಅಂತಿರ್ತಾರೆ ಗೊತ್ತಾ, ಹಂಗಾಗಿರುತ್ತೆ ಅದು. ಆದ್ರೆ ಅದು ಕಬ್ಬಿಣದ ಕಡಲೆ ಅಲ್ಲ, ಬರೀ ಕಡಲೆ ಅಷ್ಟೇ. ನಾವು ಕಬ್ಬಿಣ ಮಾಡ್ಕೊಂಡಿದ್ದೀವಿ. ಯಾಕದು ಕಬ್ಬಿಣದ ಕಡಲೆ ಅಂತ ಆಗತ್ತೆ ಅಂತಂದ್ರೆ ಆಸ್ಪಿರೆಂಟ್ಸ್ ಗಳಿಗೆ ಬುಕ್ಸ್ ಗಳಲ್ಲಿ ಅದಕ್ಕೆ ಕಾನ್ಸೆಪ್ಚುಯಲ್ ಕ್ಲಾರಿಟಿಯನ್ನು ಎಲ್ಲಿನೂ ಕೊಟ್ಟಿಲ್ಲ. ಬೇರೆ ಸಬ್ಜೆಕ್ಟ್ಸ್ ನೀವು ಓದಿದಾಗ ಅರ್ಥ ಆಗುತ್ತೆ, ಆದ್ರೆ ಎಕನಾಮಿ ಓದಿದ್ರೆ ಅರ್ಥ ಆಗಲ್ಲ. ಯಾಕಂದ್ರೆ ಅದಕ್ಕೆ ಅದರ ಹಿನ್ನೆಲೆ ಏನೋ, ಅದರ ನೈಜ ಅರ್ಥಗಳು ಬೇರೆ ಇದಾವೆ. ಆ ಅರ್ಥ ವಿವರಣೆಗಳನ್ನ ಬುಕ್ಸ್ ಅಲ್ಲಿ ಕೊಡೋದಿಲ್ಲ. ಹಾಗಾಗಿ ಆಥರ್ ಬುಕ್ಸ್ ಯಾವುದು ಸಹ ಸ್ಟ್ಯಾಂಡರ್ಡೈಸ್ಡ್ ಅಲ್ಲ. ಕ್ಲಾಸ್ ಅಲ್ಲಿ ನಾವು ಏನ್ ಹೇಳತ್ತೀವೋ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಅದು ಮತ್ತೆ ಈಗಿನ ಟ್ರೆಂಡಿಗೆ ಅನುಸಾರವಾಗಿ ಬರಬೇಕಲ್ಲ ಆಥರ್ ಬುಕ್ಸ್ಗಳು. ಆ ರೀತಿಯಲ್ಲಿ ಇದಾವೆ. ಆನ್ ದ ಬೇಸಿಸ್ ಆಫ್ ದ ಟ್ರೆಂಡ್ ದಟ್ ನಿಮ್ಗೆ ಅನ್ಸ್ಬೇಕಲ್ಲ, ಯು ನೀಡ್ ಟು ಹ್ಯಾವ್ ದಟ್ ಕಾನ್ಫಿಡೆನ್ಸ್. ಓಕೆ, ನಾನು ಈ ಸಬ್ಜೆಕ್ಟ್ಸ್ ಅನ್ನ ಇಂಥ ಆಥರ್ ಬುಕ್ ಅನ್ನು ಓದಿದ್ರೆ ನಾನು ಅಚೀವ್ ಮಾಡ್ತೀನಿ ಅನ್ನೋವಂತ ಮೈಂಡ್ ಸೆಟ್ ಯಾರ ಹತ್ರನ ಇದಾವ ಇವಾಗ. ಕ್ಯಾನ್ ವಿ ಸಿ ದಟ್ ಕೈಂಡ್ ಆಫ್ ಮೈಂಡ್ ಸೆಟ್ ದಟ್ ದ ಆಸ್ಪಿರೆಂಟ್ ವಿಲ್ ಹ್ಯಾವ್ ದ ಕಂಪ್ಲೀಟ್ ಫೇತ್ ಆನ್ ದ ಪರ್ಟಿಕ್ಯುಲರ್ ಬುಕ್? ಸಾಧ್ಯನೇ ಇಲ್ಲ. ಹಾಗೇನಾದ್ರು ಅನ್ಕೊಂಡು ಓದಿದ್ರೆ ಏನಾಗುತ್ತೆ, ಅದು ನಮ್ಮ ಜೀವನ ಕಳ್ಕೊಂಡಂಗೇನು. ಇಲ್ಲಿ ಕ್ವಶನ್ಸ್ ಗಳು ನಿಮಗೆ ಬರುವಂತದ್ದು ಹೇಗೆ, ನಾಟ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ದಿಸ್, ದ ಕಾಂಪಿಟೇಟಿವ್ ಜರ್ನಿ ಯಾವ ರೀತಿ ಇದೆ ಅಂದ್ರೆ ಇವಾಗ ಯು ನೀಡ್ ಟು ಸ್ಟಡಿ ದ ಸ್ಟ್ಯಾಟಿಕ್ ಪೋರ್ಷನ್ಸ್. ಸ್ಟ್ಯಾಟಿಕ್ಸ್ ಅನ್ನು ಓದ್ಬೇಕು. ಸ್ಟ್ಯಾಟಿಕ್ಸ್ ಅಂದ್ರೆ ಸ್ಥಿರಾತ್ಮಕವಾಗಿರುವಂತ ವಿಷಯ. ಬುಕ್ ಒಳಗಿರುವಂತ ವಿಷಯವನ್ನ ಸ್ಥಿರಾತ್ಮಕ ಅಂತ ಹೇಳ್ತೀವಿ ನಾವು. ಅಲ್ಲಿ ಏನು ಚೇಂಜ್ ಆಗಿರಲ್ಲ. ಅದು ಅದೇ ಕಾನ್ಸೆಪ್ಟ್ ಇರುತ್ತೆ, ಅದೇ ಟಾಪಿಕ್ ಇರುತ್ತೆ. 10 ವರ್ಷ ಓದಿದ್ರು, 100 ವರ್ಷದ ನಂತರ ಬಂದು ಇದನ್ನು ಓದಿದ್ರು ಕಾನ್ಸೆಪ್ಟ್ ರಿಮೇನ್ಸ್ ದ ಸೇಮ್. ಕಾನ್ಸೆಪ್ಟ್ ಯಾವತ್ತಾರು ಬದಲಾವಣೆ ಆಗತ್ತಾ? ಇಂಡಿಯನ್ ಎಕನಾಮಿ ಅನ್ನುವಂಥದ್ದು ಬದಲಾವಣೆ ಆಗಲ್ಲಲ್ಲ, ಡೇಟಾಸ್ಗಳ ಬದಲಾವಣೆ ಆಗುತ್ತೆ ಅಷ್ಟೇ. ಅದೇ GDP, ಅದೇ GNP, ಅದೇ ಪ್ರೀ ಇಂಡಿಪೆಂಡೆಂಟ್ ಎಕನಾಮಿ, ಪೋಸ್ಟ್ ಇಂಡಿಪೆಂಡೆಂಟ್ ಎಕನಾಮಿ, LPG, ಫಿಸಿಕಲ್ ಪಾಲಿಸಿ, ಮಾನಿಟರಿ ಪಾಲಿಸಿ ಸೇಮ್ ಇರುತ್ತಲ್ವಾ ಎಲ್ಲವೂ ಸಹ. ಓನ್ಲಿ ದ ಡೇಟಾಸ್, ಓನ್ಲಿ ದ ಸರ್ಟೆನ್ ಇನಿಷಿಯೇಟಿವ್ಸ್, ಪ್ರೋಗ್ರಾಮ್ಸ್ ವಿಲ್ ಕಮ್ ಔಟ್ ಅಷ್ಟೇ. ಅದಕ್ಕೆ ರಿಲೇಟೆಡ್ ಆಗಿ ಏನ್ ಮಾಡ್ತಾರೋ ನಿಮ್ಮ ಸ್ಟ್ಯಾಟಿಕ್ ಪೋರ್ಷನ್ ಗೆ ಕನೆಕ್ಟ್ ಮಾಡ್ತಾನೆ. ಸ್ಟ್ಯಾಟಿಕ್ ಪೋರ್ಷನ್ಸ್ ಆಲ್ವೇಸ್ ರಿಮೈನ್ಸ್ ದ ಸೇಮ್. ಇದು ಯಾವುದೇ ಸಂದರ್ಭದಲ್ಲಿನೂ ಬದಲಾವಣೆ ಆಗದೇ ಇಲ್ಲ, ಸಾಧ್ಯನೇ ಇಲ್ಲ. ಹಾಗಿದ್ದಾಗ ಸ್ಟ್ಯಾಟಿಕ್ ಪೋರ್ಷನ್ ಒಮ್ಮೆ ಕರೆಕ್ಟ್ ಆಗಿ ಓದಿದ್ರೆ ಆಲ್ಮೋಸ್ಟ್ ನಿಮ್ಮ ಎಕನಾಮಿ ಸಿಲೆಬಸ್ ಮುಗಿತು. ರಿಮೈನಿಂಗ್ ವಾಟ್ ಯು ನೀಡ್ ಟು ಡೂ ಇಸ್ ಜಸ್ಟ್ ಕನೆಕ್ಟ್ ಇಟ್ ಟು ದ ಡೈನಾಮಿಕ್ ಇವೆಂಟ್ಸ್. ಡೈನಾಮಿಕ್ ಇವೆಂಟ್ಸ್ ಅನ್ನ ಕನೆಕ್ಟ್ ಮಾಡ್ಕೊಂತ ಹೋಗ್ಬೇಕು ನೀವು. ದ ಸ್ಟ್ಯಾಟಿಕ್ ಪೋರ್ಷನ್ ಹ್ಯಾಸ್ ಟು ಬಿ ಕನೆಕ್ಟೆಡ್ ಟು ಯುವರ್ ಡೈನಾಮಿಕ್ ಇವೆಂಟ್ಸ್. ಸೊ ಡೈನಾಮಿಕ್ ಇವೆಂಟ್ಸ್ ಅಂದ್ರೆ ಯಾವುದಿಲ್ಲಿ ಬುಕ್ ಒಳಗೆ ಇರೋದೇ ಇಲ್ಲ. ಡೈನಾಮಿಕ್ ಇವೆಂಟ್ಸ್ ಗಳು ಯಾವುದು ಬುಕ್ ಒಳಗೆ ಇರಲ್ಲ ನಿಮಗೆ. The only source of the dynamic events was your newspapers, that is current affairs. ಕರೆಂಟ್ ಅಫೇರ್ಸ್ ನಿಮಗೆ ನೇರವಾಗಿ ಓದಿದ್ರೆ ಅರ್ಥ ಆಗಲ್ಲ. ಸುಮ್ಮನೆ ಏನೋ ಈ ಹುಚ್ಚರ ಸಂತೆ ಆಗ್ಬಿಟ್ಟಿದಾವ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನುವಂಥದ್ದು. ಯಾರೋ ಒಬ್ರು ಬಂದು ಇಂಥ ಮ್ಯಾಗಝಿನ್ ಓದ್ರಿ ಅಂದ ತಕ್ಷಣ ಓದಕ್ ಸ್ಟಾರ್ಟ್ ಮಾಡಿಬಿಡ್ತೀರಿ, ನ್ಯೂಸ್ ಪೇಪರ್ ಓದ್ರಿ ಅಂದ ತಕ್ಷಣ ಓದಕ್ ಸ್ಟಾರ್ಟ್ ಮಾಡಿಬಿಡ್ತೀರಿ. ರಿಯಲಿ ಅದು ಇಂಪಾರ್ಟೆಂಟ್ ಇದೆನಾ, ಅಷ್ಟು ನೆಸೆಸರಿ ಇದೆನಾ? ಅಂಡ್ ದ ಪ್ರಪೋರ್ಷನೇಟ್ ಆಫ್ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ನಿಮಗೆ ಕೇಳ್ತಿರೋದೆಷ್ಟು? ಎಕ್ಸಾಕ್ಟ್ಲಿ ಕರೆಂಟ್ ಅಫೇರ್ಸ್ ಮೇಲೆನೆ ಕ್ವಶನ್ಸ್ ಅನ್ನು ಎಕ್ಸ್ಕ್ಲೂಸಿವ್ ಕರೆಂಟ್ ಅಫೇರ್ಸ್ ಕೇಳ್ತಿರುವಂತದ್ದು ಎಷ್ಟಿದಾವೆ? ಅರೌಂಡ್ ಸಮ್ 10-15 ಕ್ವಶನ್ಸ್. ಬೈ ಮ್ಯಾಕ್ಸ್ 15 ಇಸ್ ಮ್ಯಾಕ್ಸಿಮಮ್ ಕ್ವಶನ್ಸ್. ಅದಕ್ಕೋಸ್ಕರ ಅಷ್ಟೆಲ್ಲ ಸ್ಟ್ರಗಲ್ ಆಗ್ಬೇಕಾ ನೀವು? ಬಟ್ ಆ ಕರೆಂಟ್ ಅಫೇರ್ಸ್ ನಾನು ಈಗಲೂ ಹೇಳತ್ತೆ, 2 ರೀತಿ ಹೇಳತ್ತೀನಿ. ಕರೆಂಟ್ ಅಫೇರ್ಸ್ ಅಲ್ಲಿ ಇಟ್ ಈಸ್ ಹ್ಯಾವಿಂಗ್ ದ 2 ವೇರಿಯಂಟ್ಸ್, 2 ಟೈಪ್ಸ್. ಒನ್ ಈಸ್ ಪ್ಯೂರ್ಲಿ ಎಕ್ಸ್ಕ್ಲೂಸಿವ್ ಕರೆಂಟ್ ಅಫೇರ್ಸ್ ಅಂತ ನೋಡ್ತೀವಿ, ಅಂಡ್ ವಿಚ್ ಇಸ್ ಸೆಕೆಂಡ್ ಒನ್ ಇಸ್ ಇನ್ಕ್ಲೂಸಿವ್ ಕರೆಂಟ್ ಅಫೇರ್ಸ್ ಅಂತ ಕರಿತೀವಿ. ಹೇಳೋದಾ ಬೇಡವಾ ಇದನ್ನ? ಡೈರೆಕ್ಟ್ ಆಗಿ ಸಬ್ಜೆಕ್ಟಿಗೆ ಹೋಗೋಣ? ಬೇಡ, ಇದೇ ಬೇಕು ನನಗೂ. ಯಾಕೆ ನೀವು ಮಿಸ್ ಆಗ್ತಾ ಇದ್ದಾರೆ ಕಾಂಪಿಟೇಟಿವ್ ಜರ್ನಿ? ಯಾಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಡಿಫಿಕಲ್ಟ್ ಆಗ್ತಿದೆ ಅಂದ್ರೆ ಬಿಕಾಸ್ ಆಫ್ ದೀಸ್ ಆಸ್ಪೆಕ್ಟ್ಸ್. ಯಾರು ಹೇಳೋದಿಲ್ಲ, ಯಾರು ಕೇಳೋದು ಇಲ್ಲ. ಈಗ ನಾನು ಹೇಳೋಕ್ಕಿಂತ ಮುಂಚೆ ನಿಮಗೂ ಗೊತ್ತಿರಲಿಲ್ಲ, ಇಫ್ ಐ ಆಮ್ ನಾಟ್ ರಾಂಗ್, ಹೌದಾ? ಆದ್ರೆ ನಿಮ್ ತಪ್ಪನ್ನು ನಾನು ಹೇಳ್ತಿಲ್ಲ. ನೀವು ಇಲ್ಲಿ ಬರೋದಕ್ಕಿಂತ ಮುಂಚೆ ಸಾವಿರಾರು ವಿಡಿಯೋಸ್ಗಳನ್ನ ನೋಡ್ಕೊಂಡ್ ಬಂದಿದ್ದೀರಿ, ಯೂಟ್ಯೂಬ್ಸ್ ಅಲ್ಲಿ ನೋಡಿರ್ತೀರಿ, ನೋಡ್ತಾನೆ ಇದ್ದೀರಿ. ಕರೆಂಟ್ ಅಫೇರ್ಸ್ ವಿಡಿಯೋಸ್ ನೋಡ್ತಾ ಇದ್ದೀರಿ, ಹೌದಾ ಅಲ್ವಾ? ಬಟ್ ಈ ಡೈಮೆನ್ಷನ್ಸ್ ಅನ್ನ ಯಾರು ಹೇಳಲ್ಲ.
ಯಾಕಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಮ್ಯಾಗ್ಝಿನ್ ಅಲ್ಲಿ ಏನಿರುತ್ತೆ ಅದನ್ನ ಹೇಳೋದು ಒಂದು ಕಡೆ ಆದ್ರೆ ಬಿಯಾಂಡ್ ದಟ್ ಮ್ಯಾಗ್ಝಿನ್ ಹಾಗಂಗಿದ್ರೆ ಮ್ಯಾಗ್ಝಿನ್ ಅಲ್ಲಿ ಬರುವಂತದ್ದು ಎಲ್ಲವೂ ಕ್ವಶನ್ ಆಗಿ ಬರ್ಬೇಕಾಗಿತ್ತಲ್ಲ, ಬರ್ತಿದಾವ? ಇಷ್ಟೆಲ್ಲ ಓದ್ತಿರಲ್ವ ನೀವು, ಆ ಬುಕ್ ಒಳಗೆ ಇರುವಂತ ಕ್ವಶನ್ಸ್ ಗಳೇ ಬರ್ಬೇಕಾಗಿತ್ತಲ್ಲ ಎಕ್ಸಾಮ್ಸಿಗೆ. ಆ ರೀತಿ ಆಗ್ತಾ ಇದಾವ ಕ್ವಶನ್ಸ್. ವಾಟ್ ಯು ಆರ್ ಸ್ಟಡಿಂಗ್ ಇನ್ ದ ಬುಕ್ಸ್ ಹ್ಯಾಸ್ ಟು ಬಿ ರಿಲೆವೆಂಟ್ ಟು ಯುವರ್ ಕಾಂಪಿಟೇಟಿವ್ ಎಕ್ಸಾಮ್. ಕಾಂಪಿಟೇಟಿವ್ ಕ್ವಶನ್ ಆಗಿ ಫ್ರೇಮ್ ಆಗ್ಬೇಕದು, ಬಟ್ ಆ ರೀತಿ ಆಗ್ತಾ ಇದಾವ? ಆರ್ ಯು ಸೀಯಿಂಗ್ ದ ಕ್ವಶನ್ಸ್ ವಿಚ್ ಆರ್ ಏನೋ ವಿಚ್ ಆರ್ ಸೇಮ್ ಆಸ್ ದಟ್ ಸ್ಟಾಟಿಕ್ ಬುಕ್ಸ್? ಅಥವಾ ಇತ್ತೀಚೆಗೆ ನೀವು ನೋಡಿರ್ಬೋದು ಯಾರನ್ನು ಕ್ಲೇಮ್ ಮಾಡ್ತಾ ಇದಾರೆ, ಓಕೆ ನನ್ನ ಬುಕ್ಕಿಂದ ಇಷ್ಟು ಕ್ವಶನ್ಸ್ ಬಂದಿದಾವೆ, ಯಾರನ್ನು ಕ್ಲೇಮ್ ಮಾಡಿದಾರ? ಅಂದ್ರೆ ಅರ್ಥ ಏನ್ ಇವಾಗ, ಎಲ್ಲವೂ ಸಹ ಇದಕ್ಕೆ ರಿಲೇಟೆಡ್ ಆಗಿನೇ ಇರುತ್ತೆ. ಇಷ್ಟೆಲ್ಲ ಟಾಪಿಕ್ಸ್ ಗಳನ್ನು ಓದಿದ್ರು ಕೊನೆಗೆ ಕ್ವಶನ್ಸ್ ಬರೋದು 100 ಕ್ವಶನ್ ಮಾತ್ರ, ಹೌದಾ ಅಲ್ವಾ? ಅದನ್ನ ನಾವು ಅಪ್ರೋಚ್ ಅನ್ನ ತಗೋಬೇಕು. ಆ ಅಪ್ರೋಚ್ ಬಹಳ ಇಂಪಾರ್ಟೆಂಟ್. ಆ 100 ಕ್ವಶನ್ಸ್ ಎಲ್ಲಿಂದ ಬರುತ್ತೆ, ಹೇಗ್ ಬರುತ್ತೆ, ಯಾವ ರೀತಿ ಬರುತ್ತೆ, ದಟ್ ಈಸ್ ಇಂಪಾರ್ಟೆಂಟ್ ಅಲ್ವಾ? ಅದೇ ಗೊತ್ತಿಲ್ಲ ಅಂದ್ರೆ ಉಳಿದಿದ್ದು ಎಷ್ಟೇ ಓದಿದ್ರು ಉಪಯೋಗ ಇಲ್ಲಲ್ಲ, ವೇಸ್ಟ್. ಅದಕ್ಕೆ ಓದ್ಬೇಕಂದ್ರೆ ಅದನ್ನ ಅಪ್ರೋಚ್ ಅನ್ನ ತಿಳ್ಕೊಬೇಕಂದ್ರೆ ದಿಸ್ ಕರೆಂಟ್ ಅಫೇರ್ಸ್ ಪಾರ್ಟ್ ಅಲ್ಲಿ ಎಕ್ಸ್ಕ್ಲೂಸಿವ್ ಇನ್ಕ್ಲೂಸಿವ್ ಆರ್ ವೆರಿ ಇಂಪಾರ್ಟೆಂಟ್. ನೇರವಾಗಿ ಕರೆಂಟ್ ಅಫೇರ್ಸ್ ಅನ್ನು ಓದ್ಲಿಕ್ಕೆ ಬರಲ್ಲ. ನೇರವಾಗಿ ಕರೆಂಟ್ ಅಫೇರ್ಸ್ ಓದುವಂತದ್ದು ಇಟ್ ಈಸ್ ಎಕ್ಸ್ಕ್ಲೂಸಿವ್. ಇಟ್ ವಾಸ್ ಓನ್ಲಿ ರಿಲೇಟೆಡ್ ಟು ದ ಪ್ರೆಸೆಂಟ್ ಇಶ್ಯೂಸ್ ಅಷ್ಟೇ. ಎಕ್ಸ್ಕ್ಲೂಸಿವ್ ಪಾರ್ಟ್ ಆಫ್ ಕರೆಂಟ್ ಅಫೇರ್ಸ್ ಆರ್ ನಥಿಂಗ್ ಬಟ್ ದೀಸ್ ಆರ್ ದ ಪ್ರೆಸೆಂಟ್ ಇಶ್ಯೂಸ್. ಪ್ರಸ್ತುತ ಸಂದರ್ಭದಲ್ಲಿ ಏನ್ ನಡೀತಾ ಇರುತ್ತೋ ಅದನ್ನ ಮ್ಯಾಗಝಿನ್ ಮುಖಾಂತರ, ನ್ಯೂಸ್ ಪೇಪರ್ ಮುಖಾಂತರ ನಿಮ್ಗೆ ಏನೋ ತಿಳಿಸ್ತಾ ಇದ್ದಾರೆ. ಬಟ್ ಅದು ಓದಿದ್ರೆ ಅರ್ಥ ಆಗತ್ತೆ ನಮ್ಗೆ. ಕ್ಯಾನ್ ವಿ ಅಂಡರ್ಸ್ಟ್ಯಾಂಡ್ ದ ಪ್ರೆಸೆಂಟ್ ಸಿನಾರಿಯೋ ಆಫ್ ದ ಕಂಟ್ರಿ irrespective of the subjects, political aspects, economical aspects, historical aspects, cultural aspects, environmental aspects or the technological aspects? ಇವೆಲ್ಲವೂ ರಿಲೇಟ್ ಆಗುವಂತದ್ದೇ ಅಲ್ವಾ ಕರೆಂಟ್ ಅಫೇರ್ಸ್ ಅಲ್ಲಿ ಬರುವಂತದ್ದು. ಮುಖ್ಯವಾಗಿ ಹೇಳುವಂತದ್ದು ಅವೇ 7 ಸಬ್ಜೆಕ್ಟ್ಸ್ ಅಲ್ವಾ ನಾವು? ಹಿಸ್ಟ್ರಿ, ಎಕನಾಮಿ, ಪಾಲಿಟಿ, ಜಿಯೋಗ್ರಫಿ, ಎನ್ವಿರಾನ್ಮೆಂಟ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಮೆಂಟಲ್ ಎಬಿಲಿಟಿ. ಇದಿಷ್ಟೇ ಅಲ್ವಾ ಕಾಂಪಿಟೇಟಿವ್ ಎಕ್ಸಾಮಿಗೆ ಬರುವಂತದ್ದು. ಇದನ್ನ ಬಿಟ್ಟರೆ ಬೇರೆ ಏನಾದ್ರು ಬರುತ್ತಾ? ಲ್ಯಾಂಗ್ವೇಜ್ ಪೇಪರ್, ಕಮ್ಯುನಿಕೇಶನ್ ಪೇಪರ್, ದಟ್ ಈಸ್ ಸೆಕೆಂಡ್ ಪೇಪರ್. ಬಟ್ ಎಲ್ಲದಕ್ಕೂ ಕಾಮನ್ ಆಗಿರುವಂತ ಪೇಪರ್ ಯಾವುದು? ಇದೇ ಸಬ್ಜೆಕ್ಟ್ಸ್ ಅಲ್ವಾ? ಫ್ರಮ್ PC ಇಂದ ಹಿಡಿದು IAS ವರೆಗೆ ಇರುವಂತದ್ದು ಇದೇ 7 ಸಬ್ಜೆಕ್ಟ್ಸ್. ಆದ್ರೂ ಸಹ ಯಾಕೆ ಸ್ಟ್ರಗಲ್ ಆಗ್ತಾ ಇದೀವಿ ನಾವು? ವೈ ವಿ ಆರ್ ಅನೇಬಲ್ ಟು ಗೆಟ್ ದ ಸಕ್ಸಸ್ ವಿತ್ ಇನ್ 6 months, ವಿತ್ ಇನ್ 1 year? ಈಸ್ ಇಟ್ ನೆಸೆಸರಿ ಟು ಟೇಕ್ 2 years, 3 years ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್? ಫಸ್ಟ್ ಆಫ್ ಆಲ್ ನೆಸೆಸರಿ ಇದೆನಾ ಅಷ್ಟು ವರ್ಷ? ಇದೇನಾ ಅನ್ಸತ್ತಾ ನಿಮ್ಗೆ? 2 ವರ್ಷ 3 ವರ್ಷ ಓದ್ಬೇಕು ನಾವು ಅಂತ ಅನಿಸ್ತಿದೆನಾ? ಅನಿಸ್ತಾ ಇದೆ ಅಂತಂದ್ರೆ ನಿಮಗೆ ಇನ್ನೂ ರಿಯಾಲಿಟಿ ಅರ್ಥ ಆಗಿಲ್ಲ ಅಂತ ಅರ್ಥ. ನೀವು ಜಸ್ಟ್ ಬೇರೆ ಯಾರೋ ಒಬ್ರು ಹೇಳಿರೋದನ್ನ ಅಪ್ಲೈ ಮಾಡ್ಕೊಂಡ್ಬಿಟ್ಟಿರಿ ನಿಮ್ ಜೀವನದಲ್ಲಿ. ನಿಜವಾಗ್ಲೂ ಕಾಂಪಿಟೇಟಿವ್ ಎಕ್ಸಾಮ್ 7 ಸಬ್ಜೆಕ್ಟ್ ಓದಿ ಪ್ರಿಪೇರ್ ಆಗಿ ಪ್ಲಸ್ ದ ಕಮ್ಯುನಿಕೇಶನ್ ಪೇಪರ್ ಅಂದ್ರೆ ಇಂಗ್ಲಿಷ್, ಕನ್ನಡ, ಇನ್ನೊಂದು ಕಂಪ್ಯೂಟರ್, 10 ಸಬ್ಜೆಕ್ಟ್ ಟೋಟಲ್. ಈ 10 ಸಬ್ಜೆಕ್ಟ್ ಓದ್ಲಿಕ್ಕೆ ನಿಮ್ಗೆ 2-3 ವರ್ಷ ಬೇಕಾ? ಅಂಡ್ ನಿಮ್ಮ ಡಿಗ್ರಿಯಲ್ಲಿ ನೀವು 4 ತಿಂಗಳಿಗೆ 8 ಸಬ್ಜೆಕ್ಟ್ ಓದಿ ಪಾಸ್ ಆಗಿರೋ ವಿತ್ ದ ಮಾರ್ಕ್ಸ್ ಆಫ್ ಅರೌಂಡ್ 80%, 90%, 100%. ಇಲ್ಲಿ ಬೇಕಾಗಿದ್ದ ಸ್ಕೋರ್ ಏನ್ ನಮಗೆ? ಹಾರ್ಡ್ಲಿ 50%. 100ಕ್ಕೆ 65, 70, 60%, 70%, ಡಿಪೆಂಡ್ಸ್ ಆನ್ ದ ಕಟ್ ಆಫ್. ಮತ್ತೆ ಹೌದಾ ಅಲ್ವಾ? 100ಕ್ಕೆ 80 ತೆಗೆದಿರೋರು ನೀವು 4 ತಿಂಗಳ ಹೆಂಗ್ ಓದಿರೋ ಅನ್ನೋದು ನನ್ಗೂ ಗೊತ್ತು, ನಿಮ್ಗೂ ಗೊತ್ತು. ಎಕ್ಸಾಮ್ ಹಿಂದಿನ ದಿನ ಓದ್ತೀರಿ, ಬರೀತೀರಿ, ಪಾಸ್ ಆಗ್ತೀರಾ, ಹೌದಾ? ವಿತ್ ದ ಗೋಲ್ಡ್ ಮೆಡಲ್ಸ್. ಒಂದು ದಿನದಲ್ಲಿ ಓದಿ ಅಲ್ಲಿ ಮಾಡ್ತಿರುವಂತವ್ರು ನೀವುಗಳು ಇಲ್ಲಿ 1 ವರ್ಷ ಓದಿದ್ರೆ ಆಗಲ್ವಾ? ಇದು 6 ತಿಂಗಳು ಓದಿದ್ರೆ ಆಗಲ್ವಾ? ನಿಮ್ ಮನಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ಓಕೆ ನಾನು ಜಾಸ್ತಿ ಓದ್ಬೇಕು, ಹಗಲು ರಾತ್ರಿ ಓದ್ಬೇಕು, ನಿದ್ದೆಗೆಟ್ಟು ಓದ್ಬೇಕು, ಊಟ ಬಿಟ್ಟು ಓದ್ಬೇಕು. ಅವೆಲ್ಲ ಹಂಗೇನಾರು ಓದಿದ್ರೆ ಶವಾಗಿ ಹೋಗ್ಬೇಕಾಗತ್ತೆ. ಅಷ್ಟೆಲ್ಲ ಓದೋ ಅವಶ್ಯಕತೆ ಇಲ್ಲ. ಹ್ಯಾವ್ ದ ಅಪ್ರೋಚಸ್. ಕ್ಲಿಯರ್ ಕಟ್ ಅಪ್ರೋಚಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಕಾಂಪಿಟೇಟಿವ್ ಜರ್ನಿ. ನೋ ನೀಡ್ ಟು ವರಿ ಅಬೌಟ್ ದ ಸೀನಿಯರ್ಸ್. ನೋ ನೀಡ್ ಟು ವರಿ ಅಬೌಟ್ ದ ಆಸ್ಪಿರೆಂಟ್ಸ್. ನಂಬರ್ ಆಫ್ ಆಸ್ಪಿರೆಂಟ್ಸ್ ಇಂಪಾರ್ಟೆಂಟ್ ಆಗಲ್ಲ ನಮ್ಗೆ. ನಿಜವಾಗ್ಲೂ ಕಾಂಪಿಟೇಷನ್ ಇದೆ ಅಂತ ನಮಗೆ ಅನಿಸ್ತಿದಾವ ನಿಮಗೆ? ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕಾಂಪಿಟೇಷನ್ ಇದೆ ಅಂತ ಅನಿಸ್ತಿದೆನಾ? ಇಲ್ವಾ? ಇದೆ ಅಂದ್ರೆ ಇನ್ನೂ ರಿಯಾಲಿಟಿಯಲ್ಲಿ ಇಲ್ಲ ನೀವು ಅಂತ ಅರ್ಥ. ನೀವೇನೇನ್ ಅನ್ಕೊಂಡಿದಿರಲ್ಲ ಅವೆಲ್ಲವೂ ಸುಳ್ಳು. ಅವೆಲ್ಲವೂ ಅಪನಂಬಿಕೆಗಳಷ್ಟೇ. ಮಿತ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ನಾವು. ಎಲ್ಲವೂ ಅಪನಂಬಿಕೆಗಳು. ನಿಜವಾದ ಕಾಂಪಿಟೇಷನ್ ಇತ್ತು ಅಂತಂದ್ರೆ ಕಟ್ ಆಫ್ 99, 98, 90ಕ್ಕೆ ನಿಲ್ಲಬೇಕು. ಕಾಂಪಿಟೇಷನ್ ಅಂದ್ರೆ ಅರ್ಥ ಇದೆ ಅಲ್ವಾ?
90% ಮಾಡಿದ್ರು ಸೀಟ್ ಸಿಗದೆ ಇರೋದು ಕಾಂಪಿಟೇಷನ್. ಇಲ್ಲಿ ನೀವು 60% ತಗೊಳ್ದೆ 65% ತಗೊಂಡಿರೋನು ಆಫೀಸರ್ ಆಗ್ತಾ ಇದ್ದಾನೆ. KS ಗೆ ರಿಸಲ್ಟ್ ಏನು? 50% ತಗೊಂಡ್ರೆ ಸಾಕು, ಹಿ ವಿಲ್ ಬಿ ದ KS ಆಫೀಸರ್. IAS ಗೆ ರಿಸಲ್ಟ್ ಏನು? 50% ತಗೊಂಡು 50 ಅಲ್ಲ 45% ತಗೊಂಡ್ರೆ ಹಿ ವಿಲ್ ಬಿಕಮ್ ದ ಆಫೀಸರ್. ಕಾಂಪಿಟೇಷನ್ ಇದೆ ಅಂತಾರೆ ಇದನ್ನ. 45% ತಗೊಂಡ್ರು ಸಹ ಯು ವಿಲ್ ಗೆಟ್ ದ ಜಾಬ್ ಅಂದಾಗ ಅದು ಕಾಂಪಿಟೇಷನ್ ಇದೆ ಅಂತ ಅರ್ಥನ ಅದಕ್ಕೆ? ಇಲ್ಲ ಅಂತಾನೆ ಅರ್ಥ ಅಲ್ವಾ? ಅದಕ್ಕೆ ಎಲ್ಲ ಇದೊಂದು ಮಾಪ್ ಕ್ರಿಯೇಟ್ ಮಾಡಿದಾರೆ ನಿಮ್ಗೆ. ಟಫ್ ಇದೆ, ಇದು ಟಫ್ ಇದೆ, ಟಫ್ ಇದೆ, ಹಂಗೆ ಹೇಳ್ಕೊಂಡು ಹೋಗಿರೋದ್ರಿಂದ ನೀವು ಟಫ್ ಆಗಿಬಿಟ್ಟಿರಿ. ಕರೆಕ್ಟಾ ಇಲ್ವಾ? ಇಟ್ಸ್ ಆಲ್ ಇನ್ ಅವರ್ ಮೈಂಡ್ ಸೆಟ್. ಹೌ ವಿ ಆರ್ ಅಪ್ರೋಚಿಂಗ್ ಟು ದ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಯಾವಾಗ್ಲೂ ಬಹಳ ಸಂದರ್ಭದಲ್ಲಿನೂ ಹೇಳ್ತಿರ್ತೇನೆ, ಈ ಮೋಡಗಳನ್ನ ನೀವು ಯಾವುದೇ ನಿರ್ದಿಷ್ಟವಾದ ಯಾವುದೇ ಒಂದು ಶೇಪ್ ಅನ್ನು ಹೊಂದಿರಲ್ಲ, ಹೌದಾ? ಮೋಡಗಳು, ದ ಕ್ಲೌಡ್ಸ್ ಅಂತ ಏನ್ ನೋಡ್ತೀವಲ್ಲ ನಾವು, ಇಟ್ ಡಸಂಟ್ ಹ್ಯಾವ್ ಎನಿ ಸ್ಟ್ರಕ್ಚರ್. ಇರುತ್ತೆ ಏನಾದ್ರು ಸ್ಟ್ರಕ್ಚರ್, ಶೇಪ್? ಇಟ್ ಡಸಂಟ್ ಹ್ಯಾವ್ ಎನಿ ಶೇಪ್, ಹೌದಾ? ಇಟ್ ಈಸ್ ಜಸ್ಟ್ ಅ ಪ್ಲೇನ್, ವೈಟ್ ಪ್ಲೇನ್ ಕಲರ್. ಬಟ್ ಹೌ ಯು ಇಮ್ಯಾಜಿನ್ ದಟ್ ಕ್ಲೌಡ್ಸ್, ದಟ್ ಈಸ್ ಹೌ ಇಟ್ ವಿಲ್ ರಿಫ್ಲೆಕ್ಟ್. ಹೌದಾ ಅಲ್ವಾ? ನೀವು ಯಾವ ರೀತಿ ಅದನ್ನ ಸ್ಮರಿಸ್ತಿರೋ ಅದೇ ರೀತಿ ಆ ಶೇಪ್ ಅನ್ನು ಕಾಣ್ತಿರುತ್ತೆ ಮೋಡಗಳು. ನೋಡಿದಿರಾ ಇಲ್ವಾ? ಇತ್ತೀಚಿನ 21st ಜನರೇಷನ್ ಕಿಡ್ಸ್ ಎಲ್ಲ ನೀವು ಮೋಡಗಳನ್ನು ಮೇಲೆ ತಲೆ ಎತ್ತಿ ನೋಡೋರು ಬಹಳ ಕಡಿಮೆ. ಯಾವಾಗಲೂ ಕೆಳಗೆ ಹಾಕೊಂಡೇ ನೋಡ್ತಿರ್ತಿರಲ್ಲ. ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಮೊಬೈಲ್ ಫೋನ್ಸ್. ಕ್ಲೌಡ್ಸ್ ಅನ್ನು ನೀವು ಮತ್ತೆ ಮೊಬೈಲ್ ಅಲ್ಲೇ ನೋಡೋರು, ಮೇಲೆ ಎತ್ತಿ ನೋಡೋದೇ ಇಲ್ಲ. ಒಂದ್ಸಲಿ ನೋಡಿ ಮೋಡಗಳನ್ನ. It doesn't have any structure, it doesn't have any particular shape, but again it will be seen how we imagine. ಯಾವ ರೀತಿ ನಾವು ಇಮ್ಯಾಜಿನ್ ಮಾಡ್ತೀವಿ ಆ ರೀತಿ ಕಾಣುತ್ತೆ. ಅದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮು ಸಹ, ಹೌ ವಿ ಆರ್ ಅಪ್ರೋಚಿಂಗ್ ಅಂಡ್ ಹೌ ವಿ ಆರ್ ಸೀಯಿಂಗ್ ದಟ್ ಆಸ್ ಎ ಕಾಂಪಿಟೇಟಿವ್ ಎಕ್ಸಾಮ್, ಅದು ಆ ರೀತಿ ಕಾಣುತ್ತೆ ನಮ್ಗೆ. ಬಟ್ ವಿ ನೀಡ್ ಟು ಇಮ್ಯಾಜಿನ್ ದಟ್, ಹೌದಾ? ಇಮ್ಯಾಜಿನ್ ಮಾಡ್ಲಾರ್ದೆ ಬಂದ್ರೆ, ಆದ್ರೆ ನಿಮ್ ಇಮ್ಯಾಜಿನೇಷನ್ ಏನಿದೆ? ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಟಫ್ 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 ಎಲ್ಲರೂ ಹೇಳ್ಕೊಂಡ್ ಬಂದಿದ್ದಾರೆ, ನೀವು ಹೇಳ್ಕೊಂಡು ಅದೇ ಫೀಲ್ಡ್ ಅಲ್ಲಿ ಬಂದಿದ್ದೀರಿ ಇವಾಗ. ಅಂಡ್ ಬಂದ್ ಸ್ಟಾರ್ಟ್ ಮಾಡಿದಾಗ ಟಫ್ ಅನ್ನುವಂತ ಮೈಂಡ್ ಸೆಟ್ ಅಲ್ಲಿ ಹೋಗಿರ್ತೀರಲ್ಲ ನೀವು, ಓದಿದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ? ಇವಾಗ ಟಫ್ ಅಂತಾನೆ ಅನ್ಸುತ್ತೆ. ಅದೇ ಈಸಿ 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 ಅನ್ಕೊಂಡು ಹೋಗ್ರಿ, ಈಸಿ ಆಗುತ್ತೆ. ದ ಓನ್ಲಿ ಡಿಫರೆನ್ಸ್ ಬಿಟ್ವೀನ್ ದ ಸಕ್ಸಸ್ಫುಲ್ ಅಂಡ್ ದ ಫೇಲ್ಯೂರ್ ಆಸ್ಪಿರೆಂಟ್ ಈಸ್ ಓನ್ಲಿ ಒನ್ ಥಿಂಗ್, ದಟ್ ಈಸ್ ಹೌ ವಿ ಇಮ್ಯಾಜಿನ್ ದ ಸಬ್ಜೆಕ್ಟ್, ಹೌ ವಿ ಇಮ್ಯಾಜಿನ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಅಷ್ಟೇ ಬೇಕಾಗಿರೋದು. ನೀವು ಇಮ್ಯಾಜಿನೇಷನ್ ಅನ್ನು ಮಾಡ್ಕೊಡ್ರಿ, ಓಕೆ ನಾನು ಸಕ್ಸಸ್ ಆಗ್ತೀನಿ, ಈಸಿ ಇದೆ, ಅರ್ಥ ಆಗತ್ತೆ ಅನ್ಕೊಳ್ಳುವಂತ ಪಾಸಿಟಿವ್ ಆಟಿಟ್ಯೂಡ್ ಇರ್ಬೇಕು ನಮ್ಗೆ. ದೆನ್ ದ ಕಾಂಪಿಟೇಟಿವ್ ಎಕ್ಸಾಮ್ ವಿಲ್ ಬಿಕಮ್ ವೆರಿ ಈಸಿ. ಅದರ್ವೈಸ್ ಇಟ್ ವಿಲ್ ಬಿ ದ ಒನ್ ಆಫ್ ದ ಬಿಗ್ಗೆಸ್ಟ್ ಹರ್ಡಲ್ ಇನ್ ಯುವರ್ ಕೆರಿಯರ್. ನಿಮ್ಮ ಲೈಫಲ್ಲಿ ಅತಿ ದೊಡ್ಡ ಮಿಸ್ಟೇಕ್ಸ್ ಆಗುತ್ತೆ ಅದು, ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗಿದ್ದೆ. ಹಾಗಾಗ್ಬಾರ್ದು ಅಂದ್ರೆ, ಯಾಕೆ ನಾನು ಮಿಸ್ಟೇಕ್ ಆಗುತ್ತೆ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ, ಆಸ್ಪಿರೆಂಟ್ಸ್ ಗಳನ್ನ ನೋಡ್ತಿರ್ತೇನೆ ನಾನು 7 ವರ್ಷದಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. 2 3 ವರ್ಷ, 4 5 ವರ್ಷ, ಕೊನೆಗೆ ಯಾವ್ದು ಆಗ್ಲಾದೆ ಹುಚ್ಚಾಸ್ಪತ್ರೆಗೆ ಸೇರಿರ್ತಾನ. ಹಂಗಾಗ್ಬಾರ್ದು ಅಂತಂದ್ರೆ, ಅದೇ ಯಾಕೆ ಹೇಳಿದೆ ನಾನಂತಂದ್ರೆ, ನನ್ನ ತಂಗಿ ನರ್ಸಿಂಗ್ ಮಾಡಿದಾಳೆ, BSc ನರ್ಸಿಂಗ್. ಅವ್ರಿಗೊಂದು ಇಂಟರ್ನ್ಶಿಪ್ ಅಂತ ಇರುತ್ತೆ, ಯಾವ್ದೋ ಹಾಸ್ಪಿಟ್ಲಿಗೆ ಹೋಗಿ ವರ್ಕ್ ಮಾಡ್ಬೇಕು ಅವ್ರಂತೆ. ಅಲ್ಲಿ ಯಾವ್ದೋ ಒಂದು ಬೆಡ್ ಪೇಷಂಟ್ ಯಾವ್ದೋ ಒಂದು ಇದಕ್ಕೆ ಹೋಗಿದ್ಲ ಹಾಸ್ಪಿಟ್ಲಿಗೆ, ನರ್ಸ್ ಆಗಿ. ಆ ಹಾಸ್ಪಿಟ್ಲ್ ಅಲ್ಲಿ ಒಂದ್ 7-8 ಜನ ಆಕಿನ ಕೈ ಹಿಡಿದು ಬಿಟ್ರಂತೆ. ಕೈ ಹಿಡಿದು ಮಿಸ್ಬಿಹೇವ್ ಮಾಡಿಲ್ಲ, ಕೇಳಿದ್ ಒಂದೇ ಒಂದು, UPSC ಹೆಂಗ್ ಓದ್ಬೇಕು ಅನ್ನೋದನ್ನ ಹೇಳಿಕೊಡ್ತೀನಿ ಕೂಡು ಅಂತ ಕೇಶ್ ಅಂದ್ರಂತೆ. ಐ ವಾಸ್ ಶಾಕ್. ಅಂದ್ರೆ ಜಾಸ್ತಿ ಓದ್ಕೊಂಡಾಗ ಏನಾಗುತ್ತೆ, ಹುಚ್ಚರಾಗ್ತೀವಿ ನಾವು. ಜಾಸ್ತಿ ಓದೋದ್ ಅವಶ್ಯಕತೆ ಇಲ್ಲ. ಓದಿ 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 ಕೊನೆಗೆ ಯಾವ್ದು ಆಗದೆ ಇದ್ದಾಗ ದೇ ಬಿಕೇಮ್ ಕಂಪ್ಲೀಟ್ಲಿ ಮೆಂಟಲ್. ಅದಕ್ಕೆ ಒಂದು ಬೆಂಗಳೂರಲ್ಲಿದೆ ಹುಚ್ಚಾಸ್ಪತ್ರೆ, ಇನ್ನೊಂದು ಧಾರವಾಡದಲ್ಲಿದೆ, ಈ ಗುಲ್ಬರ್ಗಾದಲ್ಲಿ ಆಗ್ತಾ ಇದೆ ಇತ್ತೀಚೆಗೆ. ಹೌದಾ ಅಲ್ವಾ? ಗೌರ್ಮೆಂಟ್ ಹೇಳಿದೆ ನೋಡ್ರಿ, ಇವಾಗ ಹುಚ್ಚಾಸ್ಪತ್ರೆ ಗುಲ್ಬರ್ಗಾದಲ್ಲಿ ಸ್ಟಾರ್ಟ್ ಮಾಡ್ತಾ ಇದೆ ಅಂತ. ಕಾರಣ ಏನಂದ್ರೆ ಅಲ್ಲಿನೂ ಸ್ಟ್ರೆಂತ್ ಜಾಸ್ತಿ ಆಗಿದೆ ಓದೋರ್ ಸಂಖ್ಯೆ. ಅದಕ್ಕೆ ಜಾಸ್ತಿ ಓದುವಂಥದ್ದಲ್ಲ, ಇಟ್ ಆಲ್ವೇಸ್ ನೀಡ್ಸ್ ಪ್ರೊಫಿಷಿಯನ್ಸಿ, ಎಫಿಷಿಯನ್ಸಿ, ಎಫೆಕ್ಟಿವ್ನೆಸ್ ಇನ್ ಯುವರ್ ಸ್ಟಡೀಸ್. ಅಂಡ್ ಇವೆಲ್ಲವೂ ಬೇಕಂದ್ರೆ ಫಸ್ಟ್ ಯು ನೀಡ್ ಟು ಹ್ಯಾವ್ ದಟ್ ಪ್ರೆಸೆನ್ಸ್ ಆಫ್ ಮೈಂಡ್. ಆ ಪ್ರೆಸೆನ್ಸ್ ಆಫ್ ಮೈಂಡ್ ಏನು? ದ ಅಪ್ರೋಚಸ್. ಏನ್ ಕೇಳ್ತಾ ಇದ್ದಾನೆ, ಹೆಂಗ್ ಕೇಳ್ತಿದ್ದಾನೆ, ಯಾವ ರೀತಿ ಕೇಳ್ತಿದ್ದಾನೆ, ಮುಗಿತಲ್ವಾ? ಹೌದಾ ಅಲ್ವಾ? ಎಲ್ಲವನ್ನು ಓದೋದು ನೆಸೆಸರಿ ಇಲ್ಲ. ಏನ್ ಓದ್ತಾ ಇದ್ದೀರಿ ಅದನ್ನ ಶ್ರದ್ಧೆ ಕೊಟ್ಟು ಓದ್ಬೇಕಷ್ಟೇ. ದ ಕಾಂಪಿಟೇಟಿವ್ ಎಕ್ಸಾಮ್ ವಿಲ್ ನಾಟ್ ಗೆಟ್ ಸಕ್ಸಸ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಅರೌಂಡ್ 12 hours 15 hours ಅಂತಲ್ಲ. Even though you can prepare for around 5 to 6 hours in a day, still you can get the result.
But within that 5 to 6 hours, what exactly you are preparing, or how exactly you are preparing, or what was the approaches you are inculcating in the preparation are very important. Other than that, which is of no use. ಸುಮ್ಮನೆ ಲೈಬ್ರರಿಲಿ ಕುಂತು ಬೆಳಗ್ಗೆಯಿಂದ ರಾತ್ರಿ ತನಕ ಓದಿದ್ರೆ ಆಗ್ತೀನಿ ಅನ್ನಂಗಿದ್ರೆ ಲೈಬ್ರರಿಲಿ ಇರೋರೆಲ್ಲರೂ ಸಕ್ಸಸ್ ಆಗಬೇಕಾಗಿತ್ತು. ನಿರುದ್ಯೋಗದ ಸಮಸ್ಯೆ ಒಬ್ರು ಇರಬಾರ್ದಾಗಿತ್ತು ಬೆಂಗಳೂರಲ್ಲಿ. ಯಾಕೆ ಯಾವಾಗ ನೋಡಿದ್ರು ಲೈಬ್ರರಿಯಲ್ಲೇ ಕುಂತಿರ್ತಾರೋ, ಯಾವಾಗ ನೋಡಿದ್ರು ಓದ್ತಿರ್ತಾರೆ. ಬಟ್ ಯಾಕೆ ಆಗ್ತಾ ಇಲ್ಲ? ವೈ ಇಟ್ ವಾಸ್ ನಾಟ್ ಗೆಟಿಂಗ್ ದ ರಿಸಲ್ಟ್ ಅಂದ್ರೆ ದೇ ಡೋಂಟ್ ಈವನ್ ಹ್ಯಾವ್ ದ ಕಾನ್ಸೆಪ್ಚುಯಲ್ ಬೇಸ್, ಅಂಡ್ ಈವನ್ ದ ಮೋರ್ ಇಂಪಾರ್ಟೆಂಟ್ಲಿ ಮೋರ್ ಓವರ್ ದೇ ಡೋಂಟ್ ಈವನ್ ಹ್ಯಾವ್ ದ ಕ್ಲಾರಿಟಿ ಅಬೌಟ್ ದ ಅಪ್ರೋಚಸ್ ಆಫ್ ದ ಸಿಲೆಬಸ್, ಆರ್ ವಾಟ್ ಎಕ್ಸಾಕ್ಟ್ಲಿ ದೇ ನೀಡ್ ಟು ಇನ್ಕಲ್ಕೇಟ್ ಇನ್ ದ ಕಾಂಪಿಟೇಟಿವ್ ಜರ್ನಿ ಅನ್ನುವಂಥದ್ದೇ ಗೊತ್ತಿಲ್ಲ. ಸೊ ದಟ್ ವಾಸ್ ದ ಮೇಜರ್ ಡ್ರಾಬ್ಯಾಕ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಅಂಡ್ ಮೋರ್ ಓವರ್ ಇನ್ನು ಕೆಲವೊಂದಿಷ್ಟು ಜನ ಬುದ್ಧಿವಂತ ಆಸ್ಪಿರೆಂಟ್ಸ್ ಅಂತ ನೋಡ್ತೀವಿ, ಅತಿ ಬುದ್ಧಿವಂತರಲ್ಲಿ ಅತಿ ಬುದ್ಧಿವಂತರವರು ಇದನ್ನ ಸಪರೇಟ್ ಆಗಿ ಓದ್ತಾರೆ, ಇದನ್ನ ಸಪರೇಟ್ ಆಗಿ ಓದ್ತಾರೆ, ಕರೆಂಟ್ ಅಫೇರ್ಸ್ ಅನ್ನ ಸಪರೇಟ್ ಆಗಿ ಓದ್ತಾರೆ, ಬುಕ್ಸ್ ಗಳನ್ನ ಸಪರೇಟ್ ಆಗಿ ಓದ್ತಾರೆ, ಸ್ಟಾಟಿಕ್ ಪೋರ್ಷನ್ ಅನ್ನು ಸಪರೇಟ್ ಆಗಿ ಓದ್ತಾರೆ. ಅದಕ್ಕೆ ನಾನು ಹೇಳಿದ್ನಲ್ವಾ, ಎಕ್ಸ್ಕ್ಲೂಸಿವ್ ಅಂತಂದಾಗ ಎಕ್ಸ್ಕ್ಲೂಸಿವ್ಲಿ ರಿಲೇಟೆಡ್ ಟು ದ ಪ್ರೆಸೆಂಟ್ ಕನ್ಸರ್ನ್ಸ್, ಪ್ರೆಸೆಂಟ್ ಇಶ್ಯೂಸ್ ಆಫ್ ದ ಸೊಸೈಟಿ, ಸಮಾಜದಲ್ಲಿರುವಂತಹ ಪ್ರಸ್ತುತ ಸಂದರ್ಭಗಳ ಘಟನೆಗಳು ಅಂತ ಹೇಳ್ತೀವಿ ನಾವು. ಅದು ನಮ್ಗೆ ಅರ್ಥ ಆಗಲ್ಲ ನೇರವಾಗಿ. ಇದು ಅರ್ಥ ಆಗ್ಬೇಕು ಅಂದ್ರೆ ವಿ ನೀಡ್ ಟು ಬಿ ಇನ್ಕ್ಲೂಸಿವ್, ಅಂತರ್ಗತವಾಗಿರ್ಬೇಕಂತ ಹೇಳ್ತೀವಿ ನಾವು, ವಿಚ್ ಈಸ್ ನಥಿಂಗ್ ಬಟ್ ವಿ ನೀಡ್ ಟು ಕನೆಕ್ಟ್. ಫಸ್ಟ್ ವಿ ನೀಡ್ ಟು ಸ್ಟಡಿ ದ ಸ್ಟ್ಯಾಟಿಕ್ ಪೋರ್ಷನ್ಸ್, ಸೊ ಕಾಲ್ಡ್ ದ ಸ್ಟ್ಯಾಟಿಕ್ ಪೋರ್ಷನ್ಸ್ ಅಂತ ಏನ್ ನೋಡ್ತೀವಲ್ಲ ಅದು ಕ್ಲಿಯರ್ ಕಟ್ ಆಗಿ ನಮ್ಗೆ ಗೊತ್ತಿರ್ಬೇಕು. ಅಂದ್ರೆ ಈಗ ನಾನು ಹೇಳಿದ್ನಲ್ಲ ಸಬ್ಜೆಕ್ಟ್ಸ್ಗಳು, ಹಿಸ್ಟ್ರಿ, ಎಕನಾಮಿ, ಪಾಲಿಟಿ, ಜೋಗ್ರಫಿ, ಸೈನ್ಸ್ ಅಂಡ್ ಟೆಕ್, ಎನ್ವಿರಾನ್ಮೆಂಟ್, ಈ 6 ಸಬ್ಜೆಕ್ಟ್ಸ್ಗಳು ಕರೆಕ್ಟ್ ಆಗಿ ಗೊತ್ತಿತ್ತಂದ್ರೆ ಇನ್ಕ್ಲೂಡಿಂಗ್ ದ ಜನರಲ್ ಸೈನ್ಸ್, ಇವುಗಳು ಕರೆಕ್ಟ್ ಆಗಿ ಗೊತ್ತಿದ್ದಾಗ ಏನಾಗುತ್ತೆ, ಇದಕ್ಕೆ ರಿಲೇಟೆಡ್ ಆಗಿ ನೀವು ಇದನ್ನು ಓದ್ಬೋದು. ಅವಾಗ ನಿಮ್ಗೆ ಇದು ಪ್ರೆಸೆಂಟ್ ಇಶ್ಯೂಸ್ಗಳು ಅರ್ಥ ಆಗುತ್ತೆ. ಅಂಡ್ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ ನಿಮ್ಗೆ, ಇದರಲ್ಲಿ 2 ಸ್ಟೇಟ್ಮೆಂಟ್ ಹಾಕ್ತಾನೆ, ಇದರಲ್ಲಿ 2 ಸ್ಟೇಟ್ಮೆಂಟ್ ಹಾಕ್ತಾನೆ, ಯಾವ್ದು ಕರೆಕ್ಟ್ ಅಂತ ಕೇಳ್ತಾನೆ. ಮೊದ್ಲಿದ್ದು ಒಂದೇ ಒಂದು, ಏನು ABCD ವಾಸ್ ದ ಆಪ್ಷನ್ ಅಷ್ಟೇ. 4ರಲ್ಲಿ ಒಂದನ್ನು ಗುರುತಿಸ್ಬೇಕು ನೀವು, ಯಾವ್ದು ಕರೆಕ್ಟ್ ಇರುತ್ತೆ ಯಾವ್ದು ರಾಂಗ್ ಇರುತ್ತೆ, ಮುಗಿತಲ್ಲಿ. ಬಟ್ ಸೆಕೆಂಡ್ ಟೈಪ್ ಆಫ್ ಕ್ವಶನ್ಸ್ ಅಲ್ಲಿ ಏನಾಗಿದಾವೆ, ಇದರಲ್ಲಿ ಮತ್ತೆ ಕ್ವಶನ್ಸ್ ಕೇಳ್ತಾನ ಅವನು, ಏನು 1 and 2 ಆರ್ ಕರೆಕ್ಟ್, 2 and 3 ಆರ್ ಕರೆಕ್ಟ್, ಆಲ್ ಆರ್ ಕರೆಕ್ಟ್, ನನ್ ಆಫ್ ದೆಮ್ ಆರ್ ಕರೆಕ್ಟ್ ಅಂತ ಹೇಳಿ ಸ್ಟೇಟ್ಮೆಂಟ್ಸ್ ಅನ್ನು ಕೊಡ್ತಾ ಇದ್ದಾನೆ. ಆಪ್ಷನ್ಸ್ 4, ಬಟ್ ಸ್ಟೇಟ್ಮೆಂಟ್ ಇಲ್ಲಿ ಕೊಟ್ಟಿದ್ದಾನೆ ಅವನು 1, 2, 3 ಸ್ಟೇಟ್ಮೆಂಟ್ಸ್ ಅನ್ನು ಕೊಟ್ಟಿದ್ದಾನೆ, ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಇಲ್ಲಿ ಆಪ್ಷನ್ಸ್ ಇದಾವೆ ನಮಗೆ. ಎ ಆಪ್ಷನ್ ಏನು 1 and 2 ಆರ್ ಕರೆಕ್ಟ್, ಬಿ ಆಪ್ಷನ್ 2 and 3 ಆರ್ ಕರೆಕ್ಟ್, ಸಿ ಆಪ್ಷನ್ ಆಲ್ ಆಫ್ ದೆಮ್ ಆರ್ ಕರೆಕ್ಟ್, 4th ಆಪ್ಷನ್ ನನ್ ಆಫ್ ದೆಮ್ ಆರ್ ಕರೆಕ್ಟ್. ಇದ್ರಲ್ಲಿನೂ ಏನಾಗ್ತಾ ಇತ್ತು, 3ರಲ್ಲಿ 1 ಅಥವಾ 2 ಸ್ಟೇಟ್ಮೆಂಟ್ ನಮಗೆ ಕರೆಕ್ಟ್ ಆಗಿ ಗೊತ್ತಿತ್ತು, 1 ಅಥವಾ 2 ಸ್ಟೇಟ್ಮೆಂಟ್ ಗೊತ್ತಿಲ್ಲ ಅಂದ್ರೆ ವಿ ಕ್ಯಾನ್ ಈಸಿಲಿ ಎಲಿಮಿನೇಟ್ ದ ಆನ್ಸರ್, ಆರಾಮ್ಸೆ ಹಾಕ್ಬೋದಿತ್ತು ಅದನ್ನು. ಆದ್ರೆ ಈಗ ಏನಾಗಿದಾವೆ, ಯಾಕೆ ನಿಮ್ಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬೇಕಂತ ಹೇಳತ್ತೀನಿ, ಇಷ್ಟು ಜನ ಓದುವಂತ ವಿದ್ಯಾರ್ಥಿಗಳು ಇಷ್ಟು ಜನ ಇದ್ರೂ ಸಹ ಕಟ್ ಆಫ್ ಮಾತ್ರ ಯಾಕೆ 45-50% ನಿಲ್ತಾ ಇದೆ ಅಂದ್ರೆ ಇಟ್ ಈಸ್ ನೌ ದ ಟ್ರೆಂಡ್ ಆಫ್ ದ ಕ್ವಶನ್ಸ್. ಅವನೇನ್ ಕೇಳ್ತಿದ್ದಾನೆ ಇವಾಗ, 4 ಸ್ಟೇಟ್ಮೆಂಟ್ ಕೊಡ್ತಾನೆ ಅಂಡ್ ಕೇಳೋದೇನ್ ಇವಾಗ, 1 pair is correct, 2 pairs are correct, 3 pairs are correct, all the 4 pairs are correct. ಈಗ ಇದ್ರಲ್ಲಿ ಒಂದು ಸ್ಟೇಟ್ಮೆಂಟ್ ನಿಮಗೆ ಗೊತ್ತಿಲ್ಲ ಅಂದ್ರೂ ಆನ್ಸರ್ ಮಾಡಕ್ಕಾಗಲ್ಲ. 4 ಗೊತ್ತಿರ್ಬೇಕು, 4ರಲ್ಲಿ 1 ಗೊತ್ತಿಲ್ಲ ಅಂದ್ರೆ ಯು ಲೂಸ್ ದ ಮಾರ್ಕ್ಸ್. ಯಾಕಂದ್ರೆ ಇಲ್ಲಿ ಹೇಳ್ತಿರೋದೇನೋ ಯಾವ್ದು ಕರೆಕ್ಟ್ ಯಾವ್ದು ತಪ್ಪು ಅಂತ ಅವನೇ ಹೇಳ್ತಾ ಇದ್ದ, ಯಾವ್ದು ಕರೆಕ್ಟ್ ಅಂತ ಹೇಳಿ ಅಂತ ಹೇಳ್ತಾ ಇದ್ದ. ಬಟ್ ಇಲ್ಲಿ ಯಾವ್ದು ಕರೆಕ್ಟ್ ಯಾವ್ದು ತಪ್ಪು ಅಂತ ಹೇಳ್ತಾ ಇಲ್ಲ ಅವನು, ಅದ್ರಲ್ಲಿ ಯಾವ್ದು ಸರಿ ಅಂದ್ರೆ ಅರ್ಥ ಏನ್, ಇವಾಗ 1 ಪೇರ್ ಕರೆಕ್ಟ್ ಅಂದ್ರೆ 4 ಯಾವ್ದಾರು ಆಗಿರ್ಬೋದು, ಅದು 2 ಪೇರ್ ಕರೆಕ್ಟ್ ಅಂದ್ರೆ 4ರಲ್ಲಿ 2 ಯಾವ್ದಾರು ಆಗಿರ್ಬೋದು, 3 ಪೇರ್ ಕರೆಕ್ಟ್ ಅಂದ್ರೆ 3 ಯಾವ್ದಾರು ಆಗಿರ್ಬೋದು. ಆದ್ರೆ ಇಲ್ಲಿ ಹಾಗಿಲ್ಲ, ಯಾವ್ದು ಅಂತ ಹೇಳ್ತಾ ಇದ್ ನಾವು. ಬಟ್ ಈಗ ಈ ರೀತಿ ಕ್ವಶನ್ಸ್ ಅನ್ನು ನೋಡ್ತೀವಿ. ವೈ ದ ಕಾಂಪಿಟೇಟಿವ್ ಎಕ್ಸಾಮ್ ವಾಸ್ ಡಿಫಿಕಲ್ಟ್ ಅಂದ್ರೆ ಬಿಕಾಸ್ ಆಫ್ ದೀಸ್ ಪೇರಿಂಗ್ ಸಿಸ್ಟಮ್ಸ್. ಈಗ ಇದಕ್ಕೆ ನಿಮ್ಗೆ 4 ಹೇಳಿಕೆಗಳು ಗೊತ್ತಿರಬೇಕು, ಅಂಡ್ 4 ಹೇಳಿಕೆಗಳನ್ನು ಹೊಂದಿರುವಂತ ಒಂದು ರಿಸೋರ್ಸ್ ಬುಕ್ ಇಲ್ಲ ಇಲ್ಲಿಯವರೆಗೆ. ನೀವೇನ ಅಂತಿರಲ್ಲ ಸ್ಟ್ಯಾಂಡರ್ಡೈಸ್ಡ್ ಬುಕ್ಸ್ ಅಂತ ಹೇಳಿ, ಯಾವ ಸ್ಟ್ಯಾಂಡರ್ಡ್ ಬುಕ್ 4 ಸ್ಟೇಟ್ಮೆಂಟ್ ಕವರ್ ಮಾಡಲ್ಲ. ಯಾಕೆ ಕವರ್ ಮಾಡಲ್ಲ ಅಂದ್ರೆ ವಿಚ್ ಇನ್ಕ್ಲೂಡ್ಸ್ ದ ಕರೆಂಟ್ ಅಫೇರ್ಸ್ ಪಾರ್ಟ್. ಅಂಡ್ ಕರೆಂಟ್ ಅಫೇರ್ಸ್ ಅಲ್ಲಿ 4 ಸ್ಟೇಟ್ಮೆಂಟ್ ಬರೋದೇ ಇಲ್ಲ, ದೇ ವಿಲ್ ಇನ್ಕ್ಲೂಡ್ ಬೋತ್. ಅದಕ್ಕೆ ಯುವರ್ ಪ್ರಿಪರೇಷನ್ ಹ್ಯಾಸ್ ಟು ಬಿ ಇನ್ಕ್ಲೂಸಿವ್ ಅಂತ ಹೇಳ್ತಾ ಇದೆ. ಫಸ್ಟ್ ಸ್ಟ್ಯಾಟಿಕ್ ಪೋರ್ಷನ್ ಅನ್ನು ಓದ್ಬೇಕು, ನಂತರದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಅಪ್ಲೈ ಮಾಡ್ಕೊಂಡು ಓದ್ಬೇಕು. ಅವೆರಡನ್ನು ಅಪ್ಲೈ ಮಾಡಿ ಓದಿದಾಗ ಈ 4 ಸ್ಟೇಟ್ಮೆಂಟ್ ನಿಮ್ಗೆ ಅರ್ಥ ಆಗತ್ತವ, ಯಾವ್ದು ಸರಿ ಯಾವ್ದು ತಪ್ಪ ಅಂತ ಹೇಳಿ ಹೇಳ್ಬೋದು. ಅದಕ್ಕೋಸ್ಕರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನುವಂಥದ್ದು ಡಿಫಿಕಲ್ಟ್ ಆಗಿದೆ ಹೊರತು, ಇಫ್ ಯು ಹ್ಯಾವ್ ದ ಕಾನ್ಸೆಪ್ಚುಯಲ್ ಕ್ಲಾರಿಟಿ, ಇಫ್ ಯು ಹ್ಯಾವ್ ದ ಕಾನ್ಸೆಪ್ಚುಯಲ್ ಬೇಸ್ ಅಂದಾಗ ದ ಕಾಂಪಿಟೇಟಿವ್ ಎಕ್ಸಾಮ್ ಇಸ್ ಒನ್ ಆಫ್ ದ ಈಸಿಯೆಸ್ಟ್ ಕ್ವಶನ್ಸ್.
ಯು ವಿಲ್ ಸಿ ಆಲ್ಮೋಸ್ಟ್ ಈಸಿಯೆಸ್ಟ್ ಕ್ವಶನ್ಸ್, ಬಹಳ ಸಿಂಪಲ್ ಕ್ವಶನ್ಸ್ ಆಗತ್ತವ. ಯಾವುದೇ ಒಂದು ಏನು ವರ್ಕ್ ಅನ್ನ ನೀವು ಫಸ್ಟ್ ಟೈಮ್ ಮಾಡಬೇಕಾದಾಗ, ಫಸ್ಟ್ ಟೈಮ್ ಓದ್ಬೇಕಾದ್ರೆ ಡಿಫಿಕಲ್ಟ್ ಅಂತ ಅನ್ಸತ್ತೆ. ಯಾರು ದೇವ್ರಲ್ಲ ನಾವು, ಫಸ್ಟ್ ಟೈಮ್ ಓದ್ಬೇಕಾದ್ರೆ ಡಿಫಿಕಲ್ಟ್ ಅನ್ಸತ್ತೆ. ಅದೇ ಸಬ್ಜೆಕ್ಟ್ಸ್ ಅನ್ನ ಒಂದ್ 3-4 ಬಾರಿ ಓದಿದಾಗ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಈಸಿಯರ್ ಥಿಂಗ್ ಅಲ್ವಾ? ಹೌದಾ ಅಲ್ವಾ? ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಕನ್ನಡ ಮಾತಾಡಕ್ ಬರ್ತಿತ್ತ? ಹುಟ್ಟಿದ ತಕ್ಷಣ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರ? ಓಡೋದು, ಬರೆಯೋದು, ಓದೋದು, ನಡೆಯೋದು ಹುಟ್ಟಿದ ತಕ್ಷಣ ಬಂತ ಎಲ್ಲವೂ? ಯು ಟುಕ್ ಸರ್ಟನ್ ಟೈಮ್ ಅಲ್ವಾ? ಕೆಲವೊಬ್ರು 2 ವರ್ಷ, ಕೆಲವೊಬ್ರು 3 ವರ್ಷ, 5 ವರ್ಷ, ಓದ್ಲಿಕ್ಕೆ ಬರೀಲಿಕ್ಕೆ ಅಂದಾಗ 8-10 ವರ್ಷ. ದೆನ್ ಯು ಗಾಟ್ ದಟ್ ಪ್ರೊಫಿಷಿಯನ್ಸಿ, ಹೌದಾ, ಇನ್ ದಟ್ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್. ಹೌದಾ ಅಲ್ವಾ? ಅದೇ ರೀತಿ ಸಬ್ಜೆಕ್ಟ್ಸ್ಗಳು ಸಹ ಓವರ್ ಎ ಪೀರಿಯಡ್ ಆಫ್ ಟೈಮ್, ರಿಪೀಟೆಡ್ ಟೈಮ್ಸ್ ಅಲ್ಲಿ ಅದನ್ನು ರಿವಿಷನ್ ಮಾಡಿದಾಗ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ವೆರಿ ಈಸಿ. ಅದೇ ನಿಮ್ಮ ಅಪ್ರೋಚ್ ಆಗಿರ್ಬೇಕು. ಫಸ್ಟ್ ಟೈಮ್ ಓದಿದ ತಕ್ಷಣ ಎಲ್ಲೋ ಅರ್ಥ ಆಗ್ಬೇಕನ್ನುವಂಥದ್ದು ಸುಳ್ಳು. ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಅರ್ಥ ಆಗ್ಲಿಲ್ವಾ, ನೋ ನೀಡ್ ಟು ವರಿ, ರಿವೈಸ್ ಮಾಡಿ 2ನೇ ಟೈಮ್. ಇನ್ನೂ ಅರ್ಥ ಆಗ್ಲಿಲ್ವಾ, ಇನ್ನೊಮ್ಮೆ ರಿವೈಸ್ ಮಾಡಿ. ನಮ್ದೇನಾದ್ರು ಗಂಟು ಹೋಗುತ್ತೆ ಅಲ್ಲಿ? ಬಂದಿರೋದೇ ಇದೇ ಉದ್ದೇಶ ಅಲ್ವಾ ನಾವು? ವಿ ಆರ್ ಹಿಯರ್ ಓನ್ಲಿ ಟು ಗೆಟ್ ಸಕ್ಸಸ್ ಆಸ್ ಸೂನ್ ಆಸ್ ಪಾಸಿಬಲ್, ಆಸ್ ಅರ್ಲಿಯೆಸ್ಟ್ ಆಸ್ ಪಾಸಿಬಲ್. ಹಾಗಿದ್ದಾಗ ವಿ ನೀಡ್ ಟು ಕಮಿಟ್ ಟು ದಟ್, ಹೌದಾ? ಅರ್ಥ ಆಗ್ತಾ ಇಲ್ವಾ, ರಿವೈಸ್ ದ ಥಿಂಗ್ಸ್ and have the conceptual base for the particular subjects. Otherwise it is difficult. ನೆನಪಲ್ಲಿ ಇಟ್ಕೊಂಡು ನಾನು ಓದ್ತೀನಿ, ಬಾಹ್ಯಾಟ್ ಮಾಡ್ಕೋತೀನಿ ಎಲ್ಲವೂ ಅಂದ್ರೆ ಡಿಗ್ರಿ ಎಕ್ಸಾಮ್ ಅಲ್ಲ ಇದು. ಕಾಂಪಿಟೇಟಿವ್ ಎಕ್ಸಾಮ್ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ದ ಡಿಗ್ರಿ ಎಕ್ಸಾಮ್ಸ್. ಇನ್ ದ ಡಿಗ್ರಿ ಎಕ್ಸಾಮ್ ಮೆಮೊರೈಸಿಂಗ್ ದ ಕಾನ್ಸೆಪ್ಟ್ ಇಸ್ ವೆರಿ ಈಸಿ, ಬಟ್ ಇಲ್ಲಿ ನಾವು ಮೆಮೊರೈಸ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಡಿಗ್ರಿಯಲ್ಲಿ ಯಾವ ಕ್ವಶನ್ಸ್ ಕೇಳ್ತಾ ಇದ್ದಾನೆ ಅನ್ನೋದು ನಮಗೆ ಗೊತ್ತಿರುತ್ತೆ, ಇದೇ ಕ್ವಶನ್ ಬರುತ್ತೆ ಅಂತ ಗೊತ್ತಿರುತ್ತೆ. ಬಟ್ ಇಲ್ಲಿ ಯಾವ ಕ್ವಶನ್ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಅದಕ್ಕೋಸ್ಕರ ದ ಮೆಮೊರೈಸಿಂಗ್ ಈಸ್ ದ ವರ್ಸ್ಟ್ ಫಿನಾಮಿನಾ ಆಫ್ ಕಾಂಪಿಟೇಟಿವ್ ಎಕ್ಸಾಮ್. ಕೆಲವೊಂದು ನೆನಪಲ್ಲಿ ಇಡ್ಲೇಬೇಕು, ಬಟ್ ಎಲ್ಲವನ್ನೂ ನೆನಪಲ್ಲಿ ಇಟ್ಕೊಂಡು ನಾನು ಮಾಡ್ತೀನಿ, ಓದ್ತೀನಿ ಅನ್ನುವಂಥದ್ದು ಭ್ರಮೆ. ನಿಜವಾಗ್ಲೂ ಅದ್ರ ಆಸ್ಪಿರೆಂಟ್ಸ್ ಅಲ್ಲಿ ಆ ಮಿತ್ ಫ್ಯಾಕ್ಟರ್ ಇದೆ. ನೆನಪಲ್ಲಿ ಇಟ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ ಸಕ್ಸಸ್ ಆಗ್ಲಿಕ್ಕಾಗಲ್ಲ. ಮೆಮೊರೈಸೇಷನ್ ಬೇಕು, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಮೆಮೊರೈಸೇಷನ್ ಆಲ್ವೇಸ್ ವರ್ಕ್ಸ್ ಓನ್ಲಿ ಅರೌಂಡ್ 20-25% ಅಷ್ಟೇ, ನಾಟ್ ಇವನ್ 25, 10-15% ಅಷ್ಟೇ. ರಿಮೈನಿಂಗ್ 75, 80 to 85% ಆಫ್ ದ competitive exam will be dealt only with respect to the conceptual base, and a conceptual clarity base ಅನ್ನು ಕೊಡೋದಕ್ಕೋಸ್ಕರನೇ ಕ್ಲಾಸಸ್ ಆರ್ ವೆರಿ ಇಂಪಾರ್ಟೆಂಟ್. ಇದೇ ಸಬ್ಜೆಕ್ಟ್ಸ್ ಅನ್ನು 3 ಸಲ ಓದಿದ್ರೆ ನಿಮ್ಗೆ ಗೊತ್ತಾಗತ್ತೆ, ಆದ್ರೆ ಅದು ಕಾನ್ಸೆಪ್ಟ್ಸ್ ಅರ್ಥ ಆಗತ್ತಾ? ಓದಿದ್ದೇನು ಅಂತ ಅರ್ಥ ಆಗತ್ತೆ, ಬಟ್ ಅದ್ರ ಹಿನ್ನೆಲೆ ಏನು ಅಂತೇಳಿ ಯಾರಿಗೂ ಅರ್ಥ ಆಗಲ್ಲ. ಓದಿದ ತಕ್ಷಣ ಅರ್ಥ ಆಗಲ್ಲ, ನೀವು ರಿವಿಷನ್ ಮಾಡಿದ್ರು ಅರ್ಥ ಆಗಲ್ಲ. ಅದಕ್ಕೆ ಕಾನ್ಸೆಪ್ಷುಯಲ್ ಬೇಸ್ ಬೇಕು ಅಂದ್ರೆ ಇಟ್ ಈಸ್ ಓನ್ಲಿ ಬೈ ದ ಕ್ಲಾಸಸ್. ಅಂಡ್ ಫಸ್ಟ್ ಕ್ಲಾಸ್ ಇಂದ ಲಾಸ್ಟ್ ಕ್ಲಾಸ್ ವರೆಗೆ ನಾನು ಏನ್ ಹೇಳ್ತೀನೋ ಒಂದಕ್ಕೊಂದು ಕನೆಕ್ಷನ್ಸ್ ಇರ್ತಾವೆ. ಒಂದು ಮಧ್ಯದಲ್ಲಿ 5 ಸೆಕೆಂಡ್ ಏನಾದ್ರು ನೀವು ಮಿಸ್ ಮಾಡಿದ್ರಂದ್ರೆ ಯು ಆರ್ ಕಂಪ್ಲೀಟ್ಲಿ ಲ್ಯಾಪ್ಸ್ಡ್. ಯಾಕಂದ್ರೆ ನಾನು ಡಿಸೈನ್ ಮಾಡಿರೋ ಸಬ್ಜೆಕ್ಟ್ಸ್, ನಾನು ಡಿಸೈನ್ ಮಾಡಿರುವಂತ ಇಂಡೆಕ್ಸ್ ಸಪರೇಟ್ ಇದೆ. ನಿಮ್ಮ ಬುಕ್ ಇಂಡೆಕ್ಸ್ ಏನಿರುತ್ತೆ ಅದನ್ನ ನಾನು ಫಾಲೋ ಮಾಡೋದೇ ಇಲ್ಲ, ಒಂದಕ್ಕೊಂದು ಸಂಬಂಧನೇ ಇಲ್ಲ ಬುಕ್ ಇಂಡೆಕ್ಸ್ ಅಲ್ಲಿ. ಆದ್ರೆ ನನ್ನ ಇಂಡೆಕ್ಸ್ ಫಸ್ಟ್ ಟಾಪಿಕ್ ಇಂದ ಹಿಡಿದು ಲಾಸ್ಟ್ ಟಾಪಿಕ್ ವರೆಗೆ ಇಟ್ ವಾಸ್ ರಿಲೇಟೆಡ್. ಒಂದು ದಿನ ಅಲ್ಲ, ಒಂದು ಕ್ಲಾಸ್ ಅಲ್ಲ, ಒಂದು 5 ನಿಮಿಷ ನೀವೇನಾದ್ರು ಮಿಸ್ ಆದ್ರಿ ಕ್ಲಾಸ್ ಅಂದ್ರೆ ನೆಕ್ಸ್ಟ್ ಏನ್ ಹೇಳೋದಕ್ಕೆ ನಾನು ನಿಮ್ಗೆ ಅರ್ಥ ಆಗಕ್ ಸಾಧ್ಯ ಇಲ್ಲ. ಅದಕ್ಕೆ ಯಾವುದೇ ಸಂದರ್ಭದಲ್ಲಿನೂ ಮಿಸ್ ಆಗ್ಲಿಕ್ಕೆ ಹೋಗ್ಬೇಡ್ರಿ ಕ್ಲಾಸ್. ದಟ್ ವಾಸ್ ಅ ಫಸ್ಟ್ ಪಾಯಿಂಟ್. ಅಂಡ್ ಸೆಕೆಂಡ್, ನೋಟ್ಸ್ ಕೊಡ್ತೀನಿ ನಾನು ನಿಮ್ಗೆ. ಕೀ ಪಾಯಿಂಟ್ಸ್ ಏನಿದೆ ಅದು ನಿಮ್ಮ ನೋಟ್ಸ್ ಅಲ್ಲಿ ರೆಡಿ ಇರಬೇಕು. ಸುಮ್ಮನೆ ಕೇಳ್ಕೊಂಡು ಹೋಗ್ಬೇಡ್ರಿ ಸ್ಟೋರಿ ತರ. ಕೀ ಪಾಯಿಂಟ್ಸ್ ಹ್ಯಾಸ್ ಟು ಬಿ ರಿಟರ್ನ್ ಇನ್ ದ ಬುಕ್ಲೆಟ್ಸ್. ಕೀ ಪಾಯಿಂಟ್ಸ್ ಬರೆಯೋದ್ರಿಂದ ಏನ್ ಅಡ್ವಾಂಟೇಜ್ ಅಂದ್ರೆ ಇಟ್ ವಿಲ್ ಬಿ ಏನು ರಿಮೆಂಬರ್ಡ್ ಫಾರ್ ದ ಲಾಂಗ್ ಟೈಮ್. ಅದನ್ನ ಮತ್ತೆ ನೀವು ನೆನಪಲ್ಲಿ ಇಟ್ಕೊಳ್ಳುವಂತ ಅವಶ್ಯಕತೆ ಇರಲ್ಲ. ಅಂಡ್ ದಟ್ ವಿಲ್ ಬಿ ಅ ಪ್ರಾಕ್ಟೀಸ್ ಫಾರ್ ದನ್ ಆಸ್ಪಿರೆಂಟ್ಸ್. ನೀವೇ ಬರ್ದಿರೋದ್ರಿಂದ ಅದು ಆ ಟೈಮಲ್ಲಿ ಏನ್ ಬರ್ದಿದ್ದೀರಿ, ಯಾಕೆ ಬರ್ದಿದ್ದೀರ ಅನ್ನೋದು ನಿಮ್ಗೊಂದು ಕ್ಲಾರಿಟಿ ಇರುತ್ತೆ. ಈಗ ಬೇರೆಯವ್ರು ಬರ್ದಿರೋದನ್ನ ನೀವು ಓದಕ್ ಹೋದ್ರೆ ಅರ್ಥ ಆಗಲ್ಲ. ಅರ್ಥ ಆದ್ರೂ ಯಾಕೆ ಅದನ್ನ ಮಾಡಿದಾನೆ, ಯಾಕೆ ಅದನ್ನ ಆ ಪಾಯಿಂಟ್ ಬರ್ದಿದ್ದಾನೆ ಅನ್ನೋದು ಗೊತ್ತಾಗಲ್ಲ. ದಟ್ ವಾಸ್ ಅ ಸೆಕೆಂಡ್ ಪಾಯಿಂಟ್. ಸೊ ಇವೆರಡು ಪಾಯಿಂಟ್ ಅನ್ನ ನೆನಪಲ್ಲಿ. ಅಂಡ್ ಐ ಆಮ್ ನಾಟ್ ಡಿಕ್ಟೇಟಿಂಗ್ ದ ನೋಟ್ಸ್, ಅದು ಗೊತ್ತಿರಲಿ. ಜಸ್ಟ್ ಐ ಆಮ್ ಫೋಕಸಿಂಗ್ ಆನ್ ದ ಕೀವರ್ಡ್ಸ್. ಕೀವರ್ಡ್ಸ್ ಅನ್ನ ಅರ್ಥ ಮಾಡಿಸ್ತೇನೆ. ನಾನು ಏನೆಲ್ಲ ಹೇಳ್ತಿರ್ತೀನೋ ಅವನ್ನೆಲ್ಲ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನ್ ನಾನು ಇಲ್ಲಿ ಹೇಳ್ತಿರ್ತೀನೋ ಅದು ನಿಮ್ಮ ನೋಟ್ಸ್ ಅಲ್ಲಿ ಇರ್ಬೇಕು. ಕ್ಲಿಯರ್ ಇದೆನಾ? ಮತ್ತೆ ಪ್ರತಿಯೊಂದನ್ನು ನಾನು ಹೇಳೋದನ್ನೆಲ್ಲವನ್ನು ಬರ್ಕೊಂಡು ಹೋಗ್ಬೇಡಿ. ಕ್ಲಿಯರ್ ಇದೆನಾ? ಎನಿವೇ ನಾನೇ ಬರ್ದಿರುವಂತ ಬುಕ್ಕೇ ಇದೆ, ಆದ್ರೆ ಬುಕ್ ಪಬ್ಲಿಷ್ ಆಗಿಲ್ಲ, ನೋಟ್ಸ್ ಆಗಿ ಕೊಡ್ತಾರೆ ನಿಮ್ಗೆ. ಬೋತ್ ಕನ್ನಡ ಮೀಡಿಯಂ ಅಲ್ಲೇನಿದೆ, ಇಂಗ್ಲಿಷ್ ಮೀಡಿಯಂ ಅಲ್ಲೇನಿದೆ. ದಟ್ ವಿ ವಿಲ್ ಗಿವ್ ಯು. ಕ್ಲಿಯರ್ ಇದೆನಾ? ಬಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ರಿ. ಅಂಡ್ ದ ಲಾಸ್ಟ್ ಪಾಯಿಂಟ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್, ಏನು, ಡೋಂಟ್ ಹ್ಯಾವ್ ದ ಫಿಯರ್ ಟು ಆನ್ಸರ್ ದ ಕ್ವಶನ್ಸ್ ಆರ್ ಟು ರೈಸ್ ದ ಕ್ವಶನ್ಸ್.
ಯಾವುದೇ ಸಂದರ್ಭದಲ್ಲಿ ಆ ಹೆಸಿಟೇಷನ್, ಭಯ ಅನ್ನುವಂಥದ್ದು ಇರಬಾರ್ದು. ಯಾಕಂದ್ರೆ ನೀವಿನ್ನು ಚಿಕ್ಕ ಮಕ್ಕಳಲ್ಲ. ದ ಲಾಸ್ಟ್ ಪಾಯಿಂಟ್ ಇಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಅರ್ಥ ಆಗ್ಲಿಲ್ವಾ, ನೇರವಾಗಿ ಕೇಳಿ. ಕ್ಲಿಯರ್ ಇದೆನಾ? ಅದು ಏನೇ ಡೌಟ್ ಆಗಿರ್ಬೋದು. ಯಾಕಂದ್ರೆ ನಿಮಗೆ ಅದು ಡೌಟ್ ಅನ್ಸಿರೋದು, ಬೇರೆಯವರಿಗೆ ಅದು ಸಿಲ್ಲಿ ಅನ್ಸಿರ್ಬೋದು, ಬಟ್ ನಿಮಗದು ಡೌಟ್ ಅಲ್ವಾ? ಆ ಸಿಲ್ಲಿನೇ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ನೀವು ಮತ್ತೆ ಸಿಲ್ಲಿ ಆಗ್ಬೇಕಾಗತ್ತೆ. ಹೌದಾ ಅಲ್ವಾ? ಇಲ್ಲಿ ಸಿಲ್ಲಿ ಕಾನ್ಸೆಪ್ಟ್ ಅನ್ನುವಂಥದ್ದು ಯಾವುದಿಲ್ಲ. ಪ್ರತಿಯೊಬ್ರು ಅವ್ರವ್ರ ಫೀಲ್ಡ್ ಅಲ್ಲಿ ಪ್ರಾಧಾನ್ಯತೆಯನ್ನು ಕೊಡ್ಲೇಬೇಕಾಗುತ್ತೆ. ಅವ್ರಿಗೆ ಅರ್ಥ ಆಗ್ತಾ ಇಲ್ವಾ ಕೇಳ್ಬೇಕು. ಅರ್ಥ ಆದ್ರೆ ಇಟ್ಸ್ ನಾಟ್ ಎ ಪ್ರಾಬ್ಲಮ್, ಇಟ್ಸ್ ನಾಟ್ ಎ ಬಿಗ್ ಡೀಲ್. ಬಟ್ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಯು ನೀಡ್ ಟು ಹ್ಯಾವ್ ದಟ್ ಕರೇಜ್. ಹೌದಾ ಅಲ್ವಾ? ಹೆಸಿಟೇಷನ್ ಅನ್ನು ಬಿಡಬೇಕು. ಎಷ್ಟು ಜನ ಇದ್ರೆ ನಮಗೇನು, ಅರ್ಥ ಆಗ್ತಾ ಇಲ್ವಾ ಕೇಳುವಂತ ಏನು ಆ ಧೈರ್ಯ ಇರಬೇಕು. ಕ್ಲಿಯರ್ ಇದೆನಾ? ನೋ ನೀಡ್ ಟು ವರಿ ಅಬೌಟ್ ದ ಅದರ್ ಫ್ಯಾಕ್ಟರ್ಸ್. ಜಸ್ಟ್ ಯು ಆರ್ ಹಿಯರ್ ಟು ಗೆಟ್ ಸಕ್ಸಸ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಅಂಡ್ ಅದಕ್ಕೆ ಬೇಕಾಗಿರುವಂತ ಟೂಲ್ಸ್ ಏನಿದಾವೆ ಅದು ನಿಮ್ ಕಡೆ ಇರುತ್ತೆ. ಕ್ಲಿಯರ್ ಇದೆನಾ? ಸೊ ವಾಟ್ ಎಕ್ಸಾಕ್ಟ್ಲಿ ದಿಸ್ ಎಕನಾಮಿ ಡೀಲ್ಸ್ ವಿತ್? ವಾಟ್ ಈಸ್ ದ ಸಿಲೆಬಸ್ ಆಫ್ ದ ಎಕನಾಮಿ ಅಂಡ್ ವಾಟ್ ವಾಸ್ ದ ಪ್ರಪೋರ್ಷನೇಟ್ ಇನ್ ಟು ದ ಕಾಂಪಿಟೇಟಿವ್ ಎಕ್ಸಾಮ್ಸ್? ಸೊ ಅಗೇನ್ ನೋಡ್ರಿ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ತಗೊಂಡ್ರು ಸಹ ಮಿನಿಮಮ್ ಅರೌಂಡ್ 10 questions that will be reflected from this economy. Minimum 10 questions is compulsory. And maximum it can go up to some 20-25 questions. It depends. ನಿರ್ದಿಷ್ಟವಾಗಿ ಇಷ್ಟೇ ಕ್ವಶನ್ಸ್ ಬರುತ್ತೆ ಅಂತ ಹೇಳಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾಕಂದ್ರೆ ದೇರ್ ಆರ್ ಸರ್ಟನ್ ಇನ್ಸಿಡೆಂಟ್ ವೇರ್ ಪರ್ಟಿಕ್ಯುಲರ್ exam which had around 27 to 28 questions from but this particular subject, economy itself. ಯಾವ ಇಯರ್ ಯಾವ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಸಬ್ಜೆಕ್ಟ್ಸ್ ಅನ್ನ ಹೈಲೈಟ್ ಮಾಡ್ತಾನೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಕೆಲವೊಮ್ಮೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಜಾಸ್ತಿ ಕ್ವಶನ್ ಬರುತ್ತೆ, ಕೆಲವೊಮ್ಮೆ ಹಿಸ್ಟ್ರಿಯಿಂದ ಜಾಸ್ತಿ ಬರುತ್ತೆ. ಬಟ್ ಆನ್ ಆನ್ ಆವರೇಜ್ 10 ಕ್ವಶನ್ಸ್ ಎಕನಾಮಿಯಿಂದ ಬಂದೇ ಬರುತ್ತೆ. ಮ್ಯಾಕ್ಸಿಮಮ್ ಇಟ್ ಕ್ಯಾನ್ ಬಿ ಅರೌಂಡ್ 15-20 ಕ್ವಶನ್ಸ್ ತನಕನೂ ಹೋಗ್ಬೋದು. 15 to 20 ಕ್ವಶನ್ಸ್ ತನಕನೂ ಹೋಗ್ಬೋದು ಮ್ಯಾಕ್ಸಿಮಮ್. ಕನಿಷ್ಠ 10 ಕ್ವಶನ್ ಬಂದೇ ಬರುತ್ತೆ, ಗರಿಷ್ಠ 15-20 ಕ್ವಶನ್ ರಿಲೇಟ್ ಆಗುತ್ತೆ. ಮೀನ್ಸ್ ಇನ್ಕ್ಲೂಡಿಂಗ್ ದ ಕರೆಂಟ್ ಅಫೇರ್ಸ್ ಅಂತ ಏನಾದ್ರು ತಗೊಂಡ್ರೆ ಇಟ್ ವಿಲ್ ರೀಚ್ ಅಪ್ ಟು ಸಮ್ 15 to 18 ಕ್ವಶನ್ಸ್. ಎಕ್ಸ್ಕ್ಲೂಸಿವ್ಲಿ ಎಕನಾಮಿ ಅಂದಾಗ 10 ಕ್ವಶನ್ಸ್ ಇದ್ದೇ ಇರುತ್ತೆ, 8 to 10 ಕ್ವಶನ್ಸ್. ಇನ್ಕ್ಲೂಸಿವ್ನೆಸ್ ಅಂತ ತಗೊಂಡಾಗ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ಮೋಸ್ಟ್ ಲೈಕ್ 15 to 20 ಕ್ವಶನ್ಸ್. ಸೊ ಹಾಗಾಗಿ ಸೊ ವಿಚ್ ಇಸ್ ಇಂಪಾರ್ಟೆಂಟ್ ಏರಿಯಾ ಟು ಕವರ್ ಆಲ್ ದ ಅಪ್ರೋಚಸ್. ಕರೆಂಟ್ ಅಫೇರ್ಸ್ ಅರ್ಥ ಆಗ್ಬೇಕಂದ್ರೆ ಇದು ಬೇಕು. ಕರೆಂಟ್ ಅಫೇರ್ಸ್ ಅಷ್ಟೇ ಅಲ್ಲ, ಅದು ಒಂದ್ ಸೈಡ್ ಹೇಳಿದ್ದೆ ನಾನು, ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದ್ ಸೈಡ್ ಆಯ್ತು. ಬಟ್ ನಿಮ್ಮ ಜೀವನವನ್ನ ನಿರ್ವಹಣೆ ಮಾಡ್ಲಿಕ್ಕೆ ಬೇಕಾಗಿರುವಂತದ್ದು ಅಗೇನ್ ಎಕನಾಮಿ. ಎರಡಕ್ಕೂ ಇದು ಏನು ಬಹಳ ಇಂಪಾರ್ಟೆಂಟ್ ದಟ್ ವಿ ನೀಡ್ ಟು ಡಿಸ್ಕಸ್. ಸೊ ವಾಟ್ ಎಕ್ಸಾಕ್ಟ್ಲಿ ದ ಸಿಲೆಬಸ್ ಈಸ್? ದ ಇಂಡಿಯನ್ ಎಕನಾಮಿ ಸಿಲೆಬಸ್ ಏನಿದೆ, ಜಸ್ಟ್ ಇದು ಬಿಗ್ ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ವಿ ಆರ್ ಟ್ರೈಂಗ್ ಟು ಡಿಸ್ಕಸ್ ದ ಸಿಲೆಬಸ್ ಆಫ್ ಎಕನಾಮಿ ಅಷ್ಟೇ. ರಿಮೈನಿಂಗ್ ವಿಲ್ ಡಿಸ್ಕಸ್. ಸಬ್ಜೆಕ್ಟ್ಸ್ ಬಂದಾಗ ಆಯಾ ಟಾಪಿಕ್ ಅಲ್ಲಿ ಏನೇನ್ ಬರುತ್ತೆ ಅನ್ನುವಂಥದ್ದು ಡಿಸ್ಕಸ್ ಮಾಡ್ಕೊಂಡು ಹೋಗ್ತೇನೆ ನಾನು. ಸೊ ಫಸ್ಟ್ ಟಾಪಿಕ್ ಏನು, ದ ಇಂಟ್ರೊಡಕ್ಷನ್ ಟು ಎಕನಾಮಿಕ್ಸ್ ಅಂತ ನೋಡ್ತೇವೆ. ಅಂದ್ರೆ ವಿಚ್ ಇಸ್ ಕಂಪ್ಲೀಟ್ಲಿ ಆನ್ ಸ್ಟ್ಯಾಟಿಕ್ ಪೋರ್ಷನ್. ನನ್ನ ಲ್ಯಾಂಗ್ವೇಜ್ ಅರ್ಥ ಆಗ್ತಿದೆ ಅಲ್ವಾ? ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಲ್ವಾ? ನಾನು ಎಲ್ಲ ಹೇಳಿ ನಿಮ್ಗೆ ಏನು ಅರ್ಥ ಆಗ್ಲಿಲ್ಲ ಅಂದ್ರೆ ಉಪಯೋಗ ಇಲ್ಲಲ್ಲ, ಬೋತ್ ಫಾರ್ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಮ್ಸ್. ಸೊ ದ ಫಸ್ಟ್ ಪಾರ್ಟ್ ಈಸ್ ಇಂಟ್ರೊಡಕ್ಷನ್ ಟು ಎಕನಾಮಿಕ್ಸ್. ಅರ್ಥಶಾಸ್ತ್ರದ ಪರಿಚಯ ಅಂತ ಹೇಳಿ ಕರಿತೇವೆ. ಅಂದ್ರೆ ಇದರಲ್ಲಿನೇ ನಾವು ವಾಟ್ ಎಕ್ಸಾಕ್ಟ್ಲಿ ಎಕನಾಮಿ ಈಸ್ ಅನ್ನುವಂಥದ್ದನ್ನು ಡಿಸ್ಕಸ್ ಮಾಡ್ಬೇಕು. ಅರ್ಥಶಾಸ್ತ್ರ ಅಂದ್ರೆ ಏನು, ಯಾಕೆ ಬೇಕು, ಅದರ ಸ್ವರೂಪಗಳೇನು, ಅದರ ವಿಧಗಳೇನು, ಅದರ ಶಾಖೆಗಳೇನು, ಅದೇ ಒಂದೊಂದಾಗಿ ನಾನು ಹೇಳ್ಕೊಂಡು ಬರ್ತೀನಿ. ನೋ ನೀಡ್ ಟು ವರಿ, ಜಸ್ಟ್ ಹ್ಯಾವ್ ದ ಸಿಲೆಬಸ್ ಅಷ್ಟೇ. ಅಂಡ್ ಮಿನಿಮಮ್ ಈ ಇಂಟ್ರೊಡಕ್ಷನ್ ಟು ಎಕನಾಮಿಕ್ಸ್ ಅಲ್ಲಿನೇ ಯು ವಿಲ್ ಗೆಟ್ ಆಲ್ಮೋಸ್ಟ್ ಲೈಕ್ 2 to 3 ಕ್ವಶನ್ಸ್. This is very important for your competitive exam. First topic, most important topic for the economy is first chapter itself. ಇದೇ ಅರ್ಥ ಆಗ್ಲಿಲ್ಲ ಅಂದ್ರೆ ಮುಂದೆ ಬರುವಂತ ಯಾವ ಚಾಪ್ಟರ್ ಅರ್ಥ ಆಗಲ್ಲ. ಅಂಡ್ ಕಂಪ್ಲೀಟ್ ಎಕನಾಮಿ ಡೀಲ್ಸ್ ವಿತ್ ದಿಸ್ ಸಿಂಗಲ್ ಚಾಪ್ಟರ್. ಇದ್ರಲ್ಲಿನೇ ಇದು ಒಂದು ಚಾಪ್ಟರ್ ಕರೆಕ್ಟ್ ಆಗಿ ಅರ್ಥ ಆದ್ರೆ ಧೈರ್ಯವಾಗಿ ಹೇಳ್ಬೋದು ನೀವು ಎಕನಾಮಿ ಮುಗಿತ್ ನಮ್ಮ ಸಿಲೆಬಸ್ ಅಂತ ಹೇಳಿ. ಯಾಕಂದ್ರೆ ಉಳಿದಿರೋ ಸಬ್ಜೆಕ್ಟ್, ಉಳಿದಿರೋ ಟಾಪಿಕ್ಸ್ ಎಲ್ಲವೂ ಇದು ಕನೆಕ್ಟ್ ಆಗ್ಕೊಂತ ಹೋಗುತ್ತೆ. ಸೊ ಮಿನಿಮಮ್ 2 to 3 ಕ್ವಶನ್ಸ್ ಇಟ್ ವಿಲ್ ಬಿ ರಿಫ್ಲೆಕ್ಟೆಡ್ ಫ್ರಮ್ ದ ಸಿಂಗಲ್ ಟಾಪಿಕ್. So that is why the first chapter is very important, including ಅಲ್ಲಿ ಹೇಳ್ತೀವಿ ನಾವು what is economics, why we need to study economics, what are the approaches of economics, demand and supply theory ಅಂದ್ರೆ definition of economics ಏನು, and various branches and types of economics ಯಾವ್ಯಾವು, ಕ್ಲಾಸಿಫಿಕೇಶನ್ ಆಫ್ ಕಂಟ್ರೀಸ್ ಯಾವ ರೀತಿ ಆಗುತ್ತೆ, ರಾಷ್ಟ್ರಗಳ ವರ್ಗೀಕರಣ ಆರ್ಥಿಕತೆಗೆ ಅನುಸಾರವಾಗಿ ಯಾವ ರೀತಿ ಮಾಡ್ತೀವಿ, ಅವೆಲ್ಲವುಗಳನ್ನ ದ ಫಸ್ಟ್ ಟಾಪಿಕ್ ಅಲ್ಲಿ ನೋಡ್ತೀವಿ.
The second chapter is Indian economy before the independence. Indian economy before the independence. ಯಾವ ಆತರ ಬುಕ್ ಒಳಗೂ ಇದ್ರ ಬಗ್ಗೆ ಟಾಪಿಕೇ ಇಲ್ಲ, ಬಟ್ ಅಟ್ ಲೀಸ್ಟ್ ಯು ವಿಲ್ ಗೆಟ್ ಒನ್ ಕ್ವಶನ್ ಔಟ್ ಆಫ್ ದಿಸ್ ಏನು ಟಾಪಿಕ್. ಯಾಕೆ ಅಂದ್ರೆ ವೆರಿ ಸಿಂಪಲ್ ನೋಡ್ರಿ, ಇವಾಗ ನೀವು ನಿನ್ನೆ ಹೇಗಿದ್ರಿ ಅನ್ನುವಂಥದ್ದು ನಿಮಗೆ ಗೊತ್ತಿಲ್ಲ ಅಂದ್ರೆ ಇವತ್ತು ಏನಿದ್ದೀರಿ ಅನ್ನುವಂಥದ್ದು ಗೊತ್ತಾಗತ್ತಾ? ನಾನು ಹೇಳಿದ ಅರ್ಥ ಆಯ್ತಲ್ವಾ? ಇಫ್ ಯು ಡೋಂಟ್ ನೋ ಅಬೌಟ್ ಯುವರ್ ಪಾಸ್ಟ್ ಅಂದಾಗ ಯು ವಿಲ್ ನಾಟ್ ನೋ ಅಬೌಟ್ ದ ಪ್ರೆಸೆಂಟ್ ಸಿನಾರಿಯೋಸ್. ಹೌದಾ? ಕರೆಕ್ಟಾ ಇಲ್ವಾ? ನೀವು 20 ವರ್ಷ ಹಿಂದೆ ನಿಮ್ ಜೀವನ ಹೇಗಿತ್ತು ಅಂತ ನಿಮಗೆ ಗೊತ್ತಿಲ್ಲದೆ ಇದ್ದಾಗ ಇವತ್ತು ಏನಿದ್ದೀರಿ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ಲಿಕ್ಕೆ ಸಾಧ್ಯನಾ? ಕೋಮಾ ಪೇಷಂಟ್ ಆಗಿರ್ತೀವಲ್ಲ ನಾವು, ಹಿಂದಿನ ಗೊತ್ತಿಲ್ಲ ಅಂದ್ರೆ ಅರ್ಥ ಏನು? ವಿ ಆರ್ ಇನ್ ಟು ದ ಕೋಮಾ ಅಂತ ಅರ್ಥ ಅಲ್ವಾ? ಅವ್ನು ಸಡನ್ ಆಗಿ ಎಚ್ಚರ ಆಯ್ತು ಅಂದ ತಕ್ಷಣ ಹಿಂದಿಂದ ಏನು ನೆನಪಿಲ್ಲ ಅಂದಾಗ ಅವನೇನು ವೇಸ್ಟ್ ಅಲ್ವಾ? ಹೌದಾ ಅಲ್ವಾ? ಕರೆಕ್ಟಾ ಇಲ್ವಾ? ಅದೇ ರೀತಿಯಲ್ಲಿನೇ ಎಕನಾಮಿಯಲ್ಲಿ ಅಗೇನ್ ಏನ್ ನಮ್ಗೆ, ಇಫ್ ವಿ ಡೋಂಟ್ ಹ್ಯಾವ್ ದ ನಾಲೆಜ್ ಆಫ್ ಬಿಫೋರ್ ದ ಇಂಡಿಪೆಂಡೆನ್ಸ್ ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಭಾರತದ ಆರ್ಥಿಕತೆ ಹೇಗಿತ್ತು ಅನ್ನುವಂಥದ್ದು ನಮಗೆ ಗೊತ್ತಿಲ್ಲದೆ ಇದ್ದಾಗ ಅಲ್ಟಿಮೇಟ್ಲಿ ಸ್ವತಂತ್ರ ನಂತರ ಈಗಿನ ಆರ್ಥಿಕತೆ ಏನು ಅಂತೇಳಿ ನಮಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವಿ ಕಾಂಟ್ ಅಂಡರ್ಸ್ಟ್ಯಾಂಡ್ ದ ಪ್ರೆಸೆಂಟ್ ಸಿನಾರಿಯೋ ಆಫ್ ಎಕನಾಮಿ if we don't have the knowledge of pre-independent economy or post-independent economy. So that is why again the Indian economy before the independence is again one of the very important topic, and at least you can expect one question out of this pre-independent economy, but it was not covered in any of the standard books. ಯಾವುದೇ ಆತರ ಬುಕ್ ಅನ್ನು ಓದಿದ್ರು ಸಹ ಈ ಟಾಪಿಕ್ ಇಲ್ಲ, ಅದಕ್ಕೋಸ್ಕರ ಎಕನಾಮಿ ಅರ್ಥ ಆಗಲ್ಲ. Most of the aspirants, they are facing the difficulties in understanding the economy. Why? Because they don't have the knowledge of pre-independent economy. Pre-independent ಗೊತ್ತಿಲ್ಲ ಅಂದಾಗ the post-independent ಅರ್ಥ ಆಗಲ್ಲ, ಅದು ಅರ್ಥ ಆಗ್ಲಿಲ್ಲ ಅಂದಾಗ ಪ್ರೆಸೆಂಟ್ ಎಕನಾಮಿ ಏನ್ ಅರ್ಥ ಆಗುತ್ತೆ? ಹೌದಾ ಅಲ್ವಾ? ಅಂಡ್ ಬಿ ಕೇರ್ಫುಲ್ ಫಾರ್ ದ ಮೇನ್ಸ್ ಅಂತ ಬಂದಾಗ ದಿಸ್ ಸಿಲೆಬಸ್ ಏನಿದೆ ಅಲ್ಲ, ಇದು ದಿಸ್ ಇಸ್ ಆಲ್ಸೋ ರಿಲೇಟೆಡ್ ಟು ದ ಮೇನ್ಸ್ ಪೋರ್ಷನ್ ಆಲ್ಸೋ. ಪ್ರಿಲಿಮ್ಸ್ ಹೌದು, ಮೇನ್ಸಿಗೂ ಹೌದು. ಅಂಡ್ ಪ್ರತಿಯೊಂದು ಟಾಪಿಕ್ ಮೇಲೆ ಮೇನ್ಸ್ ಕ್ವಶನ್ ಬರುತ್ತೆ. ಅಂಡ್ ಪ್ರತಿಯೊಂದು ಕ್ವಶನಿಗೂ ಸಹ ಎಕನಾಮಿ ಫ್ಲೇವರ್ ಅನ್ನು ನೀವು ಆಡ್ ಮಾಡಲೇಬೇಕು. ವಿತೌಟ್ ಆಡಿಂಗ್ ದ ಫ್ಲೇವರ್ ಆಫ್ ಎಕನಾಮಿ ಯು ವಿಲ್ ನಾಟ್ ಬೂಸ್ಟ್ ಅಪ್ ಯುವರ್ ಮೇನ್ಸ್ ಮಾರ್ಕ್ಸ್. ಈವನ್ ದೋ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ದ ಮೇನ್ಸ್ ಅಂದ್ರೂ ಸಹ ದ ಸಿಲೆಬಸ್ ರಿಮೇನ್ಸ್ ದ ಸೇಮ್ ಎಕ್ಸೆಪ್ಟ್ ಸರ್ಟನ್ ಟಾಪಿಕ್ಸ್. ಆಲ್ಮೋಸ್ಟ್ ದ ಸಿಲೆಬಸ್ ರಿಮೇನ್ಸ್ ದ ಸೇಮ್. ಅಂಡ್ ಪ್ರತಿಯೊಂದು ಕ್ವಶನ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ದ ಸಬ್ಜೆಕ್ಟ್, ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಎನ್ವಿರಾನ್ಮೆಂಟ್, ಸೈನ್ಸ್ ಅಂಡ್ ಟೆಕ್, ಎಥಿಕ್ಸ್, ಪಬ್ಯಾಡ್, ರೂರಲ್ ಡೆವಲಪ್ಮೆಂಟ್, ಯಾವುದನ್ನೇ ಓದಿದ್ರು ಸಹ, ಯಾವುದನ್ನೇ ನೀವು ಮೇನ್ಸ್ ಕ್ವಶನ್ ಆನ್ಸರ್ ಬರೀಬೇಕಾದ್ರೂ ಸಹ ಎಕನಾಮಿ ಫ್ಲೇವರ್ ಟಚ್ ಮಾಡ್ಲೇಬೇಕು ನೀವು. ಇಫ್ ಯು ಡೋಂಟ್ ರೈಟ್ ದ ಫ್ಲೇವರ್ ಆಫ್ ಎಕನಾಮಿ ಅಂದ್ರೆ ಯು ವಿಲ್ ನಾಟ್ ಗೆಟ್ ದ ಮಾರ್ಕ್ಸ್. ಮಾರ್ಕ್ಸ್ ಸಿಗುತ್ತೆ ಬಟ್ ಯು ವಿಲ್ ನಾಟ್ ಗೆಟ್ ದ ಸಕ್ಸಸ್. ಸಕ್ಸಸ್ ಆಗ್ಬೇಕಾ? ಎಕನಾಮಿ ಚೆನ್ನಾಗಿ ಅರ್ಥ ಆಗಿರ್ಬೇಕು. ಯಾಕಂದ್ರೆ ಪ್ರತಿಯೊಂದಕ್ಕೂ ಆಧಾರನೇ ಯಾವುದು? ಎಕನಾಮಿ. ಯಾಕಂದ್ರೆ ದ ಎಕನಾಮಿ ಈಸ್ ಏನು, ಲೈಫ್ ಬ್ಲಡ್ ಆಫ್ ದ ಆರ್ಗನೈಸೇಷನ್ ಅಂತ ಕರಿತೀವಿ ನಾವು. ನಮ್ಮ ದೇಹ ಅಥವಾ ನಾವು ಬದುಕಲಿಕ್ಕೆ ನಮ್ಮ ದೇಹದಲ್ಲಿ ರಕ್ತ ಕಣಗಳು ಎಷ್ಟು ಇಂಪಾರ್ಟೆಂಟೋ, ರಕ್ತ ಇಲ್ಲದೆ ಇರುವಂತಹ ಯಾರನ್ನು ಬದುಕಿದ್ದೀರಾ ಅಥವಾ ಬದುಕ್ತೀವ? ಎಕ್ಸೆಪ್ಷನಲ್ ಯಾರನ್ನು ಇದಾರ ಆ ರೀತಿ ರಕ್ತ ಇಲ್ಲದೆ ಬದುಕಿರುವಂತದ್ದು? ರಕ್ತ ಇಲ್ಲದೆ ಅಲ್ಲ, ನಿರ್ದಿಷ್ಟ ಪ್ರಮಾಣದ ಬ್ಲಡ್ ಲೆವೆಲ್ ಏನಾದ್ರು ಕಡಿಮೆ ಆದ್ರೂ ಹಿ ವಿಲ್ ಬಿ ಇನ್ ದ ಡೇಂಜರ್ ಝೋನ್. ಹೌದಾ ಅಲ್ವಾ? ರಕ್ತ ಬೇಕೇ ಬೇಕು ನಮ್ಮ ಜೀವನ ಅಥವಾ ನಾವು ಬದುಕಬೇಕು ಅಂದ್ರೆ. ನಮ್ಮ ದೇಹ ಅಥವಾ ನಾವು ಬದುಕಲಿಕ್ಕೆ ರಕ್ತ ಎಷ್ಟು ಇಂಪಾರ್ಟೆಂಟೋ, ಏನು ದೇಶ ಅಥವಾ ಸಮಾಜ ಉತ್ತೇಜನಗೊಳ್ಳಲಿಕ್ಕೆ ಆರ್ಥಿಕತೆನೂ ಅಷ್ಟೇ ಇಂಪಾರ್ಟೆಂಟ್. ಸಮಾಜ ಬಹಳ ದೊಡ್ಡ ವರ್ಡ್ ಆಯ್ತು. ಅಟ್ಲೀಸ್ಟ್ ನಿಮ್ಮ ಜೀವನವನ್ನ ನಿರ್ವಹಣೆ ಮಾಡಲಿಕ್ಕೆ, ನಿಮ್ಮ ಬದುಕನ್ನ ಕಟ್ಕೊಳ್ಳೋದಕ್ಕೋಸ್ಕರ ಆದ್ರೂ ಎಕನಾಮಿ ಬೇಕಲ್ಲ. ಹೌದಾ ಅಲ್ವಾ? ಅದಕ್ಕೆ ಹೇಳ್ತೀವಿ ದಿಸ್ ಇಸ್ ಅ ಲೈಫ್ ಬ್ಲಡ್ ಆಫ್ ದ ಸೊಸೈಟಿ ಅಂತ ನೋಡ್ತೀವಿ, ಲೈಫ್ ಬ್ಲಡ್ ಆಫ್ ದ ಆರ್ಗನೈಸೇಷನ್. ಸೊ ಹಾಗಾಗಿ ಪ್ರತಿಯೊಂದು ಕ್ವಶನ್ಸಿಗೂ ಸಹ ನೀವು ಎಕನಾಮಿ ಫ್ಲೇವರ್ ಅನ್ನ ಆಡ್ ಮಾಡಲೇಬೇಕು. ವಿತೌಟ್ ಆಡಿಂಗ್ ದ ಫ್ಲೇವರ್ ಆಫ್ ಎಕನಾಮಿ ಯು ವಿಲ್ ನಾಟ್ ಗೆಟ್ ಸಕ್ಸಸ್ ಫಾರ್ ದ ಮೇನ್ಸ್. ಪ್ರಿಲಿಮ್ಸಿಗೆ ಹೇಗೋ ಮಾಡ್ಬೋದು, ಬಟ್ ಮೇನ್ಸಿಗೆ ವಿತೌಟ್ ದ ಎಕನಾಮಿ ಅಸಾಧ್ಯ. ಸೊ ಹಾಗಾಗಿ ವಿ ಆರ್ ಟ್ರೈಂಗ್ ಟು ಕನೆಕ್ಟ್ ಬೋತ್ ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಮೇನ್ಸ್. ಇಲ್ಲಿ ಸಬ್ಜೆಕ್ಟ್ಸ್ ಸೇಮ್ ಇದೆ, ಕಾನ್ಸೆಪ್ಟ್ ಸೇಮ್ ಇದೆ, ಅಪ್ರೋಚ್ ಚೇಂಜ್ ಆಗುತ್ತೆ ಅಷ್ಟೇ. ಅದೇ ನಾನು ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾನು ಡಿಸ್ಕಸ್ ಮಾಡ್ಕೊಂತ ಹೋಗ್ತೀನಿ, ಅದು ನಿಮ್ಮ ಇಂಟ್ರೆಸ್ಟಿಗೆ ಅನುಸಾರವಾಗಿ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾನು ಓದ್ರಿ ಉಪಯೋಗ ಇಲ್ಲಲ್ಲ. ಹೌದಾ ಅಲ್ವಾ? ಆಲ್ವೇಸ್ ದ ಆಸ್ಪಿರೆಂಟ್ಸ್ ಇಂಟ್ರೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಟು ದ ಎಕನಾಮಿ ಅಂದಾಗ ದೆನ್ ವಿ ಕ್ಯಾನ್ ಡಿಸ್ಕಸ್ ದ ವೇರಿಯಸ್ ಅದರ್ ಆಸ್ಪೆಕ್ಟ್ಸ್. ನೀವೇ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ನಾನು ಬರೀ ಸಿಲೆಬಸ್ ಏನಿರುತ್ತೆ ಅಷ್ಟು ಮಾತ್ರ ಹೇಳಿ ಹೋಗ್ಬಿಡುತ್ತೆ. ಇಟ್ಸ್ ಕಂಪ್ಲೀಟ್ಲಿ ಮೈ ಕ್ಲಾಸ್ ಈಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯುವರ್
ಇಂಟ್ರೆಸ್ಟ್. ನೀವು ಹೆಂಗಿರ್ತೀರೋ ಹಂಗೆ ನಾನು. ಕ್ಲಿಯರ್ ಇದೆನಾ? ಇಲ್ಲ ನಾನು ಹೆಂಗಿದ್ದೀನಿ ಹಂಗೇನಾದ್ರು ನೀವು ರೀಚ್ ಔಟ್ ಆಗ್ಬೇಕು ಅನ್ನಂಗಿದ್ರೆ ದೆನ್ ಕಂಪ್ಲೀಟ್ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗುತ್ತೆ. ನಾನು ಕೇಳೋಕ್ಕಿಂತ ಮುಂಚೆ ನೀವೇ ಕೇಳಿಬಿಡ್ಬೇಕು ಕ್ವಶನ್ಸ್. ಯು ಹ್ಯಾವ್ ಟು ಬಿ ಪ್ರೋ ಆಕ್ಟಿವ್ ಆರ್ ಅಟ್ ಲೀಸ್ಟ್ ರಿಯಾಕ್ಟಿವ್ ಆದ್ರೂ ಇರಬೇಕು. ಇವೆರಡೂ ಇರಲಿಲ್ಲ ಅಂತಂದ್ರೆ ಇವತ್ತೇ ಮುಗಿಸ್ತೀನಿ ನನ್ನ ಸಿಲೆಬಸ್. ಏನ್ ನಾನು ಒಂದ್ ತಾಸು ಕೊಟ್ರೆ ಸಾಕು, ನಾನು ಎಕನಾಮಿ ಮುಗಿಸ್ತೀನಿ ಸಿಲೆಬಸ್. ಇಟ್ ವಿಲ್ ನಾಟ್ ಟೇಕ್ ಮೋರ್ ದನ್ 1 hour or 2 hours ಟು ಕಂಪ್ಲೀಟ್ ದ ಸಿಲೆಬಸ್. ಅದೆಲ್ಲವೂ ನಿಮ್ಮ ಕೈಯಲ್ಲಿದಾವೆ. ಜಲ್ದಿ ಮುಗಿಸ್ಬೇಕಾ ಅಥವಾ ಅರ್ಥ ಮಾಡಿಸ್ಕೊಂಡು ಮುಗಿಸ್ಬೇಕಾ ಅನ್ನುವಂಥದ್ದು ನಿಮ್ಮ ಕೈಯಲ್ಲಿದೆ. ನೀವು ಹೆಂಗಿರ್ತೀರಿ ಹಂಗೆ ನಾವು. ಕ್ಲಿಯರ್ ಇದೆನಾ? ಐದರ್ ಹ್ಯಾವ್ ಟು ಬಿ ಪ್ರೋ ಆಕ್ಟಿವ್ ಆರ್ ಅಟ್ ಲೀಸ್ಟ್ ರಿಯಾಕ್ಟಿವ್. ಇವೆರಡೂ ಇಲ್ಲದಿದ್ದಾಗ ಏನಾಗುತ್ತೆ, ಕ್ಲಾಸ್ ಇನ್ಆಕ್ಟಿವ್ ಆಗುತ್ತೆ. ಕ್ಲಾಸ್ ಇನ್ಆಕ್ಟಿವ್ ಆಯ್ತಂದ್ರೆ ಬೇಗ ಮುಗಿಸ್ಕೊಂಡು ಹೋಗ್ಬಿಡ್ಬೋದು ನಾವು. ಸೊ ದಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯು. ಸೊ ಈ ಎರಡನೇ ಏನು, ಸ್ವತಂತ್ರ ಪೂರ್ವದಲ್ಲಿ ಭಾರತದ ಆರ್ಥಿಕತೆ ಅನ್ನುವಂಥದ್ದು ಗೊತ್ತಿದ್ರೆ ಮಾತ್ರ ನಮ್ಗೆ ಏನಾಗುತ್ತೆ, ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯನ್ ಎಕನಾಮಿ ಏನು ಅಂತೇಳಿ ಅರ್ಥ ಆಗುತ್ತೆ. ವಿ ಕ್ಯಾನ್ ಲರ್ನ್ ದ ಕಾನ್ಸೆಪ್ಟ್ ಆಫ್ ದ ಇಂಡಿಯನ್ ಎಕನಾಮಿ ಆಫ್ಟರ್ ದ ಇಂಡಿಪೆಂಡೆನ್ಸ್. The Indian economy after the independence. ಸ್ವತಂತ್ರ ನಂತರದಲ್ಲಿ ಭಾರತದ ಆರ್ಥಿಕತೆ ಏನಿತ್ತು, ಹೇಗಿತ್ತು, ಅಂಡ್ ಇದರಲ್ಲೇ ನಾವು ದ ಪ್ಲಾನಿಂಗ್ ಇನ್ ಇಂಡಿಯಾ ಅನ್ನುವಂಥದ್ದನ್ನು ನೋಡ್ತೇವೆ. ದ ಪ್ಲಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡರ್ ದಿಸ್ ಪ್ಲಾನಿಂಗ್ ವಿ ನೀಡ್ ಟು ಡಿಸ್ಕಸ್ ದ ವೇರಿಯಸ್ 5 year ಪ್ಲಾನ್ಸ್. ಸ್ವತಂತ್ರ ಭಾರತದ ಆರ್ಥಿಕತೆ ಅಂತೇಳಿ ಕರಿತೇವೆ. ಸೊ ಸ್ವತಂತ್ರ ನಂತರದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ ಯಾವ ರೀತಿ ರಚನೆ ಆಯಿತು, ಯಾವ ರೀತಿಯಾದ ಆರ್ಥಿಕತೆಯನ್ನು ಜಾರಿಗೆ ತಂದಿದ್ದೇವೆ ನಾವು. 5 year ಪ್ಲಾನ್ಸ್ ಅಲ್ಲಿ ಯೋಜನೆಗಳು. ಸ್ವತಂತ್ರ ಭಾರತದ ನಂತರದಲ್ಲಿ ನೇರವಾಗಿ ನಾವು ಆರ್ಥಿಕತೆಯನ್ನು ರಚನೆ ಮಾಡ್ಲಿಕ್ಕಾಗಲ್ಲ. ವಿ ಕಾಂಟ್ ಡೈರೆಕ್ಟ್ಲಿ ಏನು ಫಾರ್ಮ್ ದ ಸ್ಟ್ರಕ್ಚರ್ ಆಫ್ ದ ಎಕನಾಮಿ. ಅಲ್ಟಿಮೇಟ್ಲಿ ವಿ ನೀಡ್ ಟು ಹ್ಯಾವ್ ದಟ್ ಪ್ಲಾನ್. ಯೋಜನೆಗಳು ಬೇಕು. ಯಾವ ರೀತಿಯಾದ ಯೋಜನೆಗಳು ಅಂದ್ರೆ, ಭಾರತ ದೇಶ ಅಡಾಪ್ಟ್ ಮಾಡ್ಕೊಂಡಿದ್ದು ಪಂಚವಾರ್ಷಿಕ ಯೋಜನೆಗಳು ಅಂತ ಕರಿತೀವಿ. 5 ವರ್ಷಕ್ಕೊಮ್ಮೆ ಒಂದು ನಿರ್ದಿಷ್ಟ ಉದ್ದೇಶವನ್ನು ಹೊಂದು ಕಾರ್ಯರೂಪಕ್ಕೆ ತರುವಂತ ಪ್ರಯತ್ನವನ್ನ ಮಾಡುತ್ತೆ. ಸೊ ವಾಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ದೋಸ್ 5 year ಪ್ಲಾನ್ಸ್ ಅನ್ನುವಂಥದ್ದನ್ನ ವಿ ನೀಡ್ ಟು ಡಿಸ್ಕಸ್. ಕ್ಲಿಯರ್ ಇದೆನಾ? ಸೊ ಇದರ ಅಧೀನದಲ್ಲಿನೇ ವಿ ನೀಡ್ ಟು ಡಿಸ್ಕಸ್ ದ LPG, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್. ಯೂಶುವಲಿ complete economy also deals with this 5 year plans. 1 to 2 questions is compulsory. One question is compulsory. ಇವು ಪ್ರತಿಯೊಂದು ಟಾಪಿಕ್ ಮೇಲೆ ಒಂದೊಂದು ಕ್ವಶನ್ 100% ಕೇಳೇ ಕೇಳ್ತಾನೆ. ಬಟ್ ಅದು ನೇರವಾಗಿ ಕೇಳಲ್ಲ, ಅಪ್ಲೈ ಮಾಡಿ ಕೇಳ್ತಾನೆ. ಅನ್ವಯಿಕವಾಗಿ ಅಂತ ಹೇಳ್ತೀವಲ್ಲ ನಾವು, ಅಪ್ಲೈಡ್ ಕ್ವಶನ್ಸ್ ಅಂತ ಹೇಳಿ. ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ಸ್ ಯಾವುದು ಬರಲ್ಲ, ಅಪ್ಲೈಡ್ ಮಾಡಿ ಕೇಳ್ತಾನೆ ಅದನ್ನು. ಸೊ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಇದು ನೇರವಾಗಿ ಕೇಳಲ್ಲ. ಇಟ್ ವಾಸ್ ಆನ್ ಸಬಾರ್ಡಿನೇಟ್ ಕಾನ್ಸೆಪ್ಟ್. ದಿಸ್ ಕಾನ್ಸೆಪ್ಟ್ ವಿಲ್ ಬಿ ಸಬಾರ್ಡಿನೇಟೆಡ್ ಟು ದ ಅದರ್ ಕಾನ್ಸೆಪ್ಟ್ಸ್. ನೇರವಾಗಿ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣದ ಮೇಲೆ ಕ್ವಶನ್ಸ್ ಕೇಳಲ್ಲವ. ಆದ್ರೆ ಇದರಿಂದ ಯಾವ ರೀತಿ ಕ್ವಶನ್ಸ್ ಕೇಳ್ತಾನೆ ಅಂದ್ರೆ, ಪ್ರಸ್ತುತ ಆರ್ಥಿಕ ವ್ಯವಸ್ಥೆಯಲ್ಲಿ ಇದರ ಮಹತ್ವ ಏನು, ಆ ಮಹತ್ವದ ಅಂಶಗಳನ್ನ ಏನ್ ಮಾಡ್ತಾನೆ, ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಬಿಡ್ತಾನೆ. ವಾಟ್ ಆರ್ ದ ಇಂಪ್ಯಾಕ್ಟ್ಸ್ ಆಫ್ LPG ಆರ್ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಆರ್ ಇಂಪ್ಯಾಕ್ಟ್ಸ್ ಆಫ್ LPG ಅಂತ ಹೇಳಿ. ಸೊ ಅದರಿಂದ ದುಷ್ಪರಿಣಾಮಗಳು, ಪರಿಣಾಮಗಳು ಅಥವಾ ಆರ್ಥಿಕತೆಗೆ ಏನೇನ್ ಲಾಭ ಆಯಿತು ಅನ್ನುವಂಥದ್ದೆಲ್ಲ ಸುಧಾರಣೆಗಳು ಅಂತ ಹೇಳ್ತೀವಿ ನಾವು. ದೀಸ್ ಆರ್ ಲೈಕ್ ಎಕನಾಮಿಕ್ ರಿಫಾರ್ಮ್ಸ್ ಅಂತ ಕರಿತೀವಿ. ಆರ್ಥಿಕ ಸುಧಾರಣೆಗಳು. ದೀಸ್ ಆರ್ ಲೈಕ್ ಎಕನಾಮಿಕ್ ರಿಫಾರ್ಮ್ಸ್, ಆರ್ಥಿಕ ಸುಧಾರಣೆಗಳು ಅಂತ ಕರಿತೀವಿ. ಅಂದ್ರೆ ಪ್ರಸ್ತುತ ಆರ್ಥಿಕ ವ್ಯವಸ್ಥೆ ಇಷ್ಟು ಹೆಮ್ಮರವಾಗಿ ಬೆಳೆಯಲಿಕ್ಕೆ ಕಾರಣನೇ ಈ ಸುಧಾರಣೆಗಳು. ಅದನ್ನ ಅವನು ಎರಡು ರಿಲೇಟ್ ಮಾಡಿ ಕೇಳ್ತಾನೆ. ಈಗ ನಾವು ಹೇಳ್ತಾ ಇದೀವಲ್ಲ, ಭಾರತದ ಆರ್ಥಿಕತೆಗೆ ಎಷ್ಟು $4.19 ಟ್ರಿಲಿಯನ್ ಎಕನಾಮಿ ಹೊಂದಿದ್ದು 4ನೇ ಸ್ಥಾನದಲ್ಲಿದೆ ಅಂತ ಹೇಳ್ತಾ ಇದೀವಿ. ಅದಕ್ಕೆ ಅತಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದೆ ಈ ಆರ್ಥಿಕ ಸುಧಾರಣೆಗಳು. ಯಾವ ರೀತಿ ಕೊಡುಗೆಯನ್ನು ಕೊಡುತ್ತೆ ಅನ್ನುವಂಥದ್ದನ್ನ ಇಂಡೈರೆಕ್ಟ್ ಆಗಿ ಕೇಳ್ತಾನೆ. ಅದನ್ನ ನಾವು ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್, ಆಫ್ಟರ್ ದಿಸ್ ವಿ ನೀಡ್ ಟು ಡಿಸ್ಕಸ್ ಅ ನ್ಯಾಷನಲ್ ಇನ್ಕಮ್. ನಿಮ್ಮ ಎಲ್ಲಾ ಮೋಸ್ಟ್ ಆಫ್ ದ ಆಥರ್ ಬುಕ್ಸ್, ಯೂಟ್ಯೂಬ್ಸ್ ಅಲ್ಲಿ ಸಿಗುವಂತದ್ದು ಆರ್ಥಿಕತೆ ಅಂದ್ರೆ ನೇರವಾಗಿ ಅವನು ಹೋಗುವಂತದ್ದೇ ನ್ಯಾಷನಲ್ ಇನ್ಕಮ್. ಆದ್ರೆ ನ್ಯಾಷನಲ್ ಇನ್ಕಮ್ ಅರ್ಥ ಆಗ್ಬೇಕಂದ್ರೆ ಇವೆಲ್ಲವೂ ಅರ್ಥ ಆಗಿರ್ಬೇಕು. ಅದೇನು ಅರ್ಥ ಆಗ್ಲಾರ್ದೆ ಡೈರೆಕ್ಟ್ ರಾಷ್ಟ್ರೀಯ ಆದಾಯ ಏನು ಅಂತೇಳಿ ಏನೋ ಓದಕ್ ಹೋದ್ರೆ ಏನೋ ಅರ್ಥ ಆಗಲ್ಲ. ಮೆಮೊರೈಸ್ ಮಾಡ್ಬೇಕು, ಬಾಹ್ಯಾಟ್ ಮಾಡ್ಬೇಕಷ್ಟೇ. ಯಾಕಂದ್ರೆ ನಾನು ಈಗಲೂ ಹೇಳತ್ತೇನಲ್ಲ, ರಾಷ್ಟ್ರೀಯ ಆದಾಯ ಅಂದ್ರೆ ಏನಂತೆ ನೀವೆಲ್ಲರೂ ಹೇಳ್ತೀರಿ ಇವಾಗ.
ಯಾಕಂದ್ರೆ ಬಾಯ್ಹಾಟ್ ಮಾಡಿರ್ತೀರಿ ನೀವು, ಬುಕ್ ಒಳಗೆ ಏನಿರುತ್ತೆ ಅದನ್ನ ಬಾಯ್ಹಾಟ್ ಮಾಡಿರ್ತೀರಿ. ಈಗ ನಾನು ಕೇಳಿದ ತಕ್ಷಣ ಹೇಳ್ತೀರಿ, ಬಟ್ ಅದಲ್ಲ, ಬಹಳಷ್ಟು ಡಿಫ್ರೆಂಟ್ ಇದೆ. ಇದರಲ್ಲಿ ಮತ್ತೆ ಅಗೇನ್ ಒನ್ ಕ್ವಶನ್ ಇದ್ದೇ ಇರುತ್ತೆ, 1 to 2 ಕ್ವಶನ್ಸ್. ಸೊ ಏನದ ರಾಷ್ಟ್ರೀಯ ಆದಾಯ ಅಂದ್ರೆ, ಅದರ ಪರಿಕಲ್ಪನೆ ಏನು, ಯಾವ ರೀತಿಯಲ್ಲಿ ಅದನ್ನ ನಾವು ಏನು ಅಂದಾಜು ಮಾಡ್ತೀವಿ, ಆಮೇಲೆ ಯಾವ ಫಾರ್ಮುಲಾಗಳನ್ನ ಉಪಯೋಗ ಮಾಡ್ಕೊಳ್ತಾ ಇದೀವಿ, ಹೇಗೆ ಅದನ್ನ ಅಂದಾಜು ಮಾಡ್ತೀವಿ, ಆಮೇಲೆ ಇತ್ತೀಚಿನ ಬದಲಾವಣೆಗಳು ಏನು, ಇತ್ತೀಚಿನ ರಾಷ್ಟ್ರೀಯ ಆದಾಯ ಹೆಚ್ಚಾಗ್ಲಿಕ್ಕೆ ಕಾರಣ ಏನು, ತಲಾ ಆದಾಯ ಅಂದ್ರೆ ಏನು, ಅವೆಲ್ಲವನ್ನು ನಾವು ಇದರಲ್ಲಿ ಡಿಸ್ಕಸ್ ಮಾಡಿ. GNP, GDP, NNP, NDP, ಸೊ ಅವೆಲ್ಲವೂ ಇದರಲ್ಲಿ ಚರ್ಚೆ ಮಾಡ್ತೀವಿ ನಾವು. ನೆಕ್ಸ್ಟ್ ಆಫ್ಟರ್ ದಿಸ್, ಇಲ್ಲಿ ತನಕ ಏನ್ ಓದ್ತೀವಲ್ವ ನಾವು, ದಿಸ್ ಇಸ್ ಪ್ಯೂರ್ಲಿ ದ ಸ್ಟ್ಯಾಟಿಕ್ಸ್, ಪ್ಯೂರ್ಲಿ ಸ್ಟ್ಯಾಟಿಕ್ ಕಾನ್ಸೆಪ್ಟ್ ಆಫ್ ಎಕನಾಮಿ ಅಂತ ನೋಡ್ತೀವಿ. ಅಂದ್ರೆ ಇದನ್ನೇ ನಾವು ಎಕನಾಮಿಕ್ಸ್ ಅಂತ ಕರಿತೀವಿ, ಪ್ಯೂರ್ಲಿ ಸ್ಟ್ಯಾಟಿಕ್ ಪೋರ್ಷನ್ಸ್. ಇದೆಲ್ಲವೂ ಈ 5 ಟಾಪಿಕ್ಸ್ ಏನಿದಾವಲ್ಲ ಇದ್ರ ಜೊತೆಗೆ ಆಕ್ಚುಲಿ ಈ ಟಾಪಿಕ್ ಅನ್ನ ಪಾವರ್ಟಿ ಅಂಡ್ ಅನ್ಎಂಪ್ಲಾಯ್ಮೆಂಟ್ ಈಸ್ ಆಲ್ಸೋ ಸ್ಟ್ಯಾಟಿಕ್, ಬಟ್ ಇದನ್ನ ನಾವು ಕೊನೆಗೆ ಡಿಸ್ಕಸ್ ಮಾಡ್ತೀವಿ. ಬಡತನ ಮತ್ತು ನಿರುದ್ಯೋಗ, ಇದ್ರ ಮೇಲೇನೋ ಒಂದು ಕ್ವಶನ್ ಇದ್ದೇ ಇರುತ್ತೆ ನಿಮ್ಗೆ. ನಿರುದ್ಯೋಗದ ವಿವಿಧ ವಿಧಗಳು ಅಂತ ನೋಡ್ತೀವಿ ನಾವು. ದ ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ಒಂದು ಕ್ವಶನ್ ಕೇಳಕ್ಕೆ ಹೇಳ್ತಾನೆ ನಿಮ್ಗೆ. ಇತ್ತೀಚೆಗೆ ನಾವು ನ್ಯೂಸ್ ಪೇಪರ್ ಅಲ್ಲೇ ನೋಡ್ತೀವಿ, ಅಂಡರ್ ಎಂಪ್ಲಾಯ್ಮೆಂಟ್, ಡಿಸ್ಗಾಸ್ಡ್ ಅನ್ಎಂಪ್ಲಾಯ್ಮೆಂಟ್, ಎಜುಕೇಟೆಡ್ ಅನ್ಎಂಪ್ಲಾಯ್ಮೆಂಟ್, ಈ ರೀತಿ ವಿಧಗಳನ್ನು ಕೊಟ್ಟು ಅದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಿರ್ತಾರೆ. ಸೊ ಹಾಗೆ ಅದು ಸ್ಟ್ಯಾಟಿಕ್ ಪೋರ್ಷನ್. ಸೊ ಇದೆಲ್ಲವೂ ಏನಿದೆಯಲ್ಲ, ದೀಸ್ ಆರ್ ದ ಸ್ಟ್ಯಾಟಿಕ್ ಇವೆಂಟ್ಸ್ ಆಫ್ ದ ಸಬ್ಜೆಕ್ಟ್ಸ್ ಅಂತ ನೋಡ್ತೀವಿ. ಇವುಗಳು ಹೆಚ್ಚು ಬದಲಾವಣೆ ಆಗಲ್ಲ. ಬದಲಾವಣೆ ಏನಾಗಿದಾವೆ ಅದನ್ನ ನಾನು ಹೇಳ್ತೇನೆ. ಅಲ್ಲಿ ಕೆಲವೊಂದು ಬದಲಾವಣೆಗಳಿದಾವೆ, ಅದು ಬಿಟ್ರೆ ಮೋಸ್ಟ್ ಆಫ್ ದ ಟಾಪಿಕ್ ಇಸ್ ಕಂಪ್ಲೀಟ್ಲಿ ಪ್ಯೂರ್ಲಿ ಸ್ಟ್ಯಾಟಿಕ್ ಅಂತಾನೆ ನೋಡ್ತೇವೆ. ಹೆಚ್ಚು ಬದಲಾವಣೆ ಆಗಲ್ಲ ಇವುಗಳಲ್ಲಿ. ನೆಕ್ಸ್ಟ್ ಬರುವಂತದ್ದು ಏನಿದಾವಲ್ಲ ಟಾಪಿಕ್ಸ್, ದೋಸ್ ಆರ್ ಪ್ಯೂರ್ಲಿ ಡೈನಾಮಿಕ್ಸ್. ಇಲ್ಲಿ ಡಿಸ್ಕಸ್ ಮಾಡಬೇಕಾಗಿರುವಂತದ್ದು ದಟ್ ಈಸ್ ಪಬ್ಲಿಕ್ ಫೈನಾನ್ಸ್. ದ ನೆಕ್ಸ್ಟ್ ಕಾನ್ಸೆಪ್ಟ್ ವಾಸ್ ಪಬ್ಲಿಕ್ ಫೈನಾನ್ಸ್, ಸಾರ್ವಜನಿಕ ಹಣಕಾಸು. ದ ಪಬ್ಲಿಕ್ ಫೈನಾನ್ಸ್, ಸಾರ್ವಜನಿಕ ಹಣಕಾಸು. ಸೊ ಇದರಲ್ಲಿನೇ ನಾವು ಪ್ರಮುಖವಾಗಿ 3 ಸಬ್ ಯೂನಿಟ್ಸ್ ಅನ್ನು ನೋಡ್ತೀವಿ. ಫಿಸಿಕಲ್ ಪಾಲಿಸಿ, ಕೋಶೀಯ ನೀತಿ ಅಥವಾ ವಿತ್ತೀಯ ನೀತಿ ಅಂತ ಹೇಳಿ ಕರಿತೀವಿ. ದ ಫಿಸಿಕಲ್ ಪಾಲಿಸಿ, ಕೋಶೀಯ ನೀತಿ ಅಥವಾ ವಿತ್ತೀಯ ನೀತಿ. ಸೆಕೆಂಡ್, ವಿತ್ತೀಯ ನೀತಿ, ಕೋಶೀಯ ನೀತಿ ಅಥವಾ ವಿತ್ತೀಯ ನೀತಿ. ಫಿಸಿಕಲ್ ಪಾಲಿಸಿ, PHY ಅಲ್ಲ, FISCAL, ಫಿಸಿಕಲ್ ಪಾಲಿಸಿ. Next, second part was the budget. The budget component will be discussed in this public finance. Mungada Patra, and in which the third one is the taxation, tax structure in India. ತೆರಿಗೆ ವ್ಯವಸ್ಥೆ. ಫಸ್ಟ್ ವಿತ್ತೀಯ ನೀತಿ ಅಥವಾ ಕೋಶೀಯ ನೀತಿ, ಸೆಕೆಂಡ್ ಒನ್ ಮುಂಗಡ ಪತ್ರ ಬಜೆಟ್, ಥರ್ಡ್ ಒನ್ ಟ್ಯಾಕ್ಸೇಷನ್, ತೆರಿಗೆ ವ್ಯವಸ್ಥೆ ಅಂತ ಕರಿತೀವಿ. ಈ 3 ಯೂನಿಟ್ಸ್ ಅನ್ನು ಸೇರಿ ಸಾರ್ವಜನಿಕ ಹಣಕಾಸು ಅನ್ನುವಂಥ ಟಾಪಿಕ್ ಅನ್ನು ಓದಬೇಕು ನಾವು. ಪಬ್ಲಿಕ್ ಫೈನಾನ್ಸ್ ವಿಲ್ ಬಿ ಡಿಸ್ಕಸ್ಡ್. ನಿಮ್ಮ ಬುಕ್ ಒಳಗಡೆ 3 ಬೇರೆ ಬೇರೆ ಟಾಪಿಕ್ ಅನ್ನು ಕೊಟ್ಟಿದ್ದಾನೆ, ಆದ್ರೆ ಅದು ಒಂದೇ ಟಾಪಿಕ್. ಅದರಲ್ಲಿ ಫಸ್ಟ್ ಏನ್ ಮಾಡಿರ್ತಾರೋ, ಫಸ್ಟಿಗೆ ಬಜೆಟ್ ಕೊಟ್ಟಿರ್ತಾನೆ ಅಂಡ್ ಟ್ಯಾಕ್ಸ್ ಅನ್ನು ಇನ್ನು ಯಾವಾಗೋ ಕೊಟ್ಟಿರ್ತಾನೆ. ಫಿಸಿಕಲ್ ಪಾಲಿಸಿ ಬಗ್ಗೆ ಅಂತೂ ಇರೋದೇ ಇಲ್ಲ. ಹಾಗಾಗಿ ಒಂದಕ್ಕೊಂದು ಸಂಬಂಧ ಇರಲಾರ್ದಂಗೆ ಓದ್ತಿರ್ತೀವಿ ನಾವು ಆಥರ್ ಬುಕ್ಸ್ ಅಲ್ಲಿ. ಬಟ್ ಇದನ್ನ ಇದೇ ರೀತಿ ಓದಿದಾಗ ಮಾತ್ರ ಅರ್ಥ ಆಗತ್ತೆ. ಕ್ಲಿಯರ್ ಇದನ್ನ? ಅದು ಯಾವಾಗ ಮತ್ತೆ ನ್ಯಾಷನಲ್ ಇನ್ಕಮ್ ಓದಿದ ಮೇಲೆನೆ ಓದ್ಬೇಕಿದ್ದಾನೆ, ಅದಕ್ಕಿಂತ ಮುಂಚೆ ಓದಿದ್ರೆ ಅರ್ಥ ಆಗಲ್ಲ. ಆದ್ರೆ ನಿಮ್ಮಲ್ಲಿ ನೋಡ್ರಿ ಸಾರ್ವಜನಿಕ ಹಣಕಾಸು ಮೊದಲೇ ಕೊಟ್ಟಿದ್ದಾನೆ. ರಾಷ್ಟ್ರೀಯ ಆದಾಯ, ನೇರವಾಗಿ ರಾಷ್ಟ್ರೀಯ ಆದಾಯ, ಅದಾದ್ಮೇಲೆ ಇದು. ಅಥವಾ ಇದನ್ನು ಅಲ್ಲ, ಬ್ಯಾಂಕಿಂಗ್ ಕೊಟ್ಟಿರ್ತಾನೆ. ಮೋಸ್ಟ್ ಆಫ್ ದ ಆಥರ್ ಬುಕ್ಸ್ ಅಲ್ಲಿ ಫಸ್ಟಿಗೆ ಬ್ಯಾಂಕಿಂಗ್ ಕೊಟ್ಬಿಡ್ತಾನೆ. ನ್ಯಾಷನಲ್ ಇನ್ಕಮ್ ಬ್ಯಾಂಕಿಂಗ್ಗೆ ಬಹಳ ಫೋಕಸ್ ಮಾಡ್ತಾರೆ ಎಲ್ಲರೂ. ಹೊರತು ಅರ್ಥ ಆಗಲ್ಲ ಯಾವುದು ಸಹ. ಅದಕ್ಕೋಸ್ಕರನೇ ದ ಪಬ್ಲಿಕ್ ಫೈನಾನ್ಸ್, ವೇರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಮಿನಿಮಮ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅರೌಂಡ್ 3 to 4 ಕ್ವಶನ್ಸ್. Next, after this public finance, that is, we need to discuss about the monetary policy. ಹಣಕಾಸು ನೀತಿ ಬಗ್ಗೆ ಓದಬೇಕು ನಾವು. ಅಂಡ್ ಈ ಹಣಕಾಸು ನೀತಿಯಲ್ಲಿ ಅಗೇನ್ ಸಬ್ ಯೂನಿಟ್ಸ್ ಅನ್ನು ನೋಡ್ತೀವಿ ನಾವು ಒಂದೊಂದಾಗಿ.
ಫಸ್ಟ್ ಮನಿ ಅಂತ ನೋಡ್ತೀವಿ, ಹಣಕಾಸು. ಫಸ್ಟ್ ಹಣಕಾಸು, ಮನಿ. ಸೆಕೆಂಡ್ ಒನ್ ವಾಸ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಫೈನಾನ್ಷಿಯಲ್ ಮಾರ್ಕೆಟ್ಸ್, ಹಣಕಾಸು ಮಾರುಕಟ್ಟೆ. ಹಣಕಾಸು ಮಾರುಕಟ್ಟೆ ಇತ್ತೀಚೆಗೆ ನಾವು ನೋಡ್ತಿರ್ತೀವಲ್ಲ, ಮನಿ ಮಾರ್ಕೆಟ್, ಕ್ಯಾಪಿಟಲ್ ಮಾರ್ಕೆಟ್ ಅಂತೇಳಿ, ಬಂಡವಾಳ ಮಾರುಕಟ್ಟೆ, ಹಣಕಾಸು ಮಾರುಕಟ್ಟೆ ಅಂತ ನೋಡ್ತಿರ್ತೀವಿ. ನೇರವಾದ ಪ್ರಶ್ನೆ ಕೇಳ್ತಾನೆ ನಾನು, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಆರ್ ದ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಆರ್ ವಿಚ್ ಅಮಾಂಗ್ ದ ಇನ್ಸ್ಟ್ರೂಮೆಂಟ್ಸ್ ಆರ್ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಹೇಳಿ. ಈ ಕೆಳಗಿನ ಯಾವ ಭಾಗ ಹಣಕಾಸು ಮಾರುಕಟ್ಟೆ ಅಥವಾ ಯಾವ ಬಂಡವಾಳ ಮಾರುಕಟ್ಟೆ ಅಂತ ನೇರವಾಗಿ ಕೇಳ್ತಿರ್ತಾನೆ. ಹಾಗಂದ್ರೆ ಏನಂತ ಗೊತ್ತಿಲ್ಲದೆ ಇದ್ದಾಗ ಅಗೇನ್ ವಿ ಕಾಂಟ್ ಹ್ಯಾವ್ ದ ಎಕ್ಸಾಕ್ಟ್ ಆನ್ಸರ್. ಅದರ ನಂತರದಲ್ಲಿ ಅಗೇನ್ ವಿ ನೀಡ್ ಟು ಡಿಸ್ಕಸ್ ಆರ್ ಬಿ ಐ, ಅದರ ಫಂಕ್ಷನ್ಸ್, ಟೂಲ್ಸ್. ಇತ್ತೀಚೆಗೆ ನಾವು ನೋಡ್ತೀವಲ್ಲ ಆರ್ ಬಿ ಐ ಬಗ್ಗೆ ಪ್ರತಿನಿತ್ಯ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಅಲ್ಲಿ ಬರ್ತಾನೆ ಇರ್ತವೆ. ಬಟ್ ಆರ್ ಬಿ ಐ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇದ್ದಾಗ ಅದು ಕರೆಂಟ್ ಅಫೇರ್ಸ್ ಅರ್ಥನೇ ಆಗಲ್ಲ. ಅಂಡ್ ಆಫ್ಟರ್ ದಟ್ ಏನ್ ಮಾಡ್ತೇನೋ, ವಿ ನೀಡ್ ಟು ಡಿಸ್ಕಸ್ ಅಬೌಟ್ ದ ಬ್ಯಾಂಕಿಂಗ್ ಸ್ಟ್ರಕ್ಚರ್ ಇನ್ ಇಂಡಿಯಾ, ಬ್ಯಾಂಕಿಂಗ್ ವ್ಯವಸ್ಥೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನುವಂಥ ಕಾನ್ಸೆಪ್ಟ್ ಅನ್ನು ಓದಿದ ನಂತರದಲ್ಲಿ ವಿ ನೀಡ್ ಟು ಸ್ಟಡಿ ಬ್ಯಾಂಕಿಂಗ್ ಸ್ಟ್ರಕ್ಚರ್, ಬ್ಯಾಂಕಿಂಗ್ ವ್ಯವಸ್ಥೆ ಅನ್ನುವಂಥದ್ದು ಏನು ಅಂತೇಳಿ ಚರ್ಚೆ ಮಾಡ್ತೇವೆ. ಸೊ ದೀಸ್ ಆರ್ ದ ಟಾಪಿಕ್ಸ್ ಅಂಡರ್ ದಿ ಯಾವುದು ಮಾನಿಟರಿ ಪಾಲಿಸಿ ಅಂತ ಕರಿತೀವಿ. ಹಣಕಾಸು ನೀತಿಯಲ್ಲಿ ಈ 4 ಸಬ್ ಯೂನಿಟ್ಸ್ ಅನ್ನ ನಾವು ಓದಲೇಬೇಕು. ಅಂಡ್ ಈ ಮಾನಿಟರಿ ಪಾಲಿಸಿನೂ ಸಹ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಮಿನಿಮಮ್ ಅರೌಂಡ್ 2 to 3 ಕ್ವಶನ್ಸ್ 100% ಯು ವಿಲ್ ಗೆಟ್. ಬಟ್ ಇಲ್ಲಿ ಏನ್ ಹೇಳಿದ್ದೀವಲ್ವಾ ನಾವು, ಈ ಫಸ್ಟ್ ಏನು ಸೆಕೆಂಡ್, ಥರ್ಡ್, ಫೋರ್ತ್ ಈ ಟಾಪಿಕ್ಸ್ ಏನಿದಾವಲ್ಲ, ಇದರಲ್ಲಿ ಕೆಲವೊಮ್ಮೆ ಬರಬಹುದು, ಬರ್ದೇನೆ ಇರ್ಬೋದು. ಆದ್ರೆ ಇವುಗಳು ಏನಿದಾವಲ್ಲ, ಪಬ್ಲಿಕ್ ಫೈನಾನ್ಸ್, ಮಾನಿಟರಿ ಪಾಲಿಸಿ, ಇದರಲ್ಲಿ 100% ಎಕ್ಸ್ಪೆಕ್ಟ್ ಮಾಡ್ಲೇಬೇಕು ಕ್ವಶನ್ಸ್. ಅಂಡ್ ಮಾಡೇ ಮಾಡ್ತೇವೆ. ಇದು ಬಿಟ್ರೆ ಎಕನಾಮಿನೇ ಇಲ್ಲ. ಅದಕ್ಕಾಗಿ ಇದಕ್ಕೆ ವೇಟೇಜಸ್ಗಳು ಹೆಚ್ಚಿರುವಂತದ್ದನ್ನು ನೋಡ್ತೀವಿ. ವೇಟೇಜ್ ಯಾವಾಗ್ಲೂ ಇದಕ್ಕೆ ಹೆಚ್ಚಿರುತ್ತೆ. ಸೊ ಹಾಗಾಗಿನೇ ದ ಕ್ವಶನ್ಸ್ ವಿಲ್ ಬಿ ಫ್ರೇಮ್ಡ್ ಔಟ್ ಆಫ್ ದಿಸ್ ಏನೋ ಟಾಪಿಕ್ಸ್. ಅಂಡ್ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಈ ಟಾಪಿಕ್ಸ್ ಆಧಾರ. ಈ ಟಾಪಿಕ್ಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಕರೆಂಟ್ ಅಫೇರ್ಸ್ ಒಂದು ನಯ ಪೈಸಾನೂ ಅರ್ಥ ಆಗಲ್ಲ, ನಾಟ್ ಇವನ್ ಅ ಸಿಂಗಲ್ ವರ್ಡ್. ಸೊ ಅದಕ್ಕೋಸ್ಕರ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಆಫ್ಟರ್ ದಿಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ವಿತ್ ದ ಇನ್ಫ್ಲೇಷನ್ ಟಾಪಿಕ್. ಇನ್ಫ್ಲೇಷನ್ ಅಂಡ್ ಡಿಫ್ಲೇಷನ್, ಅತಿ ಪ್ರಸರಣ ಮತ್ತು ಅನಪ್ರಸರಣ. ಹಣದುಬ್ಬರ ಮತ್ತು ಹಣದುಬ್ಬರವಿಳಿತ ಅಂತಾನು ಕರಿತೀವಿ. ಅತಿ ಪ್ರಸರಣವನ್ನ ಹಣದುಬ್ಬರ ಅಂತ ಕರಿತೀವಿ, ಅನಪ್ರಸರಣವನ್ನ ಹಣದುಬ್ಬರವಿಳಿತ ಅಂತ ಹೇಳಿ ಕರಿತೀವಿ. ಇನ್ಫ್ಲೇಷನ್ ಅಂಡ್ ಡಿಫ್ಲೇಷನ್. ಸೊ ಅಗೇನ್ ನೋಡ್ರಿ, ಕರೆಂಟ್ ಅಫೇರ್ಸ್ ಅಲ್ಲಿ ಪ್ರತಿದಿನನೂ ಇನ್ಫ್ಲೇಷನ್ ಮೇಲೆ ಟಾಪಿಕ್ ಇದ್ದೇ ಇರ್ತಾವಲ್ವಾ. ಇನ್ಫ್ಲೇಷನ್ 3% ಆಯ್ತು, 4% ಆಯ್ತು, 7% ಆಯ್ತು, 1% ಕಡಿಮೆ ಆಯ್ತು, ಏನದರ ಅರ್ಥ ಅದನ್ನ ಇಲ್ಲಿ ನಾವು ಚರ್ಚೆ ಮಾಡ್ತೀವಿ. ಅಂಡ್ ಯಾವ ರೀತಿ ಸ್ಟೆಬಿಲೈಸ್ ಆಗಬೇಕು ಆರ್ಥಿಕತೆ, ಆರ್ಥಿಕ ವ್ಯವಸ್ಥೆ ಹೇಗೆ ಸ್ಥಿರತೆ ಬರಬೇಕು, ಎಷ್ಟು ಆರ್ಥಿಕತೆಯಲ್ಲಿ ಎಷ್ಟು ರೀತಿಯಾದ ಹಣದುಬ್ಬರ ಇರಬೇಕು ಅನ್ನುವಂಥದ್ದನ್ನು ಇಲ್ಲಿ ಚರ್ಚೆ ಮಾಡ್ತೇವೆ. ಇನ್ಫ್ಲೇಷನ್ ಅನ್ನ ಯಾವ ರೀತಿ ಮೆಜರ್ ಮಾಡ್ತೀವಿ, ಮಾಪನ ಯಾವ ರೀತಿ ಮಾಡ್ತೀವಿ, ಮೆಜರ್ಮೆಂಟ್ಸ್ ಆಫ್ ಇನ್ಫ್ಲೇಷನ್ ಏನು. ಸೊ ಈ ಎಲ್ಲ ಕಾನ್ಸೆಪ್ಟ್ಸ್ ಅನ್ನ ಇದರಲ್ಲಿ ಡಿಸ್ಕಸ್ ಮಾಡ್ತೀವಿ. ಅಂಡ್ ಇದರಲ್ಲೇ ಕೆಲವೊಂದಿಷ್ಟು ಕೀವರ್ಡ್ಸ್ ಗಳು ಬರ್ತವೆ. ಏನು, ಡಿಸ್ಇನ್ಫ್ಲೇಷನ್ ಅಂತ ನೋಡ್ತೀವಿ, ಸ್ಕ್ಯೂಫ್ಲೇಷನ್ ಅಂತ ನೋಡ್ತೀವಿ, ಹೌದಾ. ಕೆಲವೊಂದಿಷ್ಟು ಕೀವರ್ಡ್ಸ್ ಗಳನ್ನ ಪ್ರತಿನಿತ್ಯವಾಗಿ ಕೇಳ್ತಾನೆ ಇರ್ತೀವಿ ನಾವು. ಸ್ಟಾಗ್ಫ್ಲೇಷನ್ ಅಂತ ಕರಿತೀವಿ, ಸ್ಟ್ರಿಂಗ್ಫ್ಲೇಷನ್ ಅಂತ ಕರಿತೀವಿ. ಈ ಪದಗಳನ್ನ ಆಧಾರವಾಗಿ ಇಟ್ಕೊಂಡೆ ಒಂದು ಕ್ವಶನ್ ಬಂದೇ ಬರುತ್ತೆ. ಬರೀ ಕೇವಲ ಕೀವರ್ಡ್ಸ್ ಮೇಲೆನೆ ಒಂದು ಕ್ವಶನ್ ಇರುತ್ತೆ. ಸೊ ಯೂಶಲಿ ಇನ್ಫ್ಲೇಷನ್ ಅಲ್ಲಿನೂ 1 or 2 ಕ್ವಶನ್ಸ್ ಇಸ್ ಮಸ್ಟ್. ಅಂಡ್ ಇದಾದ ಮೇಲೆ ಅಂಡ್ ಫೈನಲಿ ದ ಲಾಸ್ಟ್ ಕಾನ್ಸೆಪ್ಟ್ ವಾಸ್ ದ ಎಕ್ಸ್ಟರ್ನಲ್ ಸೆಕ್ಟರ್, ವಿದೇಶಿ ಅಥವಾ ಬಾಹ್ಯ ವಲಯ ಅಂತ ಹೇಳಿ ಕರಿತೀವಿ. ದ ಎಕ್ಸ್ಟರ್ನಲ್ ಸೆಕ್ಟರ್ ಕಾನ್ಸೆಪ್ಟ್. ಸೊ ಇದರಲ್ಲಿನೂ ಸಹ ಕನಿಷ್ಠ ಪಕ್ಷ 1 ರಿಂದ 2 ಪ್ರಶ್ನೆಗಳನ್ನ ಕೇಳ್ತಾರೆ. ಬಾಹ್ಯ ವಲಯ, ಆಮದುಗಳೇನು, ರಫ್ತುಗಳೇನು, ಯಾವ ದೇಶದಿಂದ ಹೆಚ್ಚು ಆಮದು ಮಾಡ್ಕೋತೀವಿ, ರಫ್ತು ಯಾವ್ದ್ರಲ್ಲಿ ಮಾಡ್ತೀವಿ, ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್ ಆಫ್ ಕಂಟ್ರಿ, ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್ ಆಫ್ ದ ಗೂಡ್ಸ್, ಹೌದಾ. ನೆಕ್ಸ್ಟ್ BOP ಅಂತ ಬರುತ್ತೆ ಕಾನ್ಸೆಪ್ಟ್, ಬ್ಯಾಲೆನ್ಸ್ ಆಫ್ ಟ್ರೇಡ್, ಬ್ಯಾಲೆನ್ಸ್ ಆಫ್ ಪೇಮೆಂಟ್, ವ್ಯಾಪಾರ ಬಾಕಿ, ಸಂದಾಯ ಬಾಕಿ, ಸ್ಟ್ರಕ್ಚರ್ ಆಫ್ BOP ಒಂದು ಕ್ವಶನ್ ಇದ್ದೇ ಇರುತ್ತೆ ಮತ್ತೆ ಅದರಲ್ಲಿ.
ಸೊ ಇದರಲ್ಲಿನೂ ಮುಖ್ಯವಾಗಿ ನಾವು ಅಗೇನ್ ಸಬ್ ಯೂನಿಟ್ಸ್ ಅನ್ನು ನೋಡ್ತೀವಿ. ದ ಫಸ್ಟ್ ಒನ್ ಈಸ್ ಅಂಡರ್ ದಿ ಎಕ್ಸ್ಟರ್ನಲ್ ಸೆಕ್ಟರ್ ಅಲ್ಲಿ ಅಗೇನ್ ದೇರ್ ಆರ್ ಸಬ್ ಯೂನಿಟ್ಸ್. ದ ಫಸ್ಟ್ ಒನ್ ವಾಸ್ ರಿಲೇಟೆಡ್ ಟು ದ ಟ್ರೇಡ್ಸ್ ಅಂತ ನೋಡ್ತೇವೆ ನಾವು. ವ್ಯಾಪಾರ ಯಾವ ರೀತಿ ಆಗ್ತಾ ಇದೆ, ವ್ಯಾಪಾರಗಳು ಏನು ಅನ್ನುವಂಥದ್ದನ್ನು ನೋಡ್ತೀವಿ. ಸೆಕೆಂಡ್ ಒನ್ ಇಟ್ ವಾಸ್ ರಿಲೇಟೆಡ್ ಟು ದ BOP. BOP is again very important for your exam. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ, ಸಂದಾಯ ಬಾಕಿ ಅಂತ ಹೇಳಿ ಕರಿತೀವಿ. ಸೊ ಇದರಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ BOP ಅಲ್ಲಿ. ಅಗೇನ್ ಅದರ ನಂತರದಲ್ಲಿ ಇಟ್ ವಾಸ್ ಫಾರಿನ್ ಎಕ್ಸ್ಚೇಂಜ್ ಅಂತ ನೋಡ್ತೀವಿ, ಅಥವಾ ಫಾರಿನ್ ಎಕ್ಸ್ಚೇಂಜ್ ಅನ್ನೋದಕ್ಕಿಂತ ಇಟ್ ವಾಸ್ ಎಕ್ಸ್ಚೇಂಜ್ ರೇಟ್, ವಿನಿಮಯ ದರ. ಈಗ ಇತ್ತೀಚೆಗೆ ನೋಡ್ತಿರ್ತೀವಲ್ಲ ನಾವು, ನಿನ್ನೆ ಒಂದು ಆರ್ಟಿಕಲ್ ಬಂದಿತ್ತು, ಭಾರತದಲ್ಲಿ ರೂಪಾಯಿಯ ಮೌಲ್ಯ ಅತಿ ಕಡಿಮೆ ಆಗಿದೆ ಅಂತೇಳಿ. $1ಗೆ 88 ರೂಪಾಯಿ 80 ಪೈಸೆ ಕೊಡ್ಬೇಕು ನಾವು ಅಂತೇಳಿ. ಅತಿ ಕೀಳು ಮಟ್ಟದಲ್ಲಿರುವಂತದ್ದು ನೋಡ್ತೀವಿ. ದ ವ್ಯಾಲ್ಯೂ ಆಫ್ ದ ಕರೆನ್ಸಿ ಹ್ಯಾಸ್ ಬಿನ್ ಕಂಪ್ಲೀಟ್ಲಿ ಡಿಕ್ಲೈನ್ಡ್ ಅಂತ ಹೇಳ್ತಾ ಇದ್ದೇನೆ, ಡೆಪ್ರಿಶಿಯೇಟೆಡ್ ಅಂತ ನೋಡ್ತೇವೆ. ಅದಕ್ಕೆ ಕಾರಣ ಏನು ಅದನ್ನ ಇಲ್ಲಿ ನೋಡ್ತೀವಿ. ಯಾವ ರೀತಿ ಎರಡು ದೇಶಗಳ ಕರೆನ್ಸಿಯ ಮೌಲ್ಯವನ್ನ ಅಂದಾಜು ಮಾಡಲಾಗುತ್ತೆ ಅನ್ನುವಂಥದ್ದನ್ನು ನೋಡ್ತೀವಿ. ಅಂಡ್ ಫೈನಲಿ ವಿ ನೀಡ್ ಟು ಡಿಸ್ಕಸ್ ದ ಫಾರಿನ್ ಕ್ಯಾಪಿಟಲ್. ವಿದೇಶಿ ಬಂಡವಾಳ ಅಂದ್ರೆ ಏನು, ಫಾರಿನ್ ಕ್ಯಾಪಿಟಲ್ ಅಂಡ್ ಎಕನಾಮಿಕ್ ಇಂಟಿಗ್ರೇಷನ್ ಅಂತ ನೋಡ್ತೀವಿ. ಆರ್ಥಿಕ ಸಮಗ್ರತೆ, ವಿದೇಶಿ ಬಂಡವಾಳ ಮತ್ತು ಆರ್ಥಿಕ ಸಮಗ್ರತೆ. ವಿದೇಶಿ ಬಂಡವಾಳ ಮತ್ತು ಆರ್ಥಿಕ ಸಮಗ್ರತೆ, ಫಾರಿನ್ ಕ್ಯಾಪಿಟಲ್ ಅಂಡ್ ಎಕನಾಮಿಕ್ ಇಂಟಿಗ್ರೇಷನ್ ಅಂತ ಕರಿತೀವಿ. ಇತ್ತೀಚೆಗೆ ನಾವು ನೋಡ್ತಾ ಇರ್ತೀವಲ್ಲ, ಇಂಡಿಯಾ ಮತ್ತೆ UK ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡಿದೆ. ಇಂಡಿಯಾ ಯುರೋಪಿಯನ್ ಯೂನಿಯನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಲ್ಲಿ ಇದಾವೆ. ಪ್ರಾಲಿಫರೇಷನ್ ಟ್ರೇಡ್ ಅಗ್ರಿಮೆಂಟ್ ಅಂತ ನೋಡ್ತೀವಿ. ಹಾಗಂದ್ರೆ ಏನು, ಅದರ ಅರ್ಥ ಏನು, ಯಾಕೆ ಮಾಡ್ಕೊಳ್ಬೇಕು ಅದನ್ನ ಅನ್ನುವಂಥದ್ದನ್ನ ಇದರಲ್ಲಿ ಚರ್ಚೆ ಮಾಡ್ತೀವಿ. ಸೊ ದೀಸ್ ಆರ್ ಆಲ್ ದ ಟಾಪಿಕ್ಸ್ ವಿಚ್ ವಿ ನೀಡ್ ಟು ಸ್ಟಡಿ ಫಾರ್ ದ ಸಬ್ಜೆಕ್ಟ್ ಆಫ್ ಎಕನಾಮಿ. ಈ ಕರೆಕ್ಟ್ 10 ಟಾಪಿಕ್ಸ್ ಅನ್ನ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಸಿಲೆಬಸ್ ಇಸ್ ಕಂಪ್ಲೀಟೆಡ್. ಹೆಸರಿಗೆ ಇವು 10 ಟಾಪಿಕ್ ಅಷ್ಟೇ, ಆದ್ರೆ ಸಬ್ ಯೂನಿಟ್ಸ್ಗೆ ಒಂದೊಂದು ಚಾಪ್ಟರ್ ಇದಾವೆ ನಿಮ್ಮ ಆಥರ್ ಬುಕ್ ಅಲ್ಲಿ. ನೀವು ಆಥರ್ ಬುಕ್ ಅನ್ನ ನೋಡಿದಾಗ 18-19 ಚಾಪ್ಟರ್ ಇರ್ತಾನ ಅವನು. ಯಾಕೆ ಅಂದ್ರೆ ಇವೆಲ್ಲವನ್ನು ಸಪ್ರೇಟ್ ಹೇಳಿರ್ತಾನ ಅವನು. ಬಟ್ ಸಪ್ರೇಟ್ ಆಗಿ ಓದಿದ್ರೆ ಅರ್ಥ ಆಗಲ್ಲ ಅದು. ಅದೇ ಯೂನಿಟ್ ಅಲ್ಲಿ ಅದೇ ರೀತಿಯಲ್ಲೇನೆ ಓದ್ಬೇಕು ನಾವು, ಅಂದಾಗ ಮಾತ್ರ ಅದು ಈಸಿಯಾಗಿ ಕನ್ವೆ ಆಗುತ್ತೆ, ಈಸಿಯಾಗಿ ನಾವು ಅಪ್ರೋಚ್ ಅನ್ನ ತಗೋಬಹುದು. ಇಲ್ಲಾಂದ್ರೆ ವೆರಿ ಡಿಫಿಕಲ್ಟ್. ಆಸ್ಪಿರೆಂಟ್ಸ್ ಗಳಿಗೆ ಇದು ಪ್ರಾಬ್ಲಮ್ ಇದೆ. ಯಾವ ಟಾಪಿಕ್ ಆದ್ಮೇಲೆ ಏನ್ ಓದ್ಬೇಕು, ಹೆಂಗ್ ಓದ್ಬೇಕು, ಯಾವ ಅಪ್ರೋಚ್ ಅನ್ನು ತಗೋಬೇಕು ಅನ್ನೋದು ಗೊತ್ತಿಲ್ಲ. ಅವನು ಆಥರ್ ಬುಕ್ಕಿಗೆ ಡಿಪೆಂಡ್ ಆಗಿದ್ದಾನೆ. ಆಥರ್ ಬುಕ್ ಅಲ್ಲಿ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಅದಕ್ಕಾಗಿನೇ ಯೂಶುವಲಿ ಎಕನಾಮಿ ಇಸ್ ಅ ಟಫ್ ಅಂತ ಹೇಳಿ ಹೇಳ್ತಾರೆ, ಬಟ್ ಅಲ್ಲ. ವಿಚ್ ಇಸ್ ಒನ್ ಆಫ್ ದ ಈಸಿಯೆಸ್ಟ್ ಅಂಡ್ ಸಿಂಪ್ಲೆಸ್ಟ್ ಸಬ್ಜೆಕ್ಟ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮ್. ಯಾಕೆ ಅಂದ್ರೆ ಇಲ್ಲಿ ನೀವು ಹೆಚ್ಚು ಓದುವಂಥದ್ದಿಲ್ಲ, ಓದೋದು ಕಡಿಮೆ, ತಿಳ್ಕೊಂಡ್ರೆ ಸಾಕು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದ್ದಂಗೆ ಎಕನಾಮಿ. ಇಫ್ ಯು ಹ್ಯಾವ್ ದ ಕಂಪ್ಲೀಟ್ ಕ್ಲಾರಿಟಿ ಆನ್ ದ ಸಬ್ಜೆಕ್ಟ್, ಅಂದ್ರೆ ಕಂಪ್ಲೀಟ್ ಕಾನ್ಸೆಪ್ಷುಯಲ್ ಕ್ಲಾರಿಟಿ ಇದರಲ್ಲಿ ಬಂತು ಅಂದ್ರೆ ದಟ್ ಈಸ್ ಮೋರ್ ದನ್ ಸಫಿಷಿಯಂಟ್. ನೋ ನೀಡ್ ಟು ರಿವೈಸ್ ದ ಸಬ್ಜೆಕ್ಟ್ಸ್. ಇದಕ್ಕೆ ಕೊಡುವಂತ ಟೈಮ್ ಅನ್ನ, ನಿಮ್ಮ ಡಿಫಿಕಲ್ಟಿ ಯಾವ್ದಾದ್ರು ಬೇರೆ ಸಬ್ಜೆಕ್ಟ್ ಇತ್ತಂದ್ರೆ ಅದಕ್ಕೆ ನೀವು ರಿವೈಸ್ ಮಾಡ್ಲಿಕ್ಕೆ ಅವಕಾಶ, ಅದನ್ನ ಟೈಮ್ ಅಲೋಕೇಟ್ ಮಾಡಬಹುದು. ಒಂದು ಸಲ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ, ಕ್ಲಾಸ್ ಅಲ್ಲಿ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಇಟ್ ಇಸ್ ಸಫಿಷಿಯಂಟ್. ಅದನ್ನ ಇನ್ನೊಮ್ಮೆ ಹೋಗಿ ಓದ್ಕೊಂಡ್ಬಿಟ್ರೆ ಮುಗ್ದೇ ಹೋಯ್ತು. ಅದಕ್ಕೆ ರಿಲೇಟೆಡ್ MCQs ಮಾಡ್ಕೊಂಡ್ಬಿಟ್ರೆ ಸಿಲೆಬಸ್ ಮುಗಿಯುತ್ತೆ ನಿಮ್ದು ಎಕನಾಮಿ. ಲೆಸ್ ಇನ್ವೆಸ್ಟ್ಮೆಂಟ್ಸ್, ಮೋರ್ ಪ್ರಾಫಿಟ್ಸ್. ಯು ಆರ್ ಇನ್ವೆಸ್ಟಿಂಗ್ ಓನ್ಲಿ ಕ್ಲಾಸ್ ಟೈಮ್. ಅಂಡ್ ಯಾವತ್ತು ಕ್ಲಾಸ್ ಆಗಿರತ್ತಲ್ಲ ಅವತ್ತಿಂದ ಅವತ್ತೇ ಹೋಗಿ ಒಮ್ಮೆ ಓದ್ಕೊಳ್ರಿ. ಅವತ್ತಿಂದ ಅವತ್ತೇ ಹೋಗಿ ಏನ್ ಮಾಡ್ತೀರಿ, ಇವಾಗ ಸೇ ಫಾರ್ ಎಕ್ಸಾಂಪಲ್ ನಾನು ಇವಾಗ ಪಬ್ಲಿಕ್ ಫೈನಾನ್ಸ್ ಏನಾದ್ರು ನೀವು ಮಾಡಿದೀವಿ ಅಂತಂದ್ರೆ ಇದಕ್ಕೆ ರಿಲೇಟೆಡ್ MCQs ಅನ್ನ ಅವತ್ತಿಂದ ಅವತ್ತೇ ಮಾಡ್ಕೋಬೇಕು ನೀವು. ಹಿಂದೆ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳಿದಾನೆ. ಅಂಡ್ ಈಗ AI ಟೂಲ್ಸ್ ಗಳಿದಾವಲ್ವಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್, ಚಾಟ್ GPT, ಜೆಮಿನಿ, ಹೌದಾ, ಇವೆಲ್ಲ ಟೂಲ್ಸ್ ಗಳಲ್ವಾ, ಯೂಸ್ ಮಾಡ್ಕೊಳ್ರಿ ಆ ಟೂಲ್ಸ್ ಅನ್ನ. ಬರೀ ಗೂಗಲ್ಗೆ ಡಿಪೆಂಡ್ ಆಗ್ಬೇಡ್ರಿ, ಬರೀ ಯೂಟ್ಯೂಬ್ ಅಲ್ಲಿ ಡಿಪೆಂಡ್ ಆಗ್ಬೇಡ್ರಿ. ಜಸ್ಟ್ ಸರ್ಚ್ ಮಾಡ್ರಿ, ಪಬ್ಲಿಕ್ ಫೈನಾನ್ಸ್ ಬಜೆಟ್ ಬಗ್ಗೆ ಓದಾಕತ್ತೀವ, ಅವತ್ತಿಂದ ಅವತ್ತೇ ಓದ್ಕೊಳ್ರಿ. ಆಫ್ಟರ್ ದ ಕ್ಲಾಸ್ ಯು ನೀಡ್ ಟು ಇನ್ವೆಸ್ಟ್ ಸರ್ಟನ್ ಟೈಮ್ ಫಾರ್ ದಟ್ ಪರ್ಟಿಕ್ಯುಲರ್ ಟಾಪಿಕ್. ನೀಟಾಗಿ ಓದ್ಕೊಳ್ರಿ. ಏನೇ ಡೌಟ್ಸ್ ಇದ್ರು ಮುಂದೆ ಬರ್ಕೊಳ್ರಿ. ಇಮಿಡಿಯೇಟ್ಲಿ ಏನಾಗುತ್ತೆ ಅದು ನಿಮ್ಗೆ ಏನೋ ನಿಮ್ಮ ಕಾನ್ಫಿಡೆನ್ಸ್ ಅನ್ನ ಬೂಸ್ಟ್ ಮಾಡುತ್ತೆ. ಅದಕ್ಕೆ ರಿಲೇಟೆಡ್ ಹಿಂದಿನ ವರ್ಷದ ಕ್ವಶನ್ಸ್ ಅನ್ನ ನೋಡ್ರಿ. ಬಜೆಟ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಅನ್ನು ಕೇಳಿದಾನೆ ಹಿಂದಿನ ವರ್ಷದಲ್ಲಿ, ಅವುಗಳನ್ನು ನೋಡಿದಾಗ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ನೀವೇನ್ ಓದ್ಬೇಕು, ಹೆಂಗ್ ಓದ್ಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ. ಯಾವ್ದನ್ನ ಹೈಲೈಟ್ ಮಾಡ್ಬೇಕು, ಯಾವ್ದನ್ನ ಬಿಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಅದರ್ವೈಸ್ ಅದು ನೋಡದೇ ಇದ್ದಾಗ ಏನಾಗುತ್ತೆ, ನಿಮ್ಗೆ ಫುಲ್ ನಿಮ್ಮ ಆಥರ್ ಬುಕ್ಸ್ ಗಳು ವೈಟ್ ಪೇಜ್ ಅಲ್ಲಿ ಇರುತ್ತೆ, ಕನ್ವರ್ಟೆಡ್ ಇಂಟು ಯೆಲ್ಲೋ ಪೇಜಸ್. ಹೌದಾ ಅಲ್ವಾ? ವೈಟ್ ಬುಕ್ ಯೆಲ್ಲೋ ಬುಕ್ ಆಗಿರುತ್ತೆ ನಿಮ್ದು. ಯಾವಾಗ ಅಂದ್ರೆ ಇಫ್ ಯು ಡೋಂಟ್ ಹ್ಯಾವ್ ದ ಏನು ಕ್ಲಾರಿಟಿ ಅಬೌಟ್ ದ ಸಬ್ಜೆಕ್ಟ್. ನೋಡ್ರಿ, ಹೈಲೈಟರ್ ಮಾಡ್ಕೊಂಡು ಸುಮ್ಮನೆ ಹೈಲೈಟ್ ಮಾಡ್ಕೊಂತ ಹೋಗಿರ್ತೀರಿ, ಯೆಲ್ಲೋ ಪೇಜ್ ಆಗಿರ್ತಾವು.
ಆರೆಂಜ್ ಪೇಜ್ ಆಗಿರ್ತವೆ, ಹೌದಾ ಅಲ್ವಾ? ಗ್ರೀನ್ ಪೇಜಸ್ ಆಗಿರ್ತವೆ, ವೈಟ್ ಪೇಜ್ ಕಾಣೋದೇ ಇಲ್ಲ ನಿಮ್ ಬುಕ್ಕಲ್ಲಿ. ಯಾಕಾಗತ್ತೆ ಅಂದ್ರೆ ಕ್ವಶನ್ಸ್ ಡಿಮ್ಯಾಂಡ್ ಏನಿದೆ ಅನ್ನುವಂಥದ್ದು ನಿಮ್ಗೆ ಗೊತ್ತೇ ಇರೋದಿಲ್ಲ, ಸುಮ್ಮನೆ ಓದ್ಕೊಂತ ಹೋಗ್ತಿರ್ತೇವೆ. ಕ್ವಶನ್ಸ್ ಡಿಮ್ಯಾಂಡ್ ಅರ್ಥ ಆಗ್ಬೇಕಂದ್ರೆ ಅವತ್ತಿಂದ ಅವತ್ತೇ ಹೋಗಿ ಹಿಂದೆ ಯಾವ ರೀತಿ ಕ್ವಶನ್ ಕೇಳಿದಾನೆ ಅನ್ನೋಂಥದ್ದು ಗೊತ್ತಾಗ್ಬೇಕು. ಅವಾಗ ಏನಾಗುತ್ತೆ, ಯಾವ ಕೀವರ್ಡ್ ಇಂಪಾರ್ಟೆಂಟ್, ಎಸ್ಪೆಷಲಿ ಕೀವರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂಡರ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ಅದು ಯಾರು ಹೈಲೈಟ್ ಮಾಡಲ್ಲ, ಯಾವ ಆಥರ್ ಬುಕ್ ಒಳಗೂ ಹೈಲೈಟ್ ಆಗಲ್ಲ ಕೀವರ್ಡ್ಸ್. ಅದಕ್ಕೋಸ್ಕರನೇ ಈ MCQs ಟ್ರೆಂಡ್ ಅನ್ನ ಫಾಲೋ ಮಾಡ್ಬೇಕು ನೀವು. ಈ ಟ್ರೆಂಡ್ ಅಂತಂದ್ರೆ ವಿಚ್ ಇಸ್ ನಥಿಂಗ್ ಬಟ್ ಯಾವ ಕೀವರ್ಡ್ಸ್ ಗಳಿಗೆ ಫೋಕಸ್ ಮಾಡ್ತಾ ಇದೆ, ಯಾವ ರೀತಿ ಕ್ವಶನ್ಸ್ ಅನ್ನ ಅಪ್ರೋಚ್ ಕೇಳ್ತಾ ಇದ್ದಾನ ಅವನು, ಹೇಗೆ ಕೇಳ್ತಾ ಇದ್ದಾನ ಅನ್ನುವಂಥದ್ದು ಗೊತ್ತಾಗ್ಬೇಕು. ಅದು ಗೊತ್ತಿತ್ತಂದ್ರೆ ಮುಗ್ದೆ ಹೋಯ್ತಲ್ಲ ನಿಮ್ಮ ಸಿಲೆಬಸ್. ಅದು ಗೊತ್ತಿತ್ತಂದ್ರೆ ಇಲ್ಲಿ ತನಕ ಇದನ್ನ ಕೇಳಿದಾನೆ, ಮುಂದೆ ಏನ್ ಕೇಳ್ತಾನೆ ಅನ್ನೋದು ಗೊತ್ತಾಗ್ಬಿಡತ್ತಲ್ವಾ ನಿಮ್ಗೆ. ನೀವೇ ಫೈಂಡ್ ಔಟ್ ಮಾಡ್ಬೋದು ಏನ್ ಕ್ವಶನ್ ಕೇಳ್ತಾನೆ ನೆಕ್ಸ್ಟ್ ಇಯರ್ಗೆ ಅಂತ. ಆದ್ರೆ ಅದು ಏನ್ ಕೇಳ್ತಾನೆ ಅನ್ನೋದು ನಮ್ಗೆ ಗೊತ್ತಾಗ್ಬೇಕಂದ್ರೆ ಕರೆಂಟ್ ಅಫೇರ್ಸ್ ಪ್ಲೇಸ್ ದ ಸಿಗ್ನಿಫಿಕೆಂಟ್ ರೋಲ್. ಕರೆಂಟ್ ಅಫೇರ್ಸ್ ಆರ್ ನಥಿಂಗ್ ಬಟ್ ಏನಂದ್ರೆ ಇದು ನಿಮ್ಗೆ ಹಿಂಟ್ ಕೊಡ್ತಾ ಇದಾವೆ. ಒಂದು ವರ್ಷದ ಕರೆಂಟ್ ಅಫೇರ್ಸ್ ಅಲ್ಲಿ ನಿಮ್ಗೆ ಹಿಂಟ್ ಕೊಡ್ತಾನ ಕ್ವಶನ್ ಪೇಪರ್ ಸೆಟ್ ಮಾಡೋರು, ಅದು ಹಿಂಟ್ ನಿಮಗೆ ಆರ್ಟಿಕಲ್ಸ್. ಆ ಹಿಂಟ್ ಅನ್ನ ಇಟ್ಕೊಂಡು ಏನ್ ಮಾಡ್ಬೇಕು ನೀವು, ಯು ನೀಡ್ ಟು ಅಪ್ರೋಚ್. ಪಜಲ್ ಗೇಮ್ ಥಿಯರಿ ಇದ್ದಂಗೆ ಇದು, ಪಜಲ್ ಹಂಟ್ ಥಿಯರಿ ಅಂತ ಆಡಿರ್ಬೇಕಲ್ವಾ ನೀವು. ಪಜಲ್ಸ್ ಎಲ್ಲ ಕೊಟ್ಕೊಂತ ಹೋಗ್ತಿರ್ತಾನೆ, ಒಂದೊಂದು ಪಜಲ್ಗೆ ಏನಾರು ಅಲ್ಲಿ ಒಂದು ಹಿಂಟ್ ಕೊಟ್ಟಿರ್ತಾನ ಅವನು. ಆ ಕೀ ಸಿಕ್ತು ಅಂದ್ರೆ ನೆಕ್ಸ್ಟ್ ಗೆ ಹೋಗ್ತೀರಿ ನೀವು, ಅದು ಸಿಕ್ತಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟ್, ಇದೇ ರೀತಿ ಕೊನೆಗೆ ನೀವು ಡೆಸ್ಟಿನೇಷನ್ ಅನ್ನ ರೀಚ್ ಆಗ್ತೀರಿ. ಅದೇ ರೀತಿ ಕರೆಂಟ್ ಅಫೇರ್ಸ್ ಅನ್ನುವಂಥದ್ದು ನಿಮ್ಗೆ ಹಿಂಟ್ ಕೊಡ್ತಾ ಇದ್ದಾನೆ. ಆ ಹಿಂಟ್ ಅನ್ನ ಕ್ಯಾಚ್ ಮಾಡ್ಕೊಂಡ್ರೆ ಯು ವಿಲ್ ಗೆಟ್ ದ ಫ್ರೂಟ್ಫುಲ್ ರಿಸಲ್ಟ್ಸ್. ಅದರ್ವೈಸ್ ರಿಸಲ್ಟ್ ಇರುತ್ತೆ, ಫ್ರೂಟ್ ಇರಲ್ಲ. ನಥಿಂಗ್ ಬಟ್ ಏನು, ರಿಸಲ್ಟ್ ಬಂದೇ ಬರುತ್ತೆ ಆದ್ರೆ ಸಕ್ಸಸ್ ಆಗಿರಲ್ಲ. ಫ್ರೂಟ್ಫುಲ್ ರಿಸಲ್ಟ್ ಅಂದ್ರೆ ಯು ವಿಲ್ ಗೆಟ್ ದ ಸರ್ವಿಸಸ್. ಕ್ಲಿಯರ್ ಇದೆನಾ? ಹಾಗಾಗಿ ಯಾವಾಗ್ಲೂ ನಾನು ಹೇಳೋದು ಒಂದೇ, ಬಿ ಕನ್ಸಿಸ್ಟೆಂಟ್ ಇನ್ ಯುವರ್ ಸ್ಟಡೀಸ್. ಒಂದು ದಿನ 20 ತಾಸು ಓದಿ ಮರುದಿನ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗೋದಲ್ಲ, ಹೌದಾ ಅಲ್ವಾ? ಹ್ಯಾವ್ ದಟ್ ಕನ್ಸಿಸ್ಟೆನ್ಸಿ ಇನ್ ಯುವರ್ ಪ್ರಿಪರೇಷನ್. ನನ್ನ ಕಮಿಟ್ಮೆಂಟ್ಸ್ ಡೆಡಿಕೇಶನ್ಸ್ ಅವೆಲ್ಲ ಅಲ್ಲ, ಬೇಕಾಗಿದ್ದು ಒಂದೇ, ಕನ್ಸಿಸ್ಟೆನ್ಸಿ ಇತ್ತಾ ಯು ವಿಲ್ ಗೆಟ್ ದ ಫ್ರೂಟ್ಫುಲ್ ರಿಸಲ್ಟ್ಸ್. ಅದರ್ವೈಸ್ ಯು ವಿಲ್ ಲೂಸ್ ದ ರಿಸಲ್ಟ್ಸ್. ಕ್ಲಿಯರ್ ಇದೆನಾ? ಹಾಗಾಗಿ ಆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ದಿನಕ್ಕೆ 5 ತಾಸು ಹೋದ್ರಿ 6 ತಾಸು ಹೋದ್ರಿ ತಪ್ಪೇನಲ್ಲ, ಬಟ್ ಅದನ್ನ ಎಫೆಕ್ಟಿವ್ ಆಗಿ ಹೋದ್ರಿ. ಅದರಲ್ಲಿ ಏನೇ ಕೇಳಿದ್ರು ನಿಮ್ಗೆ ಆನ್ಸರ್ ಮಾಡುವಂತ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ಬೇಕು, ಹೌದಾ ಅಲ್ವಾ? 12 ತಾಸು ಓದಿ ಕ್ವಶನ್ ಏನ್ ಕೇಳಿದ್ರು ಆನ್ಸರ್ ಇಲ್ಲ ನಿಮ್ಮ ಹತ್ರ ಅಂದ್ರೆ ಉಪಯೋಗ ಇಲ್ಲಲ್ಲ ಓದಿದ್ದು 12 ತಾಸು, ಹೌದಾ ಅಲ್ವಾ? ಕರೆಕ್ಟಾ ಇಲ್ವಾ? ಒಂದೇ ತಾಸು ಓದ್ರಿ, ಆದ್ರೆ 1 ತಾಸಲ್ಲಿ ಏನ್ ಓದಿದಿರೋ ಆ ಟಾಪಿಕ್ ಅಲ್ಲಿ ಏನೇ ಕ್ವಶನ್ಸ್ ಕೇಳಿದ್ರು ನೀವು ಆನ್ಸರ್ ಗೊತ್ತಿರ್ಬೇಕಲ್ವಾ ನಿಮ್ಗೆ. ಯು ಹ್ಯಾವ್ ಟು ಬಿ ಪ್ರಿಪೇರ್ ಇನ್ ಸಚ್ ಅ ಮ್ಯಾನರ್ ವೇರ್ ಯುವರ್ ಕಾನ್ಫಿಡೆನ್ಸ್ ಹ್ಯಾಸ್ ಟು ಬೂಸ್ಟ್ ಬೈ ಸೇಯಿಂಗ್ ದ ಕ್ವಶನ್ಸ್. ಆದ್ರೆ ಏನಾಗ್ತಾ ಇದಾವೆ, ಯುವರ್ ಕಾನ್ಫಿಡೆನ್ಸ್ ವಾಸ್ ಡಿಕ್ಲೈನ್ಡ್ ಬೈ ಸೇಯಿಂಗ್ ದ ಕ್ವಶನ್ಸ್. ವೈ ಅಂದ್ರೆ ದ ಓನ್ಲಿ ರೀಸನ್ ವಾಸ್ ಯು ಆರ್ ನಾಟ್ ಕನ್ಸಿಸ್ಟೆಂಟ್ಲಿ ರೀಡಿಂಗ್ ದ ಟಾಪಿಕ್ಸ್ ಆರ್ ಯು ಆರ್ ನಾಟ್ ರಿವೈಸಿಂಗ್ ದ ಕಾನ್ಸೆಪ್ಟ್ಸ್. ದಟ್ ವಾಸ್ ದ ಓನ್ಲಿ ಡ್ರಾಬ್ಯಾಕ್. ಆ ಡ್ರಾಬ್ಯಾಕ್ ಅನ್ನು ಓವರ್ಕಮ್ ಮಾಡಿದ್ರೆ ದ ರಿಸಲ್ಟ್ ಈಸ್ ಯುವರ್ಸ್, ದ ರಿಸಲ್ಟ್ ಈಸ್ ಇನ್ ಯುವರ್ ಹ್ಯಾಂಡ್ಸ್. ಯಾರ ಕೈಯಲ್ಲಿನಿಲ್ಲ, ನನ್ನ ಕೈಯಲ್ಲಿಲ್ಲ, ಇನ್ಸ್ಟಿಟ್ಯೂಟ್ ಕೈಯಲ್ಲಿಲ್ಲ, ಯಾರ ಕೈಯಲ್ಲಿನಿಲ್ಲ. ರಿಸಲ್ಟ್ ಆಲ್ವೇಸ್ ವಿತ್ ಇನ್ ಯುವರ್ ಸೆಲ್ಫ್. ಚೆನ್ನಾಗಿ ಕನ್ಸಿಸ್ಟೆಂಟ್ ಆಗಿ ಓದಿದ್ರೆ, ರಿವೈಸ್ ಮಾಡ್ಕೊಂಡ್ರೆ, ಟ್ರೆಂಡಿಗೆ ಅನುಸಾರವಾಗಿ ರಿವೈಸ್ ಆದ್ರೆ, ಟ್ರೆಂಡಿಗೆ ಅನುಸಾರವಾಗಿ ಓದ್ಕೊಂತ ಹೋದ್ರೆ ಯು ವಿಲ್ ಗೆಟ್ ದ ರಿಸಲ್ಟ್. ಅದರ್ವೈಸ್ ಯು ವಿಲ್ ಗೆಟ್ ಫೇಲ್. ಅದಕ್ಕೆ ನಾನು ಯಾವಾಗ್ಲೂ ಹೇಳೋದೊಂದೇ, ದ ಡಿಫ್ರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಅಂಡ್ ಫೇಲ್ಯೂರ್ ಆಸ್ಪಿರೆಂಟ್ಸ್ ವಾಸ್ ಓನ್ಲಿ ದ ಸಿಲ್ಲಿ ಮಿಸ್ಟೇಕ್ಸ್. ಯಾರು ಕಡಿಮೆ ಸಿಲ್ಲಿ ಮಿಸ್ಟೇಕ್ಸ್ ಅನ್ನು ಮಾಡ್ತಾನೋ ಅವನು ಒಳಗಡೆ ಹೋಗ್ತಾನೆ, ಯಾರು ಅತಿ ಹೆಚ್ಚಿನ ಸಿಲ್ಲಿ ಮಿಸ್ಟೇಕ್ಸ್ ಅನ್ನು ಮಾಡ್ತಾನೋ ಅವನು ಹೊರಗಡೆ ಇರ್ತಾನೆ. ಅದು ನೀವು ಯಾವ್ದ್ರಲ್ಲಿ ಇರ್ತೀರ ಅನ್ನೋದು ನಿಮಗೆ ಬಿಟ್ಟಿದೆ. ಸಿಲ್ಲಿ ಮಿಸ್ಟೇಕ್ಸ್ ಕಡಿಮೆ ಆಗ್ಬೇಕು ಅಂತಂದ್ರೆ ರಿವಿಷನ್ ಚೆನ್ನಾಗಾಗಬೇಕು. ಸಿಲ್ಲಿ ಮಿಸ್ಟೇಕ್ಸ್ ಯಾವಾಗ್ಲೂ ಆಗೋದೇನು, ರಿವಿಷನ್ ಆಗದೆ ಇರೋದಕ್ಕೋಸ್ಕರ ಮಿಸ್ಟೇಕ್ಸ್ ಆಗುತ್ತೆ. ಫೇಲ್ ಆಗೋದಕ್ಕೆ ಕಾರಣ ಏನು, ಲ್ಯಾಕ್ ಆಫ್ ರಿವಿಷನ್. ಅದಕ್ಕೆ ರಿವಿಷನ್ ಬಹಳ ಇಂಪಾರ್ಟೆಂಟ್. ಅಂಡ್ ಆ ರಿವಿಷನ್ ಟ್ರೆಂಡಿಗೆ ಅನುಸಾರವಾಗಿ ಹೋಗ್ಬೇಕು. ಟ್ರೆಂಡಿಗೆ ಅನುಸಾರವಾಗಿ ರಿವಿಷನ್ ಇಲ್ಲ ಅಂದ್ರೆ ವೇಸ್ಟ್ ಮತ್ತೆ. ಕ್ಲಿಯರ್ ಇದೆನಾ? ಏನೋ ಡೌಟ್ಸ್ ಇದಾವ ಆನ್ಲೈನ್ ಆಸ್ಪಿರೆಂಟ್ಸ್? ಎನಿ ಡೌಟ್ಸ್? ಸುದ್ದಿನೇ ಇಲ್ಲ ಆನ್ಲೈನ್ ಅವ್ರು. ಬದುಕಿದ್ರ? ನಾನು ಸತ್ತಿರ ಅನ್ಕೊಂಡಿದ್ದೆ. ಕ್ಲಿಯರ್ ಇದೆ ಎಲ್ಲಿವರೆಗೆ? ಏನು ಡೌಟ್ಸ್ ಇಲ್ಲ? ಎಸ್, ಸಿಲೆಬಸ್ ವಿ ಡಿಸ್ಕಸ್ಡ್ ಅಬೌಟ್ ಓನ್ಲಿ ದ ಸಿಲೆಬಸ್. ಆ ಸಿಲೆಬಸ್ ಅಲ್ಲಿ ಏನೇನ್ ಬರುತ್ತೆ ಏನೇನಿಲ್ಲ ಪ್ರತಿಯೊಂದು ಟಾಪಿಕ್ ಅನ್ನ ಈ ರೀತಿ ಸ್ಟ್ರಕ್ಚರ್ಡ್ ವೇ ಅಲ್ಲಿ ಯೂಶಲಿ ಬೈ ಹ್ಯಾವಿಂಗ್ ದ ಸ್ಟ್ರಕ್ಚರ್ಡ್ ವೇ ಅಂತ ನೋಡ್ತೇವೆ. ಎಕನಾಮಿ ಬುಕ್ ಒಳಗಡೆ ನಿಮ್ಗೆ ಫ್ಲೋ ಚಾರ್ಟ್ ಯಾವುದೂ ಇಲ್ಲ.
ಫ್ಲೋ ಚಾರ್ಟ್ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಎಕನಾಮಿ ಅರ್ಥನೇ ಆಗಲ್ಲ. ಆದ್ರೆ ಬುಕ್ಸ್ ಅಲ್ಲಿ ಯಾವ ಬುಕ್ ಒಳಗೂ ಫ್ಲೋ ಚಾರ್ಟೇ ಕೊಟ್ಟಿಲ್ಲ. ಆ ಫ್ಲೋ ಚಾರ್ಟಿಗೆ ಅನುಸಾರವಾಗಿ ಒಂದೊಂದಾಗಿ ನಾವು ಚರ್ಚೆ ಮಾಡ್ಕೊಂತ ಬರ್ತೀವಿ. ದಟ್ ವಿ ವಿಲ್ ಡಿಸ್ಕಸ್. ಕ್ಲಿಯರ್ ಇದೆನಾ? ಎಸ್, ಥ್ಯಾಂಕ್ ಯು.